ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಎಲ್ಲರಿಗೂ ಸ್ಟಡಿ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಆಗಸ್ಟ್ 2, 2026ರಂದು ನಡೆಯಲಿರುವ PC ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಈ ಕರೆಂಟ್ ಅಫೇರ್ಸನ್ನು ಕ್ವಿಕ್ಕಾಗಿ ಬ್ರೈನ್ ಸ್ಟಾರ್ಮ್ ಮಾಡ್ತಿದ್ವಿ. ಸೊ ಇವತ್ತು ಇನ್ನೂ ಕೆಲವೊಂದು ವಿಭಾಗಗಳಿಂದ ಯಾವ ವಿಭಾಗಗಳಿಂದ ಪ್ರಶ್ನೆಗಳು ಬರಬಹುದು ಅನ್ನೋದನ್ನು ಇವತ್ತು ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡೋಣ. ಮೊದಲನೇದಾಗಿ ಸ್ನೇಹಿತರೆ, ಈ ಸಮರಾಭ್ಯಾಸಗಳಿಂದ ಪ್ರಶ್ನೆ ಬೀಳುವ ಸಾಧ್ಯತೆ ಇದೆ. ಯಾಕಂದರೆ ಇತ್ತೀಚೆಗೆ ಈ ಇರಾನ್ ಅಮೇರಿಕಾ ಯುದ್ಧ ಆಗಿರ್ಬೋದು, ಇಸ್ರೇಲ್ನ ಆಕ್ರಮಣ ಆಗಿರ್ಬೋದು, ಇವುಗಳಿಂದ ಈ ಸಮರಾಭ್ಯಾಸಗಳು ಈ ಒಂದು ಎಕ್ಸಾಮ್ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದಾಗಿ ಸಾಬೀತಾಗಲಿವೆ. ಸೊ ಅದಕ್ಕಾಗಿ ಮೊದಲನೇ ಸಮರಾಭ್ಯಾಸ ಯಾವುದಂದ್ರೆ ಅದು ಖಂಜರ್ ಸಮರಾಭ್ಯಾಸ. ಖಂಜರ್ ಮೂಲತಃ ಇದು ಭಾರತ ಮತ್ತು ಕಿರ್ಗಿಸ್ತಾನದ ನಡುವೆ ನಡೆಯುವ ಒಂದು ಸೈನ್ಯದ ಅಭ್ಯಾಸವಾಗಿದೆ. ಓಕೆ, 2026ರಲ್ಲಿ ಇದರ 13ನೇ ಆವೃತ್ತಿ ನಡೆಯಿತು. ಓಕೆ, 2026ರಲ್ಲಿ 13ನೇ ಆವೃತ್ತಿ ಎಲ್ಲಿ ನಡೆಯಿತು? 13ನೇ ಆವೃತ್ತಿ ಅಸ್ಸಾಂನ ಮೀಸಾಮಾರಿಯಲ್ಲಿ 2026ರಲ್ಲಿ 13ನೇ ಆವೃತ್ತಿ ನಡೆಯಿತು. ಹಾಗಾದರೆ 2025ರಲ್ಲಿ 12ನೇ ಆವೃತ್ತಿ ಎಲ್ಲಿ ನಡೀತು ಅಂದರೆ ಅದು ಕಿರ್ಗಿಸ್ತಾನದ ಟೋಕೊಮೊಕ್ನಲ್ಲಿ ಈ 12ನೇ ಆವೃತ್ತಿ ನಡೆಯಿತು. ಸೊ ಹಾಗಾದರೆ ಖಂಜರ್ ಸಮರಾಭ್ಯಾಸ ಯಾವ ಎರಡು ದೇಶಗಳ ನಡುವೆ ಅಂದರೆ ಅದು ಭಾರತ ಮತ್ತು ಕಿರ್ಗಿಸ್ತಾನ. ಪ್ರಸ್ತುತ 2026ದು 13ನೇ ಆವೃತ್ತಿ, 12ನೇ ಆವೃತ್ತಿ 2025ರಲ್ಲಿ ಕಿರ್ಗಿಸ್ತಾನದ ಟೋಕೊಮೊಕ್ನಲ್ಲಿ ನಡೆಯಿತು. ಇದಿಷ್ಟು ಈ ಖಂಜರ್ ಸಮರಾಭ್ಯಾಸ. ನೆಕ್ಸ್ಟ್ ಅಗ್ನಿ ವರ್ಷ ವ್ಯಾಯಾಮ ಅಂಥೇಳಿ ನಾವು ಕರಿತೇವೆ. ಏನು? ಅಗ್ನಿ ವಾರ್ಷಿಕ ವ್ಯಾಯಾಮ. ಮೂಲತಃ ಭಾರತೀಯ ಸೇನೆ ಯುದ್ಧದ ಸಮಯದಲ್ಲಿ ಸನ್ನದ್ಧತೆಯನ್ನು ಸ್ಥಾಪಿಸುವ ಉದ್ದೇಶದಿಂದ ಏನು ಮಾಡ್ತದೆ, ರಾಜಸ್ಥಾನದ ಪೋಖ್ರಾನ್ನಲ್ಲಿ ಇದನ್ನು ಕೈಗೊಂಡಿತ್ತು. ಓಕೆ, ಇದ್ಯಾವುದು? ಅಗ್ನಿ ವರ್ಷ ವ್ಯಾಯಾಮ. ನೆಕ್ಸ್ಟ್ ವಜ್ರ ಪ್ರಹಾರ. ನೆಕ್ಸ್ಟ್ ಯಾವುದು? ವಜ್ರ ಪ್ರಹಾರ. ಮೂಲತಃ ಇದು ಭಾರತ ಮತ್ತು ಅಮೇರಿಕಾದ ನಡುವೆ ನಡೆಯುವಂಥ ಒಂದು ಯುದ್ಧ ಅಭ್ಯಾಸವಾಗಿದೆ. ಈ ಪ್ರಸ್ತುತ 2026ರಲ್ಲಿ ಇದರ 16ನೇ ಆವೃತ್ತಿ ನಡೀತದೆ. ಎಲ್ಲಿ ನಡೀತದೆ ಅಂದರೆ ಹಿಮಾಚಲ ಪ್ರದೇಶದ ಬಕ್ಲೋಹನ್ನಲ್ಲಿ ಈ 16ನೇ ಆವೃತ್ತಿ ನಡೀತದೆ. ಭಾರತೀಯ ಸೇನೆ ಮತ್ತು ಅಮೇರಿಕಾ ಸೇನೆಯ ನಡುವಿನ ಜಂಟಿ ವ್ಯಾಯಾಮ ಅದಿದು. ಉಭಯ ರಾಷ್ಟ್ರಗಳ ನಡುವಿನ ಸೈನ್ಯದ ಸಹಕಾರ ಆಗಿರ್ಬೋದು, ಟೆಕ್ನಾಲಜಿಯನ್ನು ಅಪ್ಗ್ರೇಡ್ ಮಾಡುವ ಉದ್ದೇಶದಿಂದ ಈ ಯಾವುದು ವಜ್ರ ಪ್ರಹಾರ ಸಮರಾಭ್ಯಾಸವನ್ನು ಕೈಗೊಳ್ಳಲಾಗ್ತದೆ. ಇದೇ ರೀತಿಯಾಗಿ ಸ್ನೇಹಿತರೆ, ಭಾರತ ಮತ್ತು ಅಮೇರಿಕಾದ ನಡುವೆ ಹಲವು ಮಿಲಿಟರಿ ವ್ಯಾಯಾಮಗಳು ನಡೀತಾವು. ಅವು ಯಾವ್ಯಾವು ಅಂದರೆ ಮೊದಲನೇದು ಯುದ್ಧ ಅಭ್ಯಾಸ. ಮೂಲತಃ ಇದು ಉಭಯ ದೇಶಗಳ ನಡುವಿನ ಸೇನಾ ಅಭ್ಯಾಸವಾಗಿದೆ. ಯುದ್ಧ ಅಭ್ಯಾಸ, ಇದು ಸೇನಾ ಅಭ್ಯಾಸವಾಗಿದೆ. ನೆಕ್ಸ್ಟ್ ಕೋಪ್ ಇಂಡಿಯಾ ಇದು ಉಭಯ ದೇಶಗಳ ವಾಯುಪಡೆಯ ನೇತೃತ್ವದಲ್ಲಿ ನಡೆಯುವ ಅಭ್ಯಾಸವಾಗಿದೆ. ಅಮೇರಿಕಾ ಮತ್ತು ಭಾರತದ ವಾಯುಪಡೆಗಳು ಜಂಟಿಯಾಗಿ ಭಾಗವಹಿಸಿ ಕವಾಯತು ನಡೆಸ್ತಾವು. ಯಾವುದು? ಕೋಪ್ ಇಂಡಿಯಾ. ನೆಕ್ಸ್ಟ್ ಟೈಗರ್ ಟ್ರೈಂಪ್. ಮೂಲತಃ ಇದು ಭಾರತದ 3 ಪಡೆಗಳು, ಅದು ಸೇನಾಪಡೆ ಆಗಿರ್ಬೋದು, ವಾಯುಪಡೆ ಆಗಿರ್ಬೋದು, ನೌಕಾಪಡೆ, ಅದೇ ರೀತಿಯಾಗಿ ಅಮೇರಿಕಾದ 3 ಪಡೆಗಳು ಇದರಲ್ಲಿ ಭಾಗವಹಿಸುವ ಮೂಲಕ ಯುದ್ಧ ಸನ್ನದ್ಧತೆಯನ್ನು ಅಥವಾ ಯುದ್ಧದ ಸಮಯದಲ್ಲಿ ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಅನ್ನೋದನ್ನು ಇಲ್ಲಿ ಅಭ್ಯಾಸ ಮಾಡಲಾಗ್ತದೆ. ಯಾವುದು? ಟೈಗರ್ ಟ್ರೈಂಪ್. ಸೊ ಇದು ಯಾವುದಾಯಿತು? ವಜ್ರ ಪ್ರಹಾರ ಮತ್ತು ಅಮೇರಿಕಾದ ಯುದ್ಧ ಅಭ್ಯಾಸ ಆಗಿರ್ಬೋದು, ಕೋಪ್ ಇಂಡಿಯಾ ಆಗಿರ್ಬೋದು ಮತ್ತು ಟೈಗರ್ ಟ್ರೈಂಪ್. ಈ 4 ಅಭ್ಯಾಸಗಳು ಭಾರತ ಮತ್ತು ಅಮೇರಿಕಾದ ನಡುವೆ ನಡೀತಾವು. ನೆಕ್ಸ್ಟ್ ಮಿಲನ ಸಮರಾಭ್ಯಾಸ. ಮೂಲತಃ ಸ್ನೇಹಿತರೆ, ಇದನ್ನು ಭಾರತದ ನೇವಿ ನಡೆಸುವ ಬಹುಪಕ್ಷೀಯ ಸಮರಾಭ್ಯಾಸವಾಗಿದೆ. ಆರಂಭದಲ್ಲಿ ಇದನ್ನು ಅಂಡಮಾನ್ ನಿಕೋಬಾರ್ಗಳಲ್ಲಿ ಆಯೋಜನೆ ಮಾಡಲಾಗುತ್ತಿತ್ತು. ಆದರೆ ದೇಶಗಳ ಸಂಖ್ಯೆ ಹೆಚ್ಚಳವಾಗಿರುವುದರಿಂದ ಇದನ್ನು ವಿಶಾಖಪಟ್ಟಣಕ್ಕೆ ವರ್ಗಾಯಿಸಲಾಗಿದೆ. ಪ್ರಸ್ತುತ 2026ರಲ್ಲಿ ಒಟ್ಟು 74 ರಾಷ್ಟ್ರಗಳ ನೌಕಾಪಡೆಗಳು ಇದರಲ್ಲಿ ಭಾಗಿಯಾಗಿದ್ದವು. ಈ ಹಿಂದಿನ ಯಾವುದೇ ಆವೃತ್ತಿಯಲ್ಲಿ ಇಷ್ಟು ರಾಷ್ಟ್ರಗಳು ಭಾಗಿಯಾಗಿರಲಿಲ್ಲ. ಆದ್ದರಿಂದ ಇದನ್ನು ಅತಿ ದೊಡ್ಡ ಆವೃತ್ತಿ ಅಂತೇಳಿ ಕರಿತೇವೆ. ಈ 2026ರ ಮಿಲನ್ ಸಮರಾಭ್ಯಾಸವನ್ನು ಅಧಿಕೃತವಾಗಿ ಭಾರತದ ರಕ್ಷಣಾ ಸಚಿವ
ರಾಜನಾಥ್ ಸಿಂಗ್ ಅವರು ಉದ್ಘಾಟನೆಯನ್ನು ಮಾಡ್ತಾರೆ. ಉದ್ಘಾಟನೆಯನ್ನು ಮಾಡುವ ಮೂಲಕ ಈ ಸಮರಾಭ್ಯಾಸಕ್ಕೆ ಚಾಲನೆಯನ್ನು ನೀಡ್ತಾರೆ. ಇದು ಯಾವುದಾಯಿತು? ಮಿಲನ ಆಯಿತು. ನೆಕ್ಸ್ಟ್ ಲ್ಯಾಮಿಟಿಯೆ ಇದು ಯಾವ ಎರಡು ರಾಷ್ಟ್ರಗಳ ನಡುವೆ ನಡೆಯುವ ಸಮರಾಭ್ಯಾಸ ಅಂದರೆ ಭಾರತ ಮತ್ತು ಸೆಷೆಲ್ಸ್. ಸ್ನೇಹಿತರೆ, ಸೆಷೆಲ್ಸ್ ಅಂದರೆ ನೆನಪಾಗಬೇಕು. ನಾವು ಹಿಂದಿನ ವಿಡಿಯೋದಲ್ಲಿ ಈ ಹಿಂದೂ ಮಹಾಸಾಗರದಲ್ಲಿ ಬರುವ ಪ್ರಮುಖ ದ್ವೀಪಗಳನ್ನು ನೋಡ್ತಿದ್ವಿ. ಅವುಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಜೋಡಿಸುವ ಪ್ರಯತ್ನವನ್ನು ಮಾಡಿದ್ವಿ. ಮೊದಲು ಬಂದಿತ್ತು ಸೊಕೋಟ್ರೋ ಐಲ್ಯಾಂಡ್. ಸೊಕೋಟ್ರೋ ದ್ವೀಪ ಯಾವ ರಾಷ್ಟ್ರಕ್ಕೆ ಸೇರಿದೆ ಅಂದರೆ ಯಮನ್ ದೇಶಕ್ಕೆ. ಇದು ಅರೇಬಿಯನ್ ಅರಬ್ಬಿ ಸಮುದ್ರದಿಂದ ಪಶ್ಚಿಮಕ್ಕೆ ಕಂಡುಬರ್ತದೆ. ಇದು ಯಾವುದು? ಸೊಕೋಟ್ರೋ ದ್ವೀಪ. ನೆಕ್ಸ್ಟ್ ಸೆಷೆಲ್ಸ್, ಮಡಗಾಸ್ಕರ ಪಕ್ಕದಲ್ಲಿ ಅಥವಾ ಮಡಗಾಸ್ಕರದ ಉತ್ತರ ಭಾಗದಲ್ಲಿ ಈ ಸೆಷೆಲ್ಸ್ ದ್ವೀಪ ಕಂಡುಬರುತ್ತದೆ. ಭಾರತೀಯ ಮೂಲದ ಹಲವಾರು ಜನರು ಇಲ್ಲಿ ವಾಸಿಸುತ್ತಿರುವುದು ಕಂಡುಬರ್ತದೆ. ಸೆಷೆಲ್ಸ್ ಆಗಿರ್ಬೋದು, ಮಾರಿಷಸ್ಗಳಲ್ಲಿ ಭಾರತೀಯ ಮೂಲದ ಜನರು ಕಂಡುಬರ್ತಾರೆ. ಈ ಸೆಷೆಲ್ಸ್ ನಂತರ ಯಾವುದು? ಮಾರಿಷಸ್ ನಂತರ ಫ್ರಾನ್ಸ್ ರಿಯೂನಿಯನ್ ಐಲ್ಯಾಂಡ್. ಈ ರೀತಿಯಾಗಿ ಸೊಕೋಟ್ರಾ ಆಗಿರ್ಬೋದು, ಸೆಷೆಲ್ಸ್ ಆಗಿರ್ಬೋದು, ಮಾರಿಷಸ್ ಆಗಿರ್ಬೋದು, ಫ್ರಾನ್ಸ್ ರಿಯೂನಿಯನ್ ಐಲ್ಯಾಂಡ್ ನಾಲ್ಕುಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳ್ಬೋದು. ಸೊ ಇದೇನಾಯಿತು? ಸೆಷೆಲ್ಸ್ನೊಂದಿಗೆ ನಾವು ಲ್ಯಾಮಿಟಿಯೆ ಸಮರಾಭ್ಯಾಸವನ್ನು ಮಾಡ್ತೇವೆ. ಇದು ಉಭಯ ದೇಶಗಳ ನಡುವಿನ ಮಿಲಿಟರಿ ಸಹಕಾರ ಆಗಿರ್ಬೋದು ಅಥವಾ ತಂತ್ರಜ್ಞಾನದ ಅಪ್ಗ್ರೇಡೇಷನ್ ಆಗಿರ್ಬೋದು. ಈ ರೀತಿಯಾಗಿ ಸಮರಾಭ್ಯಾಸವನ್ನು ಕೈಗೊಳ್ಳುವ ಮೂಲಕ ಉಭಯ ದೇಶಗಳ ನಡುವಿನ ಸಂಬಂಧ ಏನಾಗ್ತದೆ? ವೃದ್ಧಿ ಆಗ್ತದೆ. ಓಕೆ, ಲ್ಯಾಮಿಟಿಯೆ ಯಾವುದು? ಭಾರತ ಮತ್ತು ಸೆಷೆಲ್ಸ್. ನೆಕ್ಸ್ಟ್ ಸ್ನೇಹಿತರೆ, ಸಿ ಡ್ರ್ಯಾಗನ್. ಓಕೆ, ಮೂಲತಃ ಸಿ ಡ್ರ್ಯಾಗನ್ ಅಂದರೆ ಮೊದಲು ಏನು ಅನ್ನೋದು ನೋಡೋದಾದ್ರೆ, ಮೂಲತಃ ಇದು ಅಮೇರಿಕಾ ನೇತೃತ್ವದಲ್ಲಿ ನಡೆಯುವ ಬಹುಪಕ್ಷೀಯ ನೌಕಾ ಕವಾಯತು. ಮುಖ್ಯವಾಗಿ ಇದರಲ್ಲಿ ಆ್ಯಂಟಿ ಸಬ್ಮರೈನ್ ವಾರ್ಫೇರ್ಸ್ಗಳು ಭಾಗವಹಿಸ್ತವು. ಅಮೇರಿಕಾ ನೇತೃತ್ವದಲ್ಲಿ ನಡೀತದೆ. ಭಾರತದ ಪರವಾಗಿ ಈ ವರ್ಷ P-81 ಜಲಾಂತರ್ಗಾಮಿ ಯುದ್ಧ ನೌಕೆ ಅಥವಾ ದೀರ್ಘ ಶ್ರೇಣಿಯ ಕಡಲ ಗಸ್ತು ವಿಮಾನ ಭಾಗಿಯಾಗಿತ್ತು. ಯಾವ ರೀತಿಯಾಗಿ ಕೇಳ್ಬೋದು? ಸಿ ಡ್ರ್ಯಾಗನ್ ಅಮೇರಿಕಾ ನೇತೃತ್ವದ ಬಹುಪಕ್ಷೀಯ ಅಥವಾ ಬಹುರಾಷ್ಟ್ರೀಯ ಆ್ಯಂಟಿ ಸಬ್ಮರೈನ್ ವಾರ್ಫೇರ್ಗಳ ಭಾಗವಹಿಸುವಿಕೆಯಾಗಿದೆ. ಭಾರತದ ಪರವಾಗಿ P-81 ದೀರ್ಘ ಶ್ರೇಣಿಯ ಕಡಲ ಗಸ್ತು ವಿಮಾನ ಭಾಗಿಯಾಗಿತ್ತು. ಇದು ಸಿ ಡ್ರ್ಯಾಗನ್ ವ್ಯಾಯಾಮ. ನೆಕ್ಸ್ಟ್ ಸೈಕ್ಲೋನ್ ಸಮರಾಭ್ಯಾಸ. ಮೂಲತಃ ಭಾರತ ಮತ್ತು ಈಜಿಪ್ಟ್ಗಳ ನಡುವೆ ಈ ಸಮರಾಭ್ಯಾಸ ನಡೀತದೆ. ವಿಶೇಷವಾಗಿ ಮೂರು ಪಡೆಗಳ ಹೊರತಾಗಿ ವಿಶೇಷ ಪಡೆಗಳ ನಡುವಿನ ಸಮರಾಭ್ಯಾಸ ಇದಾಗಿದೆ. ಭಾರತ ಮತ್ತು ಈಜಿಪ್ಟ್ ನಡುವೆ ಇನ್ನೂ ಕೆಲವು ಸಮರಾಭ್ಯಾಸಗಳು ನಡೀತವು. ಅವು ಯಾವುವಂದರೆ ಡೆಸರ್ಟ್ ವಾರಿಯರ್. ಮೂಲತಃ ಇದು ಎರಡೂ ಪಡೆಯ ಅಂದರೆ ಭಾರತ ಮತ್ತು ಈಜಿಪ್ಟ್ಗಳ ವಾಯುಪಡೆಯ ವ್ಯಾಯಾಮ ಯಾವುದಂದ್ರೆ ಡೆಸರ್ಟ್ ವಾರಿಯರ್. ನೆಕ್ಸ್ಟ್ ಬ್ರೈಟ್ ಸ್ಟಾರ್ ವ್ಯಾಯಾಮ. ಮೂಲತಃ ಇದು ತ್ರಿಸೇವಾ ವ್ಯಾಯಾಮವಾಗಿದೆ. ಟ್ರೈ ಸರ್ವಿಸ್ ಅಂತೇಳಿ ಕರಿತೀವಿ. ತ್ರಿಸೇವಾ ವ್ಯಾಯಾಮ ಯಾವುದು? ಬ್ರೈಟ್ ಸ್ಟಾರ್. ಉಭಯ ದೇಶಗಳ ಮೂರು ಪಡೆಗಳು ಇದರಲ್ಲಿ ಭಾಗವಹಿಸ್ತವು. ಸೊ ಹಾಗಾಗಿ ಭಾರತ ಮತ್ತು ಈಜಿಪ್ಟ್ಗಳ ನಡುವೆ ನೋಡೋದಾದ್ರೆ ಸೈಕ್ಲೋನ್, ಡೆಸರ್ಟ್ ವಾರಿಯರ್ ಮತ್ತು ಬ್ರೈಟ್ ಸ್ಟಾರ್ ಈ ಮೂರು ವ್ಯಾಯಾಮಗಳು ಭಾರತ ಮತ್ತು ಈಜಿಪ್ಟ್ ನಡುವೆ ನಡೀತಾವು. ನೆಕ್ಸ್ಟ್ ಸಿನ್ಬ್ಯಾಕ್ಸ್. ಈ ಹೆಸರನ್ನು ಅಥವಾ ಈ ಟರ್ಮಿನಾಲಜಿಯನ್ನು ಬಿಡಿಸಿ ನೋಡೋಣ. ಕಂಬೋಡಿಯಾ, IN ಇಂಡಿಯಾ, ಬೈಲ್ಯಾಟ್ರಲ್ ಆರ್ಮಿ ಎಕ್ಸರ್ಸೈಸ್. ಕಂಬೋಡಿಯಾ ಇಂಡಿಯಾ ಬೈಲ್ಯಾಟ್ರಲ್ ಆರ್ಮಿ ಎಕ್ಸರ್ಸೈಸ್. ಪ್ರಮುಖವಾಗಿ ಇದು ಸೇನಾ ಸಮರಾಭ್ಯಾಸವಾಗಿದೆ. ಯಾವ ದೇಶ? ಕಂಬೋಡಿಯಾ ಮತ್ತು ಭಾರತಗಳ ನಡುವೆ ನಡೆಯುವ ಸೇನಾ ಸಮರಾಭ್ಯಾಸ.
ಪ್ರಸಕ್ತ ವರ್ಷದಲ್ಲಿ ಅಂದರೆ 2026ರಲ್ಲಿ ಏನು ನಡೆದದ ಅದು ಇದರ ಎರಡನೇ ಆವೃತ್ತಿಯಾಗಿದೆ. 2026ರಲ್ಲಿ ಎಲ್ಲಿ ನಡೀತು ಅಂದ್ರೆ ಕಾಂಬೋಡಿಯಾದ ಕಾಂಫೋಂಗ್ ಸ್ಪ್ರೂ ಪ್ರಾಂತ್ಯದಲ್ಲಿ, ಈ 2026ರ ಎರಡನೇ ಆವೃತ್ತಿ ನಡೀತದೆ. ಭಾರತದ ಪರವಾಗಿ ಮರಾಠಾದ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟ್ ಏನಂತದ ಭಾಗಿಯಾಗಿರ್ತದೆ. ಸೊ ಇದಷ್ಟು ಭಾರತ ಮತ್ತು ಕಾಂಬೋಡಿಯಾದ ನಡುವೆ. ನೆಕ್ಸ್ಟ್ ಇಲ್ಲೇ ಸಿಂಬೆಕ್ಸ್ ಅಂತೇಳಿ ಬರ್ತದೆ. ನೋಡಿದ್ರೆ ಸಿಂಗಪೂರ್ ಇಂಡಿಯಾ ಮರೈನ್ ಅಂದರೆ ನೌಕಾಪಡೆಗಳು ಭಾಗಿಯಾಗ್ತಾವು. ಮೆರೀನ್ ಬೈಲ್ಯಾಟ್ರಲ್ ಎಕ್ಸರ್ಸೈಸ್ ಇದು ಯಾವುದರ ನಡುವೆ ನಡೀತದೆ? ಸಿಂಗಪೂರ್ ಮತ್ತು ಇಂಡಿಯಾ. ಓಕೆ, ಇದು ಸಿಂಬೆಕ್ಸ್ ಆಯಿತು. ನೆಕ್ಸ್ಟ್ ಶ್ರೀಲಂಕಾದೊಂದಿಗೆ ಭಾರತ ಯಾವ ಸಮರಾಭ್ಯಾಸಗಳನ್ನು ಕೈಗೊಳ್ಳುತ್ತದೆ? ಮುಖ್ಯವಾಗಿ ಎರಡು, ಮಿತ್ರಶಕ್ತಿ ಮತ್ತು ಸ್ಲೈನೆಕ್ಸ್. ಮಿತ್ರಶಕ್ತಿ ಅನ್ನೋದು ಭಾರತ ಮತ್ತು ಶ್ರೀಲಂಕಾದ ನಡುವಿನ ಭೂಸೇನೆಗಳು ಅಥವಾ ಸೇನಾಪಡೆಯ ಒಂದು ಯುದ್ಧ ಕವಾಯತಾಗಿದೆ, ಸಮರಾಭ್ಯಾಸವಾಗಿದೆ. ಭಾರತ ಮತ್ತು ಶ್ರೀಲಂಕಾ ಮಿತ್ರಶಕ್ತಿ, ಸೇನಾಪಡೆ ಭಾಗವಹಿಸ್ತದೆ, ಭೂಸೇನೆ. ಈ ಸ್ಲೀನೆಕ್ಸ್ದಲ್ಲಿ ಭಾರತ ಮತ್ತು ಶ್ರೀಲಂಕಾಗಳ ನೌಕಾಪಡೆಗಳು ಭಾಗವಹಿಸುವಂಥ ವ್ಯಾಯಾಮ, ಇಲ್ಲಿ ನೌಕಾಪಡೆಯ ವ್ಯಾಯಾಮವಾಗಿದೆ. ಸ್ಲೀನೆಕ್ಸ್ ನೌಕಾಪಡೆ, ಮಿತ್ರಶಕ್ತಿ ಭೂಸೇನೆ. ಈ ಪ್ರಸಕ್ತ ಸಾಲಿನ ಮಿತ್ರಶಕ್ತಿ ವ್ಯಾಯಾಮ ಇದು 11ನೇ ಆವೃತ್ತಿಯಾಗಿದ್ದು ಕರ್ನಾಟಕದ ಬೆಳಗಾವಿಯಲ್ಲಿ ನಡೆಯಿತು. ಮಿತ್ರಶಕ್ತಿ ಈ 2026ರ ಸಮರಾಭ್ಯಾಸ ಕರ್ನಾಟಕದ ಬೆಳಗಾವಿಯಲ್ಲಿ ನಡೀತದೆ. ಪ್ರಮುಖವಾಗಿ ಇದು 11ನೇ ಆವೃತ್ತಿಯಾಗಿದೆ. ಇನ್ನೊಮ್ಮೆ ಹೇಳಬೇಕಂದ್ರೆ ಮಿತ್ರಶಕ್ತಿ ವ್ಯಾಯಾಮವು ಪ್ರಸಕ್ತ ಸಾಲಿನ 11ನೇ ಆವೃತ್ತಿಯಾಗಿದೆ. ಕರ್ನಾಟಕದ ಬೆಳಗಾವಿಯಲ್ಲಿ ನಡೆಯುತ್ತದೆ. ಉಭಯ ದೇಶಗಳ ಭೂಸೇನೆಗಳು ಇದರಲ್ಲಿ ಪಾಲ್ಗೊಂಡು ಯುದ್ಧ ಅಭ್ಯಾಸವನ್ನು ಮಾಡ್ತಾವು. ಅದೇ ರೀತಿಯಾಗಿ ಸ್ಲೀನೆಕ್ಸ್ ನೌಕಾಪಡೆಗಳ ವ್ಯಾಯಾಮವಾಗಿದೆ. 2026ನೇ ಈ ಪ್ರಸಕ್ತ ಸಾಲಿನ ವ್ಯಾಯಾಮ 12ನೇ ಆವೃತ್ತಿಯದ್ದಾಗಿದೆ. ಸ್ಲೀನೆಕ್ಸ್ 12ನೇ ಆವೃತ್ತಿ, ಮಿತ್ರಶಕ್ತಿ 11ನೇ ಆವೃತ್ತಿ. ಈ 12ನೇ ಆವೃತ್ತಿಯ ಸ್ಲೀನೆಕ್ಸ್ ಯುದ್ಧ ವ್ಯಾಯಾಮ ಏನಲ್ಲ ಕೊಲಂಬೋದಲ್ಲಿ ನಡೀತದೆ. 2026ನೇದು ಕೊಲಂಬೋದಲ್ಲಿ ನಡೆದಿದೆ. ಸೊ ಇದಷ್ಟು ಶ್ರೀಲಂಕಾದೊಂದಿಗಿನ ಯುದ್ಧ ವ್ಯಾಯಾಮಗಳು. ನೆಕ್ಸ್ಟ್ ದಸ್ತಲಿಕ್ ಅಂತ ಕೇಳ್ಬೋದು. ಭಾರತ ಉಜ್ಬೇಕಿಸ್ತಾನ ನಡುವೆ ನಡೀತದೆ. ಫ್ರಾನ್ಸ್ನೊಂದಿಗೆ ಯಾವ ಸಮರಾಭ್ಯಾಸಗಳನ್ನು ಭಾರತ ಕೈಗೊಳ್ತದೆ? ಗರುಡ ಆಗಿರ್ಬೋದು ಇತ್ಯಾದಿಗಳನ್ನು ಫ್ರಾನ್ಸ್ನೊಂದಿಗೆ ಕೈಗೊಳ್ತೇವೆ ನಾವು. ಓಕೆ, ಇದಷ್ಟು ಈ ಸುದ್ದಿಯಲ್ಲಿದ್ದ ವಿವಿಧ ಸಮರಾಭ್ಯಾಸಗಳ ಪಟ್ಟಿ. ಇನ್ನೂ ಕೆಲವು ಈ ಜೂನದ ನಂತರ ಕಾಲಾವಧಿಯಲ್ಲಿ ಆಗ್ತಾವೆ. ಆದ್ದರಿಂದ ಈ ಎಕ್ಸಾಮ್ಗೆ ಇವು ಅಪ್ರಸ್ತುತ ಅನ್ನಿಸ್ತಾವೆ. ಓಕೆ, ಇದಷ್ಟು ಸಮರಾಭ್ಯಾಸಗಳ ಪಟ್ಟಿ ಆಯಿತು. ಈಗ ನಾವೇನು ಮಾಡೋಣ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಭಾಗದಿಂದ ಅದು IT ಆಗಿರ್ಬೋದು, ಸ್ಪೇಸ್ ಟೆಕ್ ಆಗಿರ್ಬೋದು, ಅಥವಾ ಇಂಥ ಟೆಕ್ನಾಲಜಿ ಭಾಗಗಳಿಂದ ಯಾವ ಸುದ್ದಿ ಈ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅನ್ನಿಸ್ತಾವೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಚಂದ್ರಯಾನ. ಸ್ನೇಹಿತರೆ, ಈಗಾಗಲೇ ನಾವು 3 ಚಂದ್ರಯಾನ ಮಿಷನ್ಗಳನ್ನು ಉಡಾವಣೆ ಮಾಡಿದ್ದೆವು. ಮೊದಲನೇ ಚಂದ್ರಯಾನ ಮಿಷನ್ ಯಾವಾಗ? 2008ರಲ್ಲಿ. ಎರಡನೇದು 2019ರಲ್ಲಿ. ಮೂರನೇದು 2023. ನಾಲ್ಕನೇದು 2027 ಅಂಥೇಳಿ ಗುರಿಯನ್ನು ಹಾಕಿಕೊಳ್ಳಲಾಗಿದೆ. 2027ರ ಗುರಿ. ಈ ಒಂದು ವಿಭಾಗ ಯಾಕೆ ಅಧ್ಯಯನ ಮಾಡ್ಲತ್ತೇವೆ ಅಂದ್ರೆ 2027ರ ವೇಳೆಗೆ ಭಾರತವು ಚಂದ್ರಯಾನ 4ರ ಗುರಿಯನ್ನು ಹಾಕಿಕೊಂಡಿದೆ. ಏನಿದು ಚಂದ್ರಯಾನ 4? ಈ ಯೋಜನೆ ಏನು? ಯೋಜನೆಯ ಉದ್ದೇಶ ಏನಂದ್ರೆ ಭಾರತವು ಈ ಚಂದ್ರನ ದಕ್ಷಿಣದ ಮೇಲ್ಮೈಯಲ್ಲಿ ಲ್ಯಾಂಡರ್ ಮತ್ತು ರೋವರನ್ನು ಇಳಿಸುವ ಮೂಲಕ ಚಂದ್ರನ ಈ ಮೇಲ್ಮೈಯಲ್ಲಿಯ ಶಿಲೆ ಆಗಿರ್ಬೋದು, ಮಣ್ಣು ಆಗಿರ್ಬೋದು ಇತ್ಯಾದಿ ಸ್ಯಾಂಪಲ್ಗಳನ್ನು ತೆಗೆದುಕೊಂಡು ಭೂಮಿಗೆ ಮರಳುವ ಒಂದು ಯೋಜನೆ. ಅಂದರೆ ಚಂದ್ರನ ಮೇಲ್ಮೈಯ ಸ್ಯಾಂಪಲ್ಗಳನ್ನು ಭಾರತಕ್ಕೆ ತರುವ ಯೋಜನೆ ಯಾವುದು? ಚಂದ್ರಯಾನ 4. ಓಕೆ, ಈ ಉದ್ದೇಶದಿಂದ ಏನು ಮಾಡ್ಯಾರ? ಚಂದ್ರನ ದಕ್ಷಿಣದ ಮೇಲ್ಮೈಯಲ್ಲಿ ಒಂದು
ಪ್ರದೇಶವನ್ನು ಗುರುತಿಸಲಾಗಿದೆ. ಭಾರತೀಯ ವಿಜ್ಞಾನಿಗಳು ಒಂದು ಪ್ರದೇಶವನ್ನು ಗುರುತು ಮಾಡ್ಯಾರ. ಅದು ಯಾವುದಂದ್ರೆ ಮಾನ್ಸ್ ಮ್ಯೂಟಾನ್ ಈ ಒಂದು ಪ್ರದೇಶವನ್ನು ಗುರುತಿಸಿದ್ದಾರೆ. ಚಂದ್ರಯಾನ 4ರ ಭಾಗವಾಗಿ ಏನು ಲ್ಯಾಂಡರ್ ಹೋಗ್ತದಲ್ಲ ಅದು ಇಲ್ಲಿ ಲ್ಯಾಂಡ್ ಆಗೋದು, ಸಾಫ್ಟ್ ಲ್ಯಾಂಡಿಂಗ್ ಆಗೋದು. ಸಾಫ್ಟ್ ಲ್ಯಾಂಡ್ ಆಗಿ ರೋವರ್ ಮೂಲಕ ಅಲ್ಲಿನ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಭಾರತಕ್ಕೆ ಮರಳುವುದು ಇದು ಚಂದ್ರಯಾನ 4ರ ಉದ್ದೇಶವಾಗಿದೆ. ಚಂದ್ರಯಾನ 1 ಏನಿತ್ತು, ಕೇವಲ ಆರ್ಬಿಟರ್ ಇತ್ತು. ಚಂದ್ರನ ಸುತ್ತಲೂ ಈ ಸುತ್ತುವ ಮೂಲಕ ಚಂದ್ರನ ಈ ಮೇಲ್ಮೈಯ ಅಧ್ಯಯನ ಮಾಡುವುದು ಇದರ ಉದ್ದೇಶವಾಗಿತ್ತು. ನೆಕ್ಸ್ಟ್ 2019ರಲ್ಲಿ ಚಂದ್ರಯಾನ 2ರ ಮೂಲಕ ಲ್ಯಾಂಡರ್ ಯಾವುದು, ಲ್ಯಾಂಡರ್ ವಿಕ್ರಮ್, ರೋವರ್ ಯಾವುದು, ಪ್ರಜ್ಞಾ ಈ ಮೂಲಕ ಸಾಫ್ಟ್ ಲ್ಯಾಂಡ್ ಮಾಡುವುದು, ಚಂದ್ರನ ದಕ್ಷಿಣ ಧ್ರುವದಲ್ಲಿ ಸಾಫ್ಟ್ ಲ್ಯಾಂಡ್ ಮಾಡುವುದು ಭಾರತದ ಚಂದ್ರಯಾನ 2ರ ಉದ್ದೇಶವಾಗಿತ್ತು. ಆದರೆ ಹಾರ್ಡ್ ಲ್ಯಾಂಡಿಂಗ್ ಆಗಿ ಅಥವಾ ಕ್ರ್ಯಾಶ್ ಲ್ಯಾಂಡಿಂಗ್ ಆಗಿ ಮಿಷನ್ ಫೇಲ್ಯೂರ್ ಆಯಿತು. ಈ ಕ್ರ್ಯಾಶ್ ಲ್ಯಾಂಡ್ ಆದ ಸ್ಥಳವನ್ನು ಏನಂತೇಳಿ ಗುರುತಿಸ್ತೇವೆ, ತಿರಂಗ ಪಾಯಿಂಟ್ ಅಂತೇಳಿ ನಾವು ಗುರುತಿಸ್ತೇವೆ. 2019ರಲ್ಲಿ ಚಂದ್ರಯಾನ 2ರ ಭಾಗವಾಗಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಭಾರತ ಸಾಫ್ಟ್ ಲ್ಯಾಂಡ್ ಮಾಡುವ ಉದ್ದೇಶವನ್ನು ಹೊಂದಿತ್ತು. ಆದರೆ ಕೊನೆಯ ಹಂತದಲ್ಲಿ ಏನಾಗ್ತದ, ಕ್ರ್ಯಾಶ್ ಲ್ಯಾಂಡ್ ಆಗ್ತದೆ. ಈ ನೌಕೆ ಏನದಲ್ಲ ಚಂದ್ರನ ಮೇಲ್ಮೈಗೆ ಅಪ್ಪಳಿಸ್ತದೆ. ಆ ಒಂದು ಅಪ್ಪಳಿಸಿದ ಬಿಂದುವನ್ನು ತಿರಂಗ ಪಾಯಿಂಟ್ ಅಂತೇಳಿ ನಾವು ಗುರುತಿಸ್ತೇವೆ. ನೆಕ್ಸ್ಟ್ ಇದರದೇ ಭಾಗವನ್ನು ಕಂಪ್ಲೀಟ್ ಮಾಡುವ ಉದ್ದೇಶದಿಂದ 2023ರಲ್ಲಿ ಚಂದ್ರಯಾನ 3 ಹಮ್ಮಿಕೊಳ್ಳಲಾಗ್ತದೆ. ಚಂದ್ರಯಾನ 3 ಇಲ್ಲೇನಾಗ್ತದೆ, ಚಂದ್ರನ ದಕ್ಷಿಣ ಧ್ರುವದಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಮಾಡಲಾಗ್ತದೆ. ಸಾಫ್ಟ್ ಲ್ಯಾಂಡಿಂಗ್ ಅದನ್ನು ಏನಂತೇಳಿ ಕರಿತೀವಿ ನಾವು, ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ ಸ್ಥಳವನ್ನು ಶಿವಶಕ್ತಿ ಪಾಯಿಂಟ್ ಅಂತೇಳಿ ಕರಿತೇವೆ. ಮತ್ತು ಈ ಸಾಫ್ಟ್ ಲ್ಯಾಂಡಿಂಗ್ ಯಾವ ದಿನದಂದು ಆಗಿರ್ತದೆ ಅಂದ್ರೆ ಆಗಸ್ಟ್ 23. ಹಾಗಾಗಿ ಈ ಸಾಫ್ಟ್ ಲ್ಯಾಂಡಿಂಗ್ನ ಸ್ಮರಣೆಗಾಗಿ ನಾವು ಏನು ಮಾಡ್ತೇವೆ, ಆಗಸ್ಟ್ 23 ರಾಷ್ಟ್ರೀಯ ಅಥವಾ ಭಾರತೀಯ ಬಾಹ್ಯಾಕಾಶ ದಿವಸ, ನ್ಯಾಷನಲ್ ಸ್ಪೇಸ್ ಡೇ ಅಂಥೇಳಿ ಸೆಲೆಬ್ರೇಟ್ ಮಾಡ್ತೇವೆ. ಆಗಸ್ಟ್ 23 ಇದೇನಾಯಿತು, ಚಂದ್ರಯಾನ 3 ಆಯಿತು. ಚಂದ್ರಯಾನ 4ರ ಉದ್ದೇಶ ಹೇಳಿದೆವು. ಸೊ ಇದು ಚಂದ್ರಯಾನದ ಬಗ್ಗೆ ಮಾಹಿತಿ. ನೆಕ್ಸ್ಟ್, ಇತ್ತೀಚೆಗೆ ಈ ಯುದ್ಧದ ಸನ್ನಿವೇಶ ನಿರ್ಮಾಣವಾಗಿರುವುದರಿಂದ ಮತ್ತು ಭಾರತ ಪಾಕಿಸ್ತಾನದ ನಡುವೆ ಈ ಭಯೋತ್ಪಾದನಾ ನಿಗ್ರಹಕ್ಕಾಗಿ ಏನು ಆಪರೇಷನ್ ಸಿಂಧೂರನ್ನು ಕೈಗೊಳ್ಳಲಾಗಿತ್ತು, ಇದರಲ್ಲಿ ಹಲವು ಮಿಸೈಲ್ಸ್ಗಳನ್ನು ಭಾರತ ಬಳಸ್ಯದ. ಹಾಗಾಗಿ ಯಾವ ಮಿಸೈಲ್ಸ್ಗಳು ಇಂಪಾರ್ಟೆಂಟ್ ಅದಾವೆ ಎಕ್ಸಾಮ್ ದೃಷ್ಟಿಯಿಂದ ಅನ್ನೋದನ್ನು ನೋಡಬೇಕು. ಮೊದಲನೇದಾಗಿ ಅಗ್ನಿ ಮಿಸೈಲ್ನ ಪರೀಕ್ಷೆಯನ್ನು ಇತ್ತೀಚೆಗೆ ಮಾಡಲಾಗಿದೆ. ಇತ್ತೀಚೆಗೆ ಅಗ್ನಿ 6 ಮಾಡಲಾಗಿದೆ, ಅಗ್ನಿ 5 ಮಾಡಲಾಗಿದೆ, ಅಗ್ನಿ ಪ್ರೈಮನ್ನು ಕೂಡ ಮಾಡಲಾಗಿದೆ. ಸೊ ಹಾಗಾದರೆ ಮೊದಲ ಈ ಅಗ್ನಿ ಸೀರೀಸ್ ಮಿಸೈಲ್ಸ್ ಏನು ಹೇಳ್ತಾವು, ಅಗ್ನಿ ಅನ್ನೋದು ಒಂದು ಬ್ಯಾಲಿಸ್ಟಿಕ್ ಮಿಸೈಲ್. ಮೂಲತಃ ಬ್ಯಾಲಿಸ್ಟಿಕ್ ಮಿಸೈಲ್ ಅಂದರೆ ಏನು, ಈ ಭೂಮಿಯ ವಾತಾವರಣವನ್ನು ದಾಟಿ ಬಾಹ್ಯಾಕಾಶಕ್ಕೆ ಹೋಗಿ ಮತ್ತು ಪುನಃ ವಾತಾವರಣಕ್ಕೆ ಬರುವಂಥ ಒಂದು ಮಿಸೈಲ್. ಸಾಮಾನ್ಯವಾಗಿ ಇದು ಲಾಂಗ್ ರೇಂಜನ್ನು ಹೊಂದಿರ್ತದೆ. ಕೆಲವೊಮ್ಮೆ ಇದನ್ನು ICBM ಅಂತೇಳಿ ಕರಿತೀವಿ ನಾವು, ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್. ಅಂದರೆ ಇದರ ಲಾಂಗ್ ರೇಂಜ್ ಇರುವುದರಿಂದ ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ಹೋಗುವ ಸಾಮರ್ಥ್ಯವನ್ನು ಇದು ಹೊಂದಿರ್ತದೆ. ಆದ್ದರಿಂದ ಇದನ್ನು ICBM ಅಂತೇಳಿ ಕರಿತೀವಿ. ಅಗ್ನಿ ಸಾಮಾನ್ಯವಾಗಿ ಅತ್ಯಂತ ವೇಗವಾಗಿದೆ. ಪ್ಯಾರಾಬೋಲಿಕ್ ಪಾತ್ ಅಥವಾ ಈ ಪ್ಯಾರಾಬೋಲಿಕ್ ಪಾತ್ನಲ್ಲಿ ಕ್ರಮಿಸಿ ಏನು ಮಾಡ್ತದೆ, ಶತ್ರುಗಳನ್ನು ಟಾರ್ಗೆಟ್ ಮಾಡ್ತದೆ. ಸಾಮಾನ್ಯವಾಗಿ ಇದರ ಟಾರ್ಗೆಟ್ ಏನಲ್ಲ, ಪ್ರಿಸಿಷನ್ ಅಂತ ಹೇಳಿ ಏನು ಕರಿತೀವಲ್ಲ, ಕ್ರೂಸ್ ಮಿಸೈಲ್ಗಿಂತ ಕಡಿಮೆ ಇರ್ತದೆ. ಇದು ನಿಖರತೆ ಏನದ ಕಡಿಮೆ ಇರ್ತದೆ. ಇದು ಸಾಮಾನ್ಯವಾಗಿ ಬ್ಯಾಲಿಸ್ಟಿಕ್ ಮಿಸೈಲ್ದ ಒಂದು ಸಂಕ್ಷಿಪ್ತ ವಿವರಣೆ. ಅಗ್ನಿ ಸಿರೀಸನ್ನು ನೋಡೋದಾದ್ರೆ ಮೊದಲು ಏನಾಗ್ತದೆ, ಭಾರತವನ್ನು ಈ ಮಿಸೈಲ್ಗಳ ದೃಷ್ಟಿಯಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡುವ ಉದ್ದೇಶದಿಂದ ಏನು ಮಾಡ್ತಾರೆ, IGMDP ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮನ್ನು ಹಮ್ಮಿಕೊಳ್ಳಲಾಗ್ತದೆ. DRDO ಏನು ಮಾಡ್ತದೆ,
IGMDP ಯೋಜನೆಯನ್ನು ಹಮ್ಮಿಕೊಳ್ತದ. ಈ ಮೂಲಕ ಏನು ಭಾರತಕ್ಕೆ ತನ್ನ ಸುರಕ್ಷತೆಗಾಗಿ ಅವಶ್ಯಕವಿರುವ ಯಾವುದೇ ಬಗೆಯ ಮಿಸೈಲ್ಗಳನ್ನು ತಯಾರು ಮಾಡುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುವುದು. ಇದರ ಮುಖ್ಯ ಅಧಿಕಾರಿ ಅಥವಾ ಅಧ್ಯಕ್ಷತೆಯನ್ನು ಹೆಮ್ಮೆಯ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಇದರ ಅನ್ವಯ ಏನು ಮಾಡ್ತಾರೆ, PATNA 5 ಬಗೆಯ ಮಿಸೈಲ್ಗಳನ್ನು ಅಭಿವೃದ್ಧಿ ಮಾಡ್ತಾರೆ. ಪೃಥ್ವಿ, ಅಗ್ನಿ, ತ್ರಿಶೂಲ, ನಾಗ, ಆಕಾಶ, ಈ ರೀತಿಯಾಗಿ ಒಟ್ಟು 5 ಮಿಸೈಲ್ಗಳನ್ನು ಅಭಿವೃದ್ಧಿ ಮಾಡ್ತಾರೆ. ಸೊ ಇಲ್ಲಿ ಪೃಥ್ವಿ ಅಂದರೆ ಏನು, ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್. ಭೂಮಿಯ ಮೇಲ್ಮೈಯಿಂದ ಮೇಲ್ಮೈಗೆ ಟಾರ್ಗೆಟ್ ಮಾಡುವ ಮಿಸೈಲ್ ಯಾವುದು, ಪೃಥ್ವಿ. ನೆಕ್ಸ್ಟ್ ಅಗ್ನಿ, ಇದು ಕೂಡ ಸರ್ಫೇಸ್ ಟು ಸರ್ಫೇಸ್, ಭೂಮಿಯ ಮೇಲ್ಮೈಯಿಂದ ಮೇಲ್ಮೈಗೆ ಅಟ್ಯಾಕ್ ಮಾಡುವಂಥ ಕ್ಷಿಪಣಿ ಯಾವುದು, ಅಗ್ನಿ. ನೆಕ್ಸ್ಟ್ ತ್ರಿಶೂಲ, ಸರ್ಫೇಸ್ ಟು ಏರ್, ಭೂಮಿಯಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿ ಯಾವುದು, ತ್ರಿಶೂಲ. ಆಕಾಶವು ಕೂಡ ಸರ್ಫೇಸ್ ಟು ಏರ್ ಮಿಸೈಲ್ ಆಗಿದೆ. ನೆಕ್ಸ್ಟ್ ನಾಗ, ಆ್ಯಂಟಿ ಟ್ಯಾಂಕ್ ಮಿಸೈಲ್ ಅಂತೇಳಿ ಕರಿತೀವಿ ನಾವು. ಆ್ಯಂಟಿ ಟ್ಯಾಂಕ್ ಮಿಸೈಲ್, ಯಾವುದೇ ಟ್ಯಾಂಕ್ಗಳು ಬರ್ತಿದ್ರು ಅಥವಾ ರಣಗಾಡಿ ಅಂತೇಳಿ ಕರಿತೀವಿ ನಾವು, ಆ ಟ್ಯಾಂಕ್ಗಳನ್ನು ಹೊಡೆದುರುಳಿಸುವ ಉದ್ದೇಶದಿಂದ ನಾಗ್ ಮಿಸೈಲ್ಸನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದೇ ನಾಗ್ ಮಿಸೈಲ್ದ ಹೆಲಿಕಾಪ್ಟರ್ ವರ್ಜನ್ ಯಾವುದಂದ್ರೆ ಅದು ಹೆಲಿಕಾಪ್ಟರ್ ನಾಗ್ ಮಿಸೈಲ್. ಇದು IGMDP ಪ್ರೋಗ್ರಾಮ್ ಆಯಿತು. ಅಗ್ನಿಯಲ್ಲೇ 6 ಸಿರೀಸ್ ಬರ್ತಾವೆ. ಮೊದಲ ಅಗ್ನಿ 3 ಮಹತ್ವದ, ಇದು ಸಾಮಾನ್ಯವಾಗಿ 3000ದಿಂದ 3500 ಕಿಲೋಮೀಟರ್ ರೇಂಜ್ ಅಥವಾ ವ್ಯಾಪ್ತಿಯನ್ನು ಹೊಂದಿದೆ. ಅಗ್ನಿ 3 ಬ್ಯಾಲಿಸ್ಟಿಕ್ ಮಿಸೈಲ್ ಇದೆ ಅಂತ ಆವಾಗಲೇ ಹೇಳಿದೆವು. ಅಗ್ನಿ 5 ಸಾಮಾನ್ಯವಾಗಿ 5000ವರೆಗಿನ ಕಿಲೋಮೀಟರ್ಗಳನ್ನು ಕ್ರಮಿಸುವ ಸಾಮರ್ಥ್ಯವನ್ನು ಹೊಂದಿದೆ. ನೆಕ್ಸ್ಟ್ ಅಗ್ನಿ 6 ಇತ್ತೀಚೆಗೆ ಯೋಜನಾ ಹಂತದಲ್ಲಿದೆ. ಇದನ್ನು ಅಭಿವೃದ್ಧಿಪಡಿಸುವಲ್ಲಿ DRDO ಏನದ ಕೆಲಸ ಮಾಡುತ್ತಿದೆ. ಇದನ್ನು ಅಭಿವೃದ್ಧಿಪಡಿಸಲು ಸಾಮಾನ್ಯವಾಗಿ 10,000ದಿಂದ 12,000 ಕಿಲೋಮೀಟರ್ ಕ್ರಮಿಸಬಲ್ಲಂಥ ಸಾಮರ್ಥ್ಯವನ್ನು ಇದು ಹೊಂದಲಿದೆ. ಈ ಅಗ್ನಿ 6 ಭಾರತ ಅಭಿವೃದ್ಧಿಪಡಿಸಿದ್ದೇ ಆದರೆ ಭೂಮಿಯ ಮೇಲಿನ ಯಾವುದೇ ಸ್ಥಳಕ್ಕೆ ಭಾರತ ಹೊಡೆಯಬಹುದು. ಅಮೇರಿಕಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಭೂಮಿಯ ಮೇಲಿನ ಯಾವುದೇ ಸ್ಥಳಕ್ಕೆ ಕ್ರಮಿಸಿ ಆ ಪ್ರದೇಶಗಳನ್ನು ಹೊಡೆಯುವ ಸಾಮರ್ಥ್ಯ ಭಾರತಕ್ಕೆ ಬರಲಿದೆ. ಇದು ಅಗ್ನಿ 6 ಆಯಿತು. ಓಕೆ, ಇದಷ್ಟು ಅಗ್ನಿ ಮತ್ತು ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಮಾಹಿತಿಯನ್ನು ನೋಡಿದೆವು. ಬ್ಯಾಲಿಸ್ಟಿಕ್ ಮಿಸೈಲ್ ನೋಡೇವು ಅಂದರೆ ಕ್ರೂಸ್ ಮಿಸೈಲ್ ಏನು ಹೇಳ್ತದೆ. ಕ್ರೂಸ್ ಮಿಸೈಲ್ಸ್ ಅಂದರೆ ಏನು, ಸಾಮಾನ್ಯವಾಗಿ ಈ ಭೂಮಿಯಿಂದ ಮೇಲಕ್ಕೆ ಎದ್ದು ಭೂಮಿಗೆ ಸಮಾಂತರವಾಗಿ ಚಲಿಸುವ ಸಾಮರ್ಥ್ಯವನ್ನು ಹೊಂದಿರ್ತದೆ. ಈ ರೀತಿಯಾಗಿ ಭೂಮಿಯಿಂದ ವರ್ಟಿಕಲ್ ಆಗಿ ಆರಂಭ ಮಾಡಿ ತನ್ನ ದಿಕ್ಕನ್ನು ಬದಲಿಸಿ ಭೂಮಿಗೆ ಸಮಾಂತರವಾಗಿ ಕಡಿಮೆ ಎತ್ತರದಲ್ಲಿ ಹೋಗುವ ಸಾಮರ್ಥ್ಯವನ್ನು ಹೊಂದಿರ್ತದೆ. ಇದರ ವೇಗ ಸಾಮಾನ್ಯವಾಗಿ ಕಡಿಮೆ ಇರ್ತದೆ, ಆದರೆ ಅಕ್ಯುರಸಿ ಅಥವಾ ನಿಖರತೆ ಅಧಿಕವಾಗಿರ್ತದೆ. ಇದರ ನಿಖರತೆಯನ್ನು ನಾವು ಆಪರೇಷನ್ ಸಿಂಧೂರ್ನಲ್ಲಿ ನೋಡಿದೆವು. ಪಿನ್ ಪಾಯಿಂಟ್ ಅಕ್ಯುರಸಿ ಅಂತೇಳಿ ನಾವು ಕರಿತೇವೆ. ಪಿನ್ ಪಾಯಿಂಟ್ ಅಕ್ಯುರಸಿ ಭೂಮಿಗೆ ಸಮಾಂತರವಾಗಿ ಕ್ರಮಿಸುವುದರಿಂದ ಏನಾಗ್ತದೆ, ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ ಕಣ್ಣಿಗೆ ಬೀಳದೆ ಇದು ಏನಾಗ್ತದೆ, ರಡಾರ್ ಕಣ್ಣಿಗೆ ಬೀಳದೆ ಏನಾಗ್ತದೆ, ಚಲಿಸ್ತದೆ. ಹಾಗಾಗಿ ಭಾರತದ ಈ ಕ್ರೂಸ್ ಮಿಸೈಲ್ ಯಾವುದಂದ್ರೆ ಅದು ಬ್ರಹ್ಮೋಸ್ ಕ್ರೂಸ್ ಮಿಸೈಲ್. ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಇದನ್ನು ಅಭಿವೃದ್ಧಿಪಡಿಸಿವೆ. ಇತ್ತೀಚೆಗೆ ಈ ಬ್ರಹ್ಮೋಸ್ ಮಿಸೈಲನ್ನು ನಾವು ಫಿಲಿಪೈನ್ಸ್ ಕೊಟ್ಟೆವು, ವಿಯೆಟ್ನಾಂ ಕೊಟ್ಟೆವು. ಮುಂದೆ ಬರ್ತಾ ಅದು ವಿಯೆಟ್ನಾಂದೊಂದಿಗೆ ಒಪ್ಪಂದ ಮಾಡಿಕೊಂಡು ವಿಯೆಟ್ನಾಂಗೆ ಬ್ರಹ್ಮೋಸ್ ಮಿಸೈಲನ್ನು ಹಸ್ತಾಂತರ ಮಾಡುವ ಒಂದು ಯೋಜನೆಗೆ ಸಹಿ ಹಾಕಲಾಗಿದೆ. ಈ ಬ್ರಹ್ಮೋಸ್ ಮಿಸೈಲನ್ನು ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ತಯಾರು ಮಾಡಲಾಗುತ್ತದೆ. ಬ್ರಹ್ಮೋಸ್ ಮಿಸೈಲ್ ಇದು ಕ್ರೂಸ್ ಮಿಸೈಲ್ ಅದ. ಓಕೆ, ಸ್ಪೀಡ್ ಕಡಿಮೆ ಇರ್ತದೆ, ಅಕ್ಯುರಸಿ ಹೆಚ್ಚಿರ್ತದೆ. ನೆಕ್ಸ್ಟ್, ಭಾರತ ಇತ್ತೀಚೆಗೆ ಸ್ಕ್ಯಾಲ್ಪ್ ಮಿಸೈಲ್ಗೆ ಆರ್ಡರನ್ನು ಕೊಟ್ಟದ. 100 ಸ್ಕಾಲ್ಪ್ ಮಿಸೈಲ್ಗಳ ಖರೀದಿಗಾಗಿ ಆರ್ಡರ್ ಕೊಟ್ಟದ. ಹಾಗಾದರೆ ಈ ಸ್ಕ್ಯಾಲ್ಪ್ ಮಿಸೈಲ್ಗಳು ಯಾವ ದೇಶಕ್ಕೆ ಸೇರಿವೆ? ಮೂಲತಃ ಇದು ಫ್ರಾನ್ಸ್ ದೇಶದ ಮಿಸೈಲ್ಸ್ಗಳಾಗಿವೆ. ಆಪರೇಷನ್ ಸಿಂಧೂರ್ನಲ್ಲಿ ಇದನ್ನು ಯಥೇಚ್ಛವಾಗಿ ಬಳಸಿದ ಕಾರಣಕ್ಕಾಗಿ ಮತ್ತು ಇವುಗಳ ರಿಲಯಬಿಲಿಟಿ ವಿಶ್ವಾಸಾರ್ಹತೆಗಾಗಿ ಭಾರತ ಏನು ಮಾಡ್ಯದ, ಇನ್ನೂ 100 ಮಿಸೈಲ್ಸ್ಗಳ ಖರೀದಿಗಾಗಿ ಆರ್ಡರ್ ಕೊಟ್ಟದ. ಹಾಗಾದ್ರೆ ಸ್ಕಾಲ್ಪ್ ಮಿಸೈಲ್ ಅಂದರೆ ಫ್ರಾನ್ಸ್ ದೇಶಕ್ಕೆ ಸೇರಿದೆ. ನೆಕ್ಸ್ಟ್,
ಇದೇ ಆಪರೇಷನ್ ಸಿಂಧೂರಿನಲ್ಲಿ ನಾವು ನೋಡಿದೆವು S-400 ಅಥವಾ ಸುದರ್ಶನ ಚಕ್ರ ಅಂಥೇಳಿ ನಾವು ಭಾರತದಲ್ಲಿ ಕರಿತೇವೆ. ಈ S-400 ಏನಿದು ಏರ್ ಡಿಫೆನ್ಸ್ ಸಿಸ್ಟಮ್. S-400 ಏನು ಏರ್ ಡಿಫೆನ್ಸ್ ಸಿಸ್ಟಮ್. ಯಾವುದೇ ದೇಶದ ಕ್ಷಿಪಣಿ ದಾಳಿ ಆದಾಗ ಆ ಕ್ಷಿಪಣಿಯನ್ನು ಆಕಾಶದಲ್ಲೇ ಹೊಡೆದುರುಳಿಸುವ ಕಾರ್ಯವನ್ನು ಯಾವ್ದು ಮಾಡ್ತದೆ, ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಮಾಡ್ತಾವೆ. ಭಾರತದ ಬಳಿ S-400 ಏನಲ್ಲ, ಇದು ಲಾಂಗ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿದೆ. ಸುಮಾರು 400 ಕಿಲೋಮೀಟರ್ಗಳ ದೂರದಲ್ಲಿಯೇ ಆ ಒಂದು ಮಿಸೈಲ್ಸನ್ನು ಹೊಡೆದುರುಳಿಸುವ ಸಾಮರ್ಥ್ಯ ಇದಕ್ಕದ. S-400 ಮೂಲತಃ ಇದು ರಷ್ಯಾದದ. ಭಾರತದ ಬಳಿ ಇಂಥ 5 S-400ಗಳಿಗೆ ಆರ್ಡ್ರನ್ನು ಮಾಡಲಾಗಿದೆ. ಇಲ್ಲಿಯವರೆಗೆ 3 ಏನದವು, 3 ಭಾರತಕ್ಕೆ ಬಂದಿವೆ, ಇನ್ನೂ 2 ಭಾರತಕ್ಕೆ ಬರಲಿವೆ. S-400 ಯಾವ ದೇಶದ್ದು, ರಷ್ಯಾದು, ಲಾಂಗ್ ರೇಂಜ್ ಅದ. ನೆಕ್ಸ್ಟ್ ಆಕಾಶ ತೀರ ಏರ್ ಡಿಫೆನ್ಸ್ ಸಿಸ್ಟಮ್. ಭಾರತದ ಬಳಿ ಇರುವ ಮೀಡಿಯಮ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್. ಆಕಾಶ ಮೀಡಿಯಮ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್. ಇತ್ತೀಚೆಗೆ ಏನು UAE ಏನಲ್ಲ, ಈ ಆಕಾಶ ತೀರನ್ನು ಖರೀದಿ ಮಾಡುವ ಆಸಕ್ತಿಯನ್ನು ತೋರಿಸಿದೆ. ನೆಕ್ಸ್ಟ್ VSHORD ಅಂತ ಬರ್ತಾವು ಸ್ನೇಹಿತರೆ. VSHORD ಅಂದರೆ ವೆರಿ ಶಾರ್ಟ್ ರೇಂಜ್ ಡಿಫೆನ್ಸ್ ಸಿಸ್ಟಮ್. ಒಬ್ಬ ಮನುಷ್ಯ ಅಥವಾ ಸೈನಿಕ ತನ್ನ ಹೆಗಲ ಮೇಲೆ ಈ ರಾಕೆಟ್ ಲಾಂಚರ್ನ ಹಿಡಿಯುವ ಮೂಲಕ ಮುಂಬರುವ ಯಾವುದೇ ಹೆಲಿಕಾಪ್ಟರ್ ಆಗಿರ್ಬೋದು, ಯುದ್ಧದ ಟ್ಯಾಂಕ್ಗಳಾಗಿರ್ಬೋದು, ಅವುಗಳನ್ನು ನಾಶಪಡಿಸುವ ಸಾಮರ್ಥ್ಯ ಈ VSHORDಸ್ಗಳಿಗಿದಾವು. ವೆರಿ ಶಾರ್ಟ್ ರೇಂಜ್. ಓಕೆ, ನೆಕ್ಸ್ಟ್ ಐರನ್ ಡೋಮ್ ಯಾವ ದೇಶದ್ದು, ಅದು ಇಸ್ರೇಲ್. ಐರನ್ ಡೋಮ್ ಇಸ್ರೇಲ್. ನೆಕ್ಸ್ಟ್ ಪ್ಯಾಟ್ರಿಯೋಟಿಕ್ ಏರ್ ಡಿಫೆನ್ಸ್ ಸಿಸ್ಟಮ್ ಯಾವ ದೇಶದ್ದು, ಥರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಯಾವ ದೇಶದ್ದು ಅಂದ್ರೆ ಥರ್ಡ್ USA ಅಮೇರಿಕಾದು. ಪ್ಯಾಟ್ರಿಯೋಟಿಕ್ ಕೂಡ USA ಅಮೇರಿಕಾದು. ಯಾವ ರೀತಿಯಾಗಿ ಕೇಳ್ಬೋದು ಅಂದ್ರೆ ಹೊಂದಿಸಿ ಬರೆಯಿರಿ ರೂಪದಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಒಂದು ಕಡೆ ಇನ್ನೊಂದು ಕಡೆ ಯಾವ ದೇಶಕ್ಕೆ ಸಂಬಂಧಿಸಿವೆ ಅಂತ ಕೇಳ್ಬೋದು. S-400 ರಷ್ಯಾ, ಥರ್ಡ್ ಅಮೇರಿಕಾ, ಪ್ಯಾಟ್ರಿಯೋಟಿಕ್ ಅಮೇರಿಕಾ, ಐರನ್ ಡೋಮ್ ಇಸ್ರೇಲ್. ಓಕೆ, ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕೇಳ್ಬೋದು. ಇರಾನ್ ಇತ್ತೀಚೆಗೆ ಹಲವು ಡ್ರೋನ್ಗಳನ್ನು ಏಕಕಾಲಕ್ಕೆ ಇಸ್ರೇಲ್ ಅಥವಾ ಈ ಮಿಡಲ್ ಈಸ್ಟ್ದ ಹಲವು ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಮಾಡಿತ್ತು. ಶಾಹಿದ್ ಡ್ರೋನ್ ಯಾವ ದೇಶಕ್ಕೆ ಸೇರಿವೆ ಅಂತ ಕೇಳ್ಬೋದು. ಶಾಹಿದ್ ಡ್ರೋನ್ ಯಾವ ದೇಶ, ಇರಾನ್ ದೇಶಕ್ಕೆ ಸೇರಿದೆ. ಓಕೆ, ಇದು S-400 ನೋಡಿದೆವು. ನೆಕ್ಸ್ಟ್ LHC ಪ್ರಚಂಡ, ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ಬೋದು. ಮೂಲತಃ ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್, ಲಘು ಯುದ್ಧ ಹೆಲಿಕಾಪ್ಟರ್ ಪ್ರಚಂಡ. ಇಷ್ಟೇ ಕೇಳ್ಬೋದು. LHC ಪ್ರಚಂಡ ಯಾವುದಕ್ಕೆ ಸಂಬಂಧಿಸಿದೆ, ಇದು ಲಘು ಯುದ್ಧ ಹೆಲಿಕಾಪ್ಟರ್ ಆಗಿದೆ. ಓಕೆ, ಇದೇ ಮಾದರಿಯಲ್ಲಿ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಯಾವುದು ಅಂತ ಕೇಳ್ಬೋದು. ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಂದರೆ ತೇಜಸ್ಸನ್ನು ಮೂಲತಃ ಕರ್ನಾಟಕದ HAL ಅಭಿವೃದ್ಧಿಪಡಿಸುತ್ತದೆ. ಅತ್ಯಂತ ಚಿಕ್ಕ ಯುದ್ಧ ವಿಮಾನ ಅಂತೇಳಿ ಕರಿತೇವೆ ನಾವು. ವಿಶ್ವದ ಅತ್ಯಂತ ಚಿಕ್ಕ ಯುದ್ಧ ವಿಮಾನ ಯಾವುದು, ತೇಜಸ್. ಇದು ಒನ್ ಇಂಜನ್ ಯುದ್ಧ ವಿಮಾನವಾಗಿದೆ, ಸಿಂಗಲ್ ಇಂಜಿನ್ ಯುದ್ಧ ವಿಮಾನ. ಓಕೆ, ನೆಕ್ಸ್ಟ್ ಸ್ನೇಹಿತರೆ ಆಗ್ರೆ ಅಥವಾ ಆಗ್ರೆ ಅಂತೇಳಿ ಕರಿತೀವಿ. ಏನಿದು ಆಗ್ರೆ ಅಂದ್ರೆ ಮೂಲತಃ ಜಲಾಂತರ್ಗಾಮಿ ವಿರೋಧ ಏನು, ಕಡಿಮೆ ಆಳದ ನೀರಿನಲ್ಲಿ ಜಲಾಂತರ್ಗಾಮಿ ವಿರೋಧಿ ಯುದ್ಧ ನೌಕೆ ಆ್ಯಂಟಿ ಸಬ್ಮೆರಿನ್ ವಾರ್ಫೇರ್ ಅಂತೇಳಿ ನಾವು ಕರಿತೀವಿ. ಸಾಮಾನ್ಯವಾಗಿ ನೇರವಾಗಿ ಕೇಳ್ತಾನೆ ಆಗ್ರೆ ಯಾವುದಕ್ಕೆ ಸಂಬಂಧಿಸಿದೆ. ಆಗ್ರೆ ಅಂದರೆ ಏನು ಅಂದ್ರೆ ಕಡಿಮೆ ಆಳದ ನೀರಿನಲ್ಲಿ ಯುದ್ಧ ಮಾಡುವ ಜಲಾಂತರ್ಗಾಮಿ ಯುದ್ಧ ನೌಕೆ ಯಾವುದಂದ್ರೆ ಆಗ್ರೆ. ನೆಕ್ಸ್ಟ್ ನೇತ್ರಾ ವ್ಯವಸ್ಥೆ ಏನಿದು ನೇತ್ರಾ ವ್ಯವಸ್ಥೆ? ಭಾರತದಲ್ಲಿ ಮೊದಲ ಸ್ವದೇಶಿ ನಿರ್ಮಿತ ವೈಮಾನಿಕ ಮುನ್ನೆಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆಯಾಗಿದೆ. ಏನು? ವೈಮಾನಿಕ ಮುನ್ನೆಚ್ಚರಿಕೆ ಮತ್ತು
ನಿಯಂತ್ರಣ ಮಾಡುವ ಒಂದು ವ್ಯವಸ್ಥೆ ಯಾವುದಂದ್ರೆ ಅದು ನೇತ್ರ ವ್ಯವಸ್ಥೆ. ಓಕೆ, ನೇರವಾಗಿ ಒನ್ ಲೈನರ್ ರೂಪದಲ್ಲಿ ಕೇಳ್ಬೋದು. ನೇತ್ರ ವ್ಯವಸ್ಥೆಯು ಯಾವುದಕ್ಕೆ ಸಂಬಂಧಿಸಿದೆ? ವಾಯುಪಡೆಯ ಮೂಲಕ ಏನು ಮಾಡ್ತಾರೆ ಭಾರತದಲ್ಲಿ, ಅದು ಹವಾಮಾನಕ್ಕೆ ಸಂಬಂಧಿಸಿದಂಥ ಆಗಿರ್ಬೋದು, ಇತರ ಯಾವುದೇ ನೈಸರ್ಗಿಕ ವಿದ್ಯಮಾನಕ್ಕೆ ಸಂಬಂಧಿಸಿದ ಯಾವುದೇ ಘಟನೆಗಳು ಸಂಭವಿಸಿದಾಗ ಈ ಮುನ್ಸೂಚನೆಯನ್ನು ನೀಡುವ ಉದ್ದೇಶದಿಂದ ವೈಮಾನಿಕ ಮುನ್ಸೂಚನೆ ಮತ್ತು ನಿಯಂತ್ರಣ ವ್ಯವಸ್ಥೆ ಇದಾಗಿದೆ. ಸೊ ನೇತ್ರ ಗೊತ್ತಾಯಿತು. ನೆಕ್ಸ್ಟ್ ತೃಷ್ಣಾ ಉಪಗ್ರಹ. ತೃಷ್ಣಾ ಉಪಗ್ರಹ ಭಾರತದ ಪ್ರಧಾನಿಯವರು ಭಾರತ ಮತ್ತು ಫ್ರಾನ್ಸ್ ಜಂಟಿಯಾಗಿ ಈ ತೃಷ್ಣಾ ಉಪಗ್ರಹವನ್ನು 2027ರಲ್ಲಿ ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಲಿವೆ ಎಂದು ಅಧಿಕೃತವಾಗಿ ಒಪ್ಪಂದಕ್ಕೆ ಸೈನನ್ನು ಹಾಕಿದ್ದಾರೆ. ತೃಷ್ಣಾ ಉಪಗ್ರಹ ಇಂಡಿಯಾ ಮತ್ತು ಫ್ರಾನ್ಸ್ 2027ಕ್ಕೆ. ಹಾಗಾದರೆ ತೃಷ್ಣಾ ಉಪಗ್ರಹ ಅಂದರೆ ಏನು? ಥರ್ಮಲ್ ಇನ್ಫ್ರಾರೆಡ್ ಇಮೇಜಿಂಗ್ ಸ್ಯಾಟಲೈಟ್ ಫಾರ್ ಹೈ ರೆಸೊಲ್ಯೂಷನ್ ನ್ಯಾಚುರಲ್ ರಿಸೋರ್ಸ್ ಅಸೆಸ್ಮೆಂಟ್ ಅಂತೇಳಿ ತೃಷ್ಣಾನ ಕರಿತೇವೆ. ಅಧಿಕ ರೆಸೊಲ್ಯೂಷನ್ ಥರ್ಮಲ್ ಇಮೇಜಿಂಗ್ ಮೂಲಕ ಹವಾಮಾನಗಳನ್ನು, ಈ ಹವಾಮಾನ ಬದಲಾವಣೆ ಆಗಿರ್ಬೋದು, ನೀರಿನ ಬಳಕೆ ಆಗಿರ್ಬೋದು, ಜಲಸಂಪನ್ಮೂಲಗಳ ನಿರ್ವಹಣೆಯನ್ನು ಈ ಪರಿಣಾಮಕಾರಿಯಾಗಿ ಮಾಡಲು ಮತ್ತು ಅಧ್ಯಯನ ಮಾಡಲು ಈ ತೃಷ್ಣಾ ಉಪಗ್ರಹವನ್ನು ಭಾರತ ಮತ್ತು ಫ್ರಾನ್ಸ್ ಜಂಟಿಯಾಗಿ 2027ರಲ್ಲಿ ಉಡಾವಣೆ ಮಾಡಲಿವೆ. ತೃಷ್ಣಾ ಉಪಗ್ರಹ ಗೊತ್ತಾಯಿತು. ಭಾರತ ಮತ್ತು ಫ್ರಾನ್ಸ್ 2027ಕ್ಕೆ. ಇದೊಂದು ಮೂಲತಃ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಆಗಿದೆ. ಹವಾಮಾನ ಬದಲಾವಣೆ ಆಗಿರ್ಬೋದು, ನೀರಿನ ಬಳಕೆ ಆಗಿರ್ಬೋದು, ಜಲಸಂಪನ್ಮೂಲಗಳ ನಿರ್ವಹಣೆಗೆ ಇದನ್ನು ಬಳಸಲಾಗ್ತದೆ. ಸ್ನೇಹಿತರೆ, ನೆಕ್ಸ್ಟ್ INS ಧೂನಾಗಿರಿ. INS ಧೂನಾಗಿರಿ ಏನಿದು? INS ಧೂನಾಗಿರಿ ಮೂಲತಃ ಇದೊಂದು ಸ್ಟೆಲ್ತ್ ಫ್ರಿಗೇಟ್ ಅದ. ಸ್ಟೆಲ್ತ್ ಫ್ರಿಗೇಟ್ ಅಂತೇಳಿ ನಾವು ಕರಿತೇವೆ ಧೂನಾಗಿರಿಯನ್ನು. ಸ್ಟೆಲ್ತ್ ಫ್ರಿಗೇಟ್ ಅಂದರೆ ಏನು? ಸಾಮಾನ್ಯವಾಗಿ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂದರೆ ಯುದ್ಧವಾಹಕ ನೌಕೆ ಹೊಂಟಿತ್ತಂದ್ರೆ ಅದರ ಸುತ್ತಮುತ್ತಲೂ ಅಟ್ಯಾಕಿಂಗ್ ನೌಕೆಗಳಿರ್ತಾವೆ. ಒಂಟಿಯಾಗಿ ಯಾವತ್ತೂ ಹೋಗಲ್ಲ ಯುದ್ಧವಾಹಕ ನೌಕೆ. ಯುದ್ಧವಾಹಕ ನೌಕೆ ಮ್ಯಾಗ ಯುದ್ಧ ವಿಮಾನಗಳಿರ್ತಾವೆ. ಈ ಯುದ್ಧ ವಿಮಾನಗಳನ್ನು ಹೊತ್ಕೊಂಡು ಯುದ್ಧವಾಹಕ ನೌಕೆ ಹೋಗುತ್ತಿರುವಾಗ ಅದರ ಸೈಡ್ ಎಲ್ಲ ಏನು ಅಟ್ಯಾಕಿಂಗ್ ನೌಕೆಗಳಿರ್ತಾವೆ. ಇದನ್ನು ಫ್ರಿಗೇಟ್ಸ್ ಅಂತೇಳಿ ನಾವು ಕರಿತೇವೆ. ಈ ಫ್ರಿಗೇಟ್ಗಳನ್ನು ತಯಾರು ಮಾಡುವ ಉದ್ದೇಶದಿಂದ ಅಥವಾ ಸ್ವದೇಶಿ ನಿರ್ಮಾಣ ಮಾಡುವ ಉದ್ದೇಶದಿಂದ ಪ್ರಾಜೆಕ್ಟ್ 17A ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರಾಜೆಕ್ಟ್ 17A ಅಡಿ 7 ಸ್ಟೆಲ್ತ್ ಫ್ರಿಗೇಟ್ಗಳನ್ನು ನಿರ್ಮಾಣ ಮಾಡುವ ಯೋಜನೆಯನ್ನು ಹಾಕಿಕೊಂಡಿತ್ತು. ಈ 7ರಲ್ಲಿ ಈ ಧೂನಾಗಿರಿ ಅಲ್ಲ 5ನೇ ಸ್ಟೆಲ್ತ್ ಫ್ರಿಗೇಟ್ ಆಗಿದೆ. 5ನೇದು ಮೂಲತಃ ಇದು ನೀಲಗಿರಿ ವರ್ಗಕ್ಕೆ ಸೇರಿದ ಸ್ಟೆಲ್ತ್ ಫ್ರಿಗೇಟ್ ಆಗಿದೆ, ಹಡಗು ಆಗಿದೆ ಅಂತ ಕರಿಬೋದು ನಾವು. ಈ ಪ್ರಾಜೆಕ್ಟ್ 17A ಏನು ಹೇಳ್ತಂದ್ರೆ ಆಗಲೇ ಹೇಳಿದ ಹಾಗೆ 7 ನೀಲಗಿರಿ ವರ್ಗದ ಸ್ಟೆಲ್ತ್ ಗೈಡೆಡ್ ಮಿಸೈಲ್ ಫ್ರಿಗೇಟ್ಗಳನ್ನು ತಯಾರು ಮಾಡುವುದು ಈ ಪ್ರಾಜೆಕ್ಟ್ 17A ಉದ್ದೇಶವಾಗಿದೆ. ಹಾಗಾದರೆ ಆ 7ಗಳು ಯಾವುವು ಅಂತ ನೋಡ್ಬೋದು. ಮೊದಲನೇದು ಯಾವುದು? ನೀಲಗಿರಿ. ನೆಕ್ಸ್ಟ್ ಉದಯಗಿರಿ. ನೆಕ್ಸ್ಟ್ ಹಿಮಗಿರಿ. ನೀಲಗಿರಿ, ಉದಯಗಿರಿ, ಹಿಮಗಿರಿ, ತಾರಾಗಿರಿ. ನೆಕ್ಸ್ಟ್ ಮಹೇಂದ್ರಗಿರಿ ಆಗಣ ಯಾವುದು? ಧೂನಾಗಿರಿ ಆಗಣ ವಿಂಧ್ಯಗಿರಿ. ಹೀಗೆ 7 ಸ್ಟೆಲ್ತ್ ಫ್ರಿಗೇಟ್ಗಳನ್ನು ಅಭಿವೃದ್ಧಿ ಮಾಡುವ ಕಾರ್ಯವು ಈ ಪ್ರಾಜೆಕ್ಟ್ 17A ಯೋಜನೆಯಡಿ ಹಾಕಿಕೊಳ್ಳಲಾಗಿದೆ. ನೆಕ್ಸ್ಟ್ ಇತ್ತೀಚೆಗೆ 2026ರಲ್ಲಿ ಮಾಲ್ವಾನ್ ನೌಕೆಯನ್ನು ಭಾರತೀಯ ನೇವಿಗೆ, ಇಂಡಿಯನ್ ನೇವಿಗೆ ಸೇರ್ಪಡೆಯನ್ನು ಮಾಡಲಾಗಿದೆ. ಹಾಗಾದರೆ ಈ ಮಾಲ್ವಾನ್ ಅನ್ನೋದು ಏನು? ಮೂಲತಃ ಮಾಲ್ವಾನ್ ಅನ್ನೋದು ಆ್ಯಂಟಿ ಸಬ್ಮರೀನ್ ವಾರ್ಫೇರ್ ಯಾವುದು? ಮಾಲ್ವಾನ್. ನೀರಿನಲ್ಲಿ ಈ ಜಲಾಂತರ್ಗಾಮಿಗಳು ಏನು ಮಾಡ್ತಾವೆ? ಟ್ರಾವೆಲ್ ಮಾಡ್ತಿರ್ತಾವೆ, ಅಟ್ಯಾಕ್ ಮಾಡುವ ಉದ್ದೇಶವನ್ನು ಹೊಂದಿರ್ತಾವೆ. ಆ ಆ್ಯಂಟಿ ಸಬ್ಮರೀನ್ ವಾರ್ಫೇರ್ ವಿರುದ್ಧ ಹೋರಾಟ ಮಾಡಲು ಈ ಮಾಲ್ವಾನ್ ಅನ್ನೋ ಆ್ಯಂಟಿ ಸಬ್ಮರೀನ್ ವಾರ್ಫೇರನ್ನು ಭಾರತ ಅಭಿವೃದ್ಧಿ ಮಾಡಿ ಇತ್ತೀಚೆಗೆ ಏನು ಮಾಡೋದು? ನೇವಿಯಲ್ಲಿ ಸೇರ್ಪಡೆಯನ್ನು ಮಾಡಿದೆ. ಓಕೆ, ಇದು ಮಾಲ್ವಾನ್ ನೌಕೆ.
ಸ್ನೇಹಿತರೆ ನೆಕ್ಸ್ಟ್ ಕಾಲಭೈರವ ಯುದ್ಧ ನೌಕೆ. ಈ ಕಾಲಭೈರವ ಯುದ್ಧ ನೌಕೆಯನ್ನು ಯಾರು ಅಭಿವೃದ್ಧಿ ಮಾಡಿದ್ರು ಅಂತ ಕೇಳ್ಬೋದು. ಮೂಲತಃ ಬೆಂಗಳೂರು ಮೂಲದ ಒಂದು ಸ್ಟಾರ್ಟಪ್ ಕಂಪ್ನಿ ಅದ. ಸ್ಟಾರ್ಟಪ್ ಕಂಪ್ನಿ ಯಾವುದು? ಫ್ಲೈಯಿಂಗ್ ವೆಜ್ ಡಿಫೆನ್ಸ್ ಆ್ಯಂಡ್ ಏರೋಸ್ಪೇಸ್. ಫ್ಲೈಯಿಂಗ್ ವೆಜ್ ಡಿಫೆನ್ಸ್ ಆ್ಯಂಡ್ ಏರೋಸ್ಪೇಸ್ ಅನ್ನೋ ಒಂದು ಖಾಸಗಿ ಕಂಪ್ನಿ ಏನದ ಈ ಕಾಲಭೈರವ ಯುದ್ಧ ವಿಮಾನವನ್ನು ಅಭಿವೃದ್ಧಿ ಮಾಡಿದೆ ಅಥವಾ ಡಿಸೈನ್ ಮಾಡಿದೆ. ಇದನ್ನು ಅಧಿಕೃತವಾಗಿ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಾಗ್ತದೆ ಅಂದರೆ ಅದನ್ನು ಪೋರ್ಚುಗಲ್ನಲ್ಲಿ ಮ್ಯಾನುಫ್ಯಾಕ್ಚರ್ ಅಥವಾ ಅಭಿವೃದ್ಧಿ ಮಾಡುವ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. ಮೂಲತಃ ಯಾವ ರೀತಿಯಾಗಿ ಕೇಳ್ಬೋದು? ಕಾಲಭೈರವ ಯುದ್ಧ ವಿಮಾನವನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು? ನಿಮ್ಗೆ ಇಸ್ರೋ ಕೊಡ್ಬೋದು, DRDO ಕೊಡ್ಬೋದು, ಅಥವಾ HAL ಕೊಡ್ಬೋದು, ಅಥವಾ ಈಗ ನೆಕ್ಸ್ಟ್ ಇದು ಫ್ಲೈಯಿಂಗ್ ವೆಜ್ ಆ್ಯಂಡ್ ಡಿಫೆನ್ಸ್ ಏರೋಸ್ಪೇಸ್. ಫ್ಲೈಯಿಂಗ್ ವೆಜ್ ಡಿಫೆನ್ಸ್ ಏರೋಸ್ಪೇಸ್ ಅನ್ನೋದು ಒಂದು ಕಂಪನಿ ಕೊಡ್ಬೋದು. ಸರಿಯಾದ ಆನ್ಸರ್ ಯಾವುದು? ಫ್ಲೈಯಿಂಗ್ ವೆಜ್ ಡಿಫೆನ್ಸ್ ಏರೋಸ್ಪೇಸ್ ಕಂಪನಿ. ಬೆಂಗಳೂರು ಮೂಲದ ಒಂದು ಏರೋಸ್ಪೇಸ್ ಸ್ಟಾರ್ಟಪ್ ಕಂಪ್ನಿ ಅದ. ಇದನ್ನು ಡಿಸೈನ್ ಬೆಂಗಳೂರಿನಲ್ಲಿ ಮಾಡಲಾಗಿದೆ ಅಥವಾ ಡಿಸೈನ್ ಬೆಂಗಳೂರಿನಲ್ಲಿ ಮಾಡಲಾಗಿದೆ. ಅಭಿವೃದ್ಧಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿ? ಪೋರ್ಚುಗಲ್ನಲ್ಲಿ ಮಾಡಲಾಗುತ್ತದೆ. ಇದು ಕಾಲಭೈರವ ಯುದ್ಧ ವಿಮಾನದ ಬಗ್ಗೆ. ನೆಕ್ಸ್ಟ್ ಕಲಾಂ ಮತ್ತು ಕವಚ. ಕಲಾಂ ಮತ್ತು ಕವಚ 3ನೇ ಆವೃತ್ತಿ ಅಥವಾ 3.0 ಏನಿದು? ಸ್ನೇಹಿತರೆ, ಭಾರತದ ರಕ್ಷಣಾ ಮತ್ತು ಕಾರ್ಯತಂತ್ರದ ಸಂವಾದ ವೇದಿಕೆಯಾಗಿ ಕಲಾಂ ಮತ್ತು ಕವಚವನ್ನು ಅಭಿವೃದ್ಧಿಪಡಿಸಲಾಗಿದೆ. ಕಲಾಂ ಮತ್ತು ಕವಚ ಅಂದರೆ ಏನು? ಸಂವಾದ ವೇದಿಕೆಯು ಸಂವಾದ ವೇದಿಕೆ. ಯಾವ ಸಂವಾದ ವೇದಿಕೆ? ರಕ್ಷಣೆಯಾಗಿರ್ಬೋದು ಮತ್ತು ಕಾರ್ಯತಂತ್ರ. ಸೊ ಅದಕ್ಕೆ ಈ ಕಲಾಂ ಮತ್ತು ಕವಚ ಅನ್ನೋದು ರಕ್ಷಣೆ ಮತ್ತು ಕಾರ್ಯತಂತ್ರಕ್ಕೆ ಸಂಬಂಧಿಸಿದಂತೆ ಸಂವಾದ ಮಾಡುವ ವೇದಿಕೆಯಾಗಿದೆ. ಸಂವಾದದ ವೇದಿಕೆಯಾಗಿದೆ. ಓಕೆ, ಇಷ್ಟೇ ಕೇಳ್ತಾನೆ, ನೇರವಾಗಿ ಕೇಳ್ತಾನೆ. ಕಲಾಮ ಮತ್ತು ಕವಚ ಯಾವುದಕ್ಕೆ ಸಂಬಂಧಿಸಿವೆ? ಸೊ ಈಗ ಅದರ 3ನೇ ಆವೃತ್ತಿ ನಡೆದದ 3.0. ಮುಖ್ಯವಾಗಿ ಇದು ಏನು, ಯಾವ ಉದ್ದೇಶ ಅಥವಾ ಥೀಮನ್ನು ಹೊಂದಿದೆ ಅಂದ್ರೆ ಟೇಕಿಂಗ್ ಜೈ ಫಾರ್ವರ್ಡ್ ವಿತ್ I2 ಅಂತ ಇದರ ಥೀಮ್ ಅದ. ಜೈ ಅಂದರೆ ಏನು? ಜಾಯಿಂಟ್ನೆಸ್. ಜೈ ಅಂದ್ರೆ ಜಾಯಿಂಟ್ನೆಸ್. ಓಕೆ, ಇದರ ಇನ್ನೂ ಪ್ರಮುಖ ಉದ್ದೇಶ ಏನಂದ್ರೆ ಸ್ವದೇಶೀಕರಣ, ಇಂಡಿಜಿನೈಜೇಷನ್. ಭಾರತದಲ್ಲಿ ಎಲ್ಲ ರಕ್ಷಣಾ ಸಲಕರಣೆಗಳನ್ನು ಸ್ವದೇಶೀಯವಾಗಿ ನಿರ್ಮಾಣ ಮಾಡಬೇಕನ್ನೋದು ಇದರ ಪ್ರಮುಖ ಉದ್ದೇಶವಾಗಿದೆ. ನಾವೀನ್ಯತೆಯನ್ನು ಹೆಚ್ಚು ಮಾಡುವುದು, ಇನೋವೇಷನ್ ಆ್ಯಂಡ್ ಇಂಡಿಯನೈಜೇಷನ್, ಇವೆರಡೂ ಇದರ ಮೂಲ ಸ್ತಂಭಗಳು ಅಂಥೇಳಿ ನಾವು ಗುರುತಿಸ್ತೇವೆ. ಇದು ಏನಾಯಿತು? ಕಲಾಂ ಮತ್ತು ಕವಚ 3.0 ಆಯಿತು. ನೆಕ್ಸ್ಟ್ ಸ್ನೇಹಿತರೆ, ಇತ್ತೀಚೆಗೆ ಸುದ್ದಿಯಲ್ಲಿತ್ತು, ಭಾರತದಲ್ಲಿ ಮೊದಲ ಬಾರಿಗೆ ಚಾಲಕ ರಹಿತ ಏರ್ ಟ್ರೇನ್ ಅಂದರೆ ಏನು? ಆಕಾಶದಲ್ಲಿ ಸಾಗುವ ಟ್ರೇನ್ ಮಾದರಿಯ ಬಸ್, ಅದನ್ನ ಉದ್ದನೆಯ ಟ್ರೇನ್ ಆಕಾಶದಲ್ಲಿ ಸಾಗ್ತದೆ. ಇದನ್ನು ದೆಹಲಿಯ ಇಂದಿರಾ ಗಾಂಧಿ ಏರ್ಪೋರ್ಟ್ನಲ್ಲಿ ಅಳವಡಿಸಲು ಯೋಜನೆ ಮಾಡಲಾಗಿದೆ. ಆ ಯೋಜನೆಗೆ ನಿರ್ಧಾರ ಮಾಡಲಾಗಿದೆ. ಎಲ್ಲಿ? ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇದನ್ನು ಅಳವಡಿಸಲು ಸಜ್ಜು ಮಾಡಲಾಗಿದೆ ಅಂತ ಹೇಳ್ಬೋದು. ದೇಶದ ಮೊದಲ ಚಾಲಕ ರಹಿತ ಏರ್ ಟ್ರೇನ್ ಅಂತೇಳಿ ನಾವು ಗುರುತಿಸ್ತೇವೆ. ನೆಕ್ಸ್ಟ್, ಭಾರತದ ಮೊದಲ ಬಾಹ್ಯಾಕಾಶ ತಂತ್ರದ ಯೂನಿಕಾರ್ನ್. ಭಾರತದ ಮೊದಲ ಬಾಹ್ಯಾಕಾಶ ತಂತ್ರದ ಯೂನಿಕಾರ್ನ್ ಆಗಿ ಸ್ಕೈರೂಟ್ ಕಂಪನಿ ಹೊರಹೊಮ್ಮಿದೆ. ಸ್ಕೈರೂಟ್ ಕಂಪನಿ. ಇಲ್ಲಿ 2 ಅಂಶಗಳನ್ನು ಗಮನಿಸಬೇಕು. ಮೊದಲ, ಯೂನಿಕಾರ್ನ್ ಅಂದರೆ ಏನು? ಸ್ನೇಹಿತರೆ, ಯಾವುದೇ ಒಂದು ಕಂಪನಿಯ ಮೌಲ್ಯ ವ್ಯಾಲ್ಯೂಯೇಷನ್ ಮಾಡಿದಾಗ ಆ ಕಂಪನಿ $1 ಬಿಲಿಯನ್ ಡಾಲರ್ಗಿಂತಲೂ ಅಧಿಕ ಮೌಲ್ಯವನ್ನು ಹೊಂದಿದ್ರೆ ಆ ಕಂಪನಿಯನ್ನು ಯೂನಿಕಾರ್ನ್ ಕಂಪನಿ ಅಂತೇಳಿ ಕರಿತೇವೆ. ಹೀಗಾಗಿ ಈ ಬಾಹ್ಯಾಕಾಶ ಕ್ಷೇತ್ರದಲ್ಲಿ
ನಿರ್ಮಾಣವಾದ ಈ ಖಾಸಗಿ ಕಂಪನಿಯ ಮೌಲ್ಯ ಮೊದಲ ಬಾರಿಗೆ 1 ಬಿಲಿಯನ್ ಕ್ರಾಸ್ ಮಾಡಿದೆ. 500 ಮಿಲಿಯನನ್ನು ಹೂಡಿಕೆ ಮಾಡುವ ಮೂಲಕ ಈ ಕಂಪನಿ ಅಧಿಕೃತವಾಗಿ 1 ಬಿಲಿಯನನ್ನು ಕ್ರಾಸ್ ಮಾಡಿದ್ದರಿಂದ ಇದನ್ನು ಮೊದಲ ಯೂನಿಕಾರ್ನ್ ಕಂಪನಿ ಅಂತೇಳಿ ಗುರುತಿಸ್ತೇವೆ. ಮೊದಲ ಬಾಹ್ಯಾಕಾಶ ವಿಭಾಗದಲ್ಲಿಯ ಯೂನಿಕಾರ್ನ್ ಕಂಪನಿ. ಓಕೆ, ಹಾಗಾದ್ರೆ ಈ ಸ್ಕೈ ರೂಟ್ ಕಂಪನಿ ಎಲ್ಲಿದೆ? ಸ್ಕೈ ರೂಟ್ ಕಂಪನಿ ಹೈದರಾಬಾದ್ ಬೇಸ್ಡ್ ಸ್ಪೇಸ್ ಕಂಪನಿ ಅದಿದು. ಯಾವ ರೀತಿಯಾಗಿ ಅಮೇರಿಕಾದಲ್ಲಿ ಸ್ಪೇಸ್ ಎಕ್ಸ್ ಅದ, ಬ್ಲೂ ಒರಿಜಿನ್ ಅದ, ಬ್ಲೂ ಒರಿಜಿನ್. ಸ್ಪೇಸ್ ಎಕ್ಸ್ ಇಲಾನ್ ಮಸ್ಕ್ ಒಡೆತನದ ಕಂಪನಿ ಸ್ಪೇಸ್ ಎಕ್ಸ್. ನೆಕ್ಸ್ಟ್ ಬ್ಲೂ ಒರಿಜಿನ್ ಜೆಫ್ ಬೆಜೋಸ್, ಅಮೆಜಾನ್ ಫೌಂಡರ್ ಜೆಫ್ ಬೆಜೋಸ್ ನೇತೃತ್ವದ ಅಥವಾ ಒಡೆತನದ ಕಂಪನಿ ಯಾವುದು? ಬ್ಲೂ ಒರಿಜಿನ್. ಇವೆರಡು ಖಾಸಗಿ ಕಂಪನಿಗಳು. ಅದೇ ರೀತಿಯಾಗಿ ಭಾರತದಲ್ಲಿ ಸ್ಕೈ ರೂಟ್ ಕಂಪನಿ ಹೈದರಾಬಾದ್ನಲ್ಲಿ ತನ್ನ ಬೇಸನ್ನು ಹೊಂದಿದೆ. ಇದೇನು ಮಾಡಿದೆ? ಇತ್ತೀಚೆಗೆ ವಿಕ್ರಮ್ ಎಸ್ ರಾಕೆಟ್ ಮೂಲಕ ವಿಕ್ರಮ್ ಎಸ್ ರಾಕೆಟನ್ನು ಅಭಿವೃದ್ಧಿಪಡಿಸಿದೆ. ವಿಕ್ರಮ್ ಒನ್ ಭಾರತದಲ್ಲಿ ಖಾಸಗಿಯಾಗಿ ನಿರ್ಮಾಣವಾದ ಮೊದಲ ಉಪಗ್ರಹ ಉಡಾವಣಾ ನೌಕೆ ಯಾವುದು? ಅದು ವಿಕ್ರಮ್ ಒನ್. ಮೂಲತಃ ಈ ಸ್ಕೈ ರೂಟ್ ಅನ್ನೋ ಕಂಪನಿಯನ್ನು ಇಸ್ರೋದ ಮಾಜಿ ವಿಜ್ಞಾನಿಗಳಾದ ಪವನ್ ಕುಮಾರ್ ಚಂದನ ಮತ್ತು ನಾಗ್ ಭರತ್ ಅವರು ಈ ಒಂದು ಸ್ಕೈ ರೂಟ್ ಕಂಪನಿಯನ್ನು ನಿರ್ಮಾಣ ಮಾಡಿದ ಕೀರ್ತಿ ಅವ್ರಿಗೆ ಸಲ್ತದ. ಓಕೆ, ಇದು ಸ್ಕೈ ರೂಟ್ ಕಂಪನಿ ಆಯಿತು. ವಿಕ್ರಮ್ ಒನ್ ಇದು ಭಾರತದ ಮೊದಲ ಖಾಸಗಿ ಉಪಗ್ರಹ ಉಡಾವಣಾ ನೌಕೆ ಅಂಥೇಳಿ ನೋಡಿದೆವು. ನೆಕ್ಸ್ಟ್ ಏನು ನೋಡಿದೆವು? ಯೂನಿಕಾರ್ನ್ ಅಂದ್ರೆ ನೋಡಿದೆವು. ಸೊ ಇದಷ್ಟು ಇದರ ಬಗ್ಗೆ ಮಾಹಿತಿ. ನೆಕ್ಸ್ಟ್ A2000 ಅಂತ ನ್ಯೂಸ್ದಾಗದ. A2000 ಸ್ನೇಹಿತರೆ ನೇರವಾಗಿ ಕೇಳ್ಬೋದು ನಿಮಗೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ A2000 ಯಾವುದರ ಬಗ್ಗೆ ಉಲ್ಲೇಖ ಮಾಡ್ತದೆ ಅಂಥೇಳಿ. ಇದು ಭಾರತದ ಮೊದಲ ಸ್ವದೇಶಿ ನಿರ್ಮಿತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಸಿಸ್ಟಮ್ ಆನ್ ಚಿಪ್ ಅದಿದು. ಸೆಮಿಕಂಡಕ್ಟರ್ ಚಿಪ್ ಅದು ಯಾವುದು? A2000. ಇಷ್ಟೇ ನೆನಪಿಡಬೇಕು. ಇದನ್ನು ಭಾರತದ ಕೇರಳದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ತೈವಾನ್ ಮೂಲದ ತೈವಾನ್ ಕಂಪನಿಯ ಸಹಯೋಗದಿಂದ ಇದನ್ನು A2000 ಅನ್ನೋ ಸಿಸ್ಟಮ್ ಆನ್ ಚಿಪ್ ಅನ್ನು ಅಭಿವೃದ್ಧಿಪಡಿಸಿದೆ. ನೆಕ್ಸ್ಟ್ ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಎಗ್ನೈಟ್ ಅನ್ನೋ ಈ ಎಗ್ನೈಟ್ ಅನ್ನೋ ರಾಕೆಟ್ ಇಂಜನ್ ಅಭಿವೃದ್ಧಿಪಡಿಸಲಾಗಿದೆ. ಮೂಲತಃ ಈ ಎಗ್ನೈಟ್ ಅನ್ನೋ ರಾಕೆಟ್ ಇಂಜನ್ 3D ಪ್ರಿಂಟಿಂಗ್ ಮೂಲಕ ಅಭಿವೃದ್ಧಿಪಡಿಸಿದ ಮೊದಲ ರಾಕೆಟ್ ಇಂಜನ್ ಇದಾಗಿದೆ. ಎಗ್ನೈಟ್ ರಾಕೆಟ್ ಇಂಜನ್ನ 3D ಪ್ರಿಂಟಿಂಗ್ ಮೂಲಕ ಅಭಿವೃದ್ಧಿಪಡಿಸಲಾಗಿದೆ. ಇದನ್ನು ಅಭಿವೃದ್ಧಿಪಡಿಸಿದ ಕೀರ್ತಿ ಯಾವ ಕಂಪನಿಗೆ ಹೋತಂದ್ರೆ ಅಗ್ನಿಕುಲ್ ಕಾಸ್ಮಾಸ್. ಮೂಲತಃ ಸ್ನೇಹಿತರೆ ಈ ಅಗ್ನಿಕುಲ್ ಕಾಸ್ಮಾಸ್ ಅನ್ನೋದು ಚೆನ್ನೈನಲ್ಲಿ ಆಧಾರಿತ ಅಥವಾ ಚೆನ್ನೈ ಬೇಸ್ಡ್ ಸ್ಪೇಸ್ ಕಂಪನಿ ಅದ. ಇದು ಕೂಡ ಒಂದು ಖಾಸಗಿ ಸಂಸ್ಥೆ ಅದ. ಇದೇನು ಮಾಡಿದ? 3D ಪ್ರಿಂಟಿಂಗನ್ನು ಬಳಸಿಕೊಂಡು ವಿಶ್ವದ ಅತಿ ದೊಡ್ಡ ಎಗ್ನೈಟ್ ಅನ್ನೋ ಸಿಂಗಲ್ ಪೀಸ್ ಇಂಜನನ್ನು ಅಭಿವೃದ್ಧಿಪಡಿಸಲಾಗಿದೆ. ಓಕೆ, ಇಷ್ಟು ನೆನಪಿಡಬೇಕು. ಚೆನ್ನೈ ಮೂಲದ ಅಗ್ನಿಕುಲ್ ಕಾಸ್ಮಾಸ್ ಕಂಪನಿ ಸಿಂಗಲ್ ಪೀಸ್ 3D ಪ್ರಿಂಟೆಡ್ ರಾಕೆಟ್ ಇಂಜಿನನ್ನು ಅಭಿವೃದ್ಧಿಪಡಿಸಲಾಗಿದೆ. ಆ ಇಂಜಿನ್ ಹೆಸರು ಎಗ್ನೈಟ್. ಓಕೆ, ನೆಕ್ಸ್ಟ್ ಸಿಪ್ರಿ ಅಂತ ಬರ್ತದೆ. ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪ್ರತಿ ವರ್ಷ ವರದಿಯನ್ನು ಸಲ್ಲಿಸ್ತದೆ. ಯಾವೆಲ್ಲ ರಾಷ್ಟ್ರಗಳು ರಕ್ಷಣೆಯಲ್ಲಿ ಅತಿ ಹೆಚ್ಚು ಹೂಡಿಕೆಯನ್ನು ಮಾಡುತ್ತಿವೆ ಎಂದು ವರದಿಯನ್ನು ಮಾಡ್ತದೆ. ಈ 2026ರ ವರದಿ ಪ್ರಕಾರ ಭಾರತ ಏನದ 5ನೇ ಅತಿ ದೊಡ್ಡ ರಕ್ಷಣಾ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವ 5ನೇ ಅತಿ ದೊಡ್ಡ ದೇಶವಾಗಿ ಹೊರಹೊಮ್ಮಿದೆ. ಇಂಡಿಯಾ ಎಷ್ಟನೇದು? 5ನೇದು. ಹಾಗಾದರೆ ಮೊದಲ 4 ರಾಷ್ಟ್ರಗಳು ಯಾವುವು? ಮೊದಲನೇ ದೇಶ ಅಮೇರಿಕಾ, ನೆಕ್ಸ್ಟ್ ಚೀನಾ,
ಮೊದಲನೇ ದೇಶ ಅಮೇರಿಕಾ, ನೆಕ್ಸ್ಟ್ ಚೀನಾ, ನೆಕ್ಸ್ಟ್ ಮೂರನೇ ದೇಶ ರಷ್ಯಾ, ನಾಲ್ಕನೇದು ಜರ್ಮನಿ, ಸೊ ಐದನೇದು ಯಾವುದು ಭಾರತ. ಈ ರೀತಿಯಾಗಿ 5 ರಾಷ್ಟ್ರಗಳು ಏನದವು ತಮ್ಮ ಬಜೆಟಿನ ದೊಡ್ಡ ಪಾಲನ್ನು ರಕ್ಷಣೆಗಾಗಿ ಅಥವಾ ಡಿಫೆನ್ಸ್ಗಾಗಿ ಏನು ಮಾಡ್ತಾವೆ, ಹೂಡಿಕೆಯನ್ನು ಮಾಡ್ತಾವೆ. ಇದು ಇನ್ನೊಂದು ವರದಿಯನ್ನು ಸಲ್ಲಿಸ್ತದೆ. ಪ್ರತಿ ವರ್ಷ ಯಾವ ರಾಷ್ಟ್ರಗಳು ಅತಿ ಹೆಚ್ಚು ರಕ್ಷಣಾತ್ಮಕ ಸಲಕರಣೆಗಳನ್ನು ಆಮದು ಮಾಡ್ಕೊತಾವೆ ಅಂತೇಳಿ ವರದಿಯನ್ನು ಮಾಡ್ತದೆ. ಭಾರತ ಇದರಲ್ಲಿ 2ನೇ ಅತಿ ಹೆಚ್ಚು ರಕ್ಷಣಾ ಸಲಕರಣೆಗಳನ್ನು ಆಮದು ಮಾಡಿಕೊಳ್ಳುವ ದೇಶವಾಗಿದೆ. ಯುಕ್ರೇನ್ ಇತ್ತೀಚೆಗೆ ಏನು ಮಾಡ್ಯದ, ರಷ್ಯಾದೊಂದಿಗೆ ಯುದ್ಧದಲ್ಲಿ ತೊಡಗಿರುವುದರಿಂದ ಅಮೆರಿಕ ಮತ್ತು ಯುರೋಪಿನ ಇತರ ರಾಷ್ಟ್ರಗಳಿಂದ ಅತಿ ಹೆಚ್ಚು ಯುದ್ಧ ಸಾಮಗ್ರಿಗಳನ್ನು ಏನು ಮಾಡ್ತದೆ, ಆಮದು ಮಾಡ್ಕೋತದ. ಅತಿ ಹೆಚ್ಚು ಯಾವುದು, ಯುಕ್ರೇನ್, ನೆಕ್ಸ್ಟ್ ಇಂಡಿಯಾ. ಸ್ನೇಹಿತರೆ, ಭಾರತ ಅತಿ ಹೆಚ್ಚು ಈ ರಕ್ಷಣಾತ್ಮಕ ಸಲಕರಣೆಗಳಿಂದ ಯಾವ ರಾಷ್ಟ್ರಗಳಿಂದ ಈ ಆಮದು ಮಾಡ್ಕೋತಂದ್ರೆ ಅತಿ ಹೆಚ್ಚು ರಷ್ಯಾದಿಂದ ಆಮದು ಮಾಡ್ಕೋತದ. ನೆಕ್ಸ್ಟ್ ಫ್ರಾನ್ಸ್ ಆಗಿರ್ಬೋದು, ನೆಕ್ಸ್ಟ್ ಫ್ರಾನ್ಸ್, ಅದಾದ ನಂತರ USA ಹಾಗೂ ಇಸ್ರೇಲ್. ಈ ರೀತಿಯಾಗಿ 4 ರಾಷ್ಟ್ರಗಳಿಂದ ಅತಿ ಹೆಚ್ಚು ಯುದ್ಧ ಸಲಕರಣೆಗಳನ್ನು ಅಥವಾ ಈ ಡಿಫೆನ್ಸ್ ಅಕ್ವಿಜೇಷನನ್ನು ಮಾಡ್ಕೋತದ. ರಷ್ಯಾದಿಂದ S-400 ಆಗಿರ್ಬೋದು, ಸುಕೋಯಿ ಯುದ್ಧ ವಿಮಾನಗಳಾಗಿರ್ಬೋದು, ಸುಕೋಯಿ ಯುದ್ಧ ವಿಮಾನಗಳಾಗಿರ್ಬೋದು ಇತ್ಯಾದಿಗಳನ್ನು ಏನು ಮಾಡ್ತದೆ, ಆಮದು ಮಾಡ್ಕೋತದ. ಫ್ರಾನ್ಸ್ಗಳಿಂದ ರಾಫೇಲ್ ಆಗಿರ್ಬೋದು, ಸ್ಕ್ಯಾಲ್ಪ್ ಆಗಿರ್ಬೋದು, ರಾಫೇಲ್ ಯುದ್ಧ ವಿಮಾನ, ಸ್ಕಾಲ್ಪ್ ಮಿಸೈಲ್ ಆಗಿರ್ಬೋದು ಇತ್ಯಾದಿಗಳನ್ನು ಆಮದು ಮಾಡ್ಕೋತದ. ಅಮೇರಿಕಾದಿಂದ ಏನು ಮಾಡ್ತದೆ, ಅಪಾಚೆ ಯುದ್ಧ ಹೆಲಿಕಾಪ್ಟರ್, ಅಪಾಚೆ ಅಟ್ಯಾಕ್ ಹೆಲಿಕಾಪ್ಟರನ್ನು ಆಮದು ಮಾಡ್ಕೋತದ. ಇತ್ತೀಚೆಗೆ ಈ F-35 ಖರೀದಿ ಮಾಡಿರಿ ಅಂಥೇಳಿ ಅಮೇರಿಕ ನಮ್ಗೆ ಒತ್ತಾಯ ಮಾಡತ್ತಿತ್ತು. F-35 ಈ F-35 ಇನ್ನೂ ಭಾರತ ಖರೀದಿ ಮಾಡಿಲ್ಲ. ಈ ಅಟ್ಯಾಕ್ ಹೆಲಿಕಾಪ್ಟರ್ ಆಗಿರ್ಬೋದು, ಹಾವಿಜರ್ಗಳನ್ನು ಏನು ಮಾಡ್ತದೆ, ಹಾವಿಜರ್ಗಳನ್ನು ಆಮದು ಮಾಡ್ಕೋತದ. ಶಾರ್ಟ್ಸ್ಗಳನ್ನು ಆಮದು ಮಾಡ್ಕೋತದ. ಬೋಯಿಂಗ್ ಮತ್ತು ಇತ್ಯಾದಿ ವಿಮಾನಗಳನ್ನು C-130J ಹರ್ಕುಲೆಸ್ ಈ ಯುದ್ಧ ವಾಹಕ ಈ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ಗಳನ್ನು ನಾವು ಏನು ಮಾಡ್ತೇವೆ, ಆಮದು ಮಾಡ್ಕೋತೇವೆ. ಇಸ್ರೇಲ್ದಿಂದ ಏನು ಮಾಡ್ಕೋತೇವೆ, ಮಿಸೈಲ್ ಬರಾಕ್ ಮಿಸೈಲನ್ನು ಇಸ್ರೇಲ್ದಿಂದ ಆಮದು ಮಾಡ್ಕೋತೇವೆ. ಹಲವು ಬಾಂಬ್ಗಳನ್ನು, ಸ್ಪೈಸ್ ಬಾಂಬ್ಗಳನ್ನು ಇಸ್ರೇಲ್ದಿಂದ ಆಮದು ಮಾಡ್ಕೋತೇವೆ. ರಡಾರ್ಗಳನ್ನು ಆಮದು ಮಾಡ್ಕೋತೇವೆ. ಇದು ಭಾರತ ಆಮದು ಮಾಡಿಕೊಳ್ಳುವ ಯುದ್ಧ ಸಲಕರಣೆಗಳದು. ಸಿಪ್ರಿ ನೋಡಿದೆವು. ಅತಿ ಹೆಚ್ಚು ಆಮದುದಾರ ರಾಷ್ಟ್ರ ಯಾವುದನ್ನು ನೋಡಿದೆವು. ಅತಿ ಹೆಚ್ಚು ರಫ್ತು ಮಾಡುವ ರಾಷ್ಟ್ರ ಯಾವುದು, ಮಿಲಿಟ್ರಿ ಇಕ್ವಿಪ್ಮೆಂಟ್ಸನ್ನು ಅತಿ ಹೆಚ್ಚು ರಫ್ತು ಮಾಡುವ ರಾಷ್ಟ್ರ ಅಮೇರಿಕಾ. ಓಕೆ ಸ್ನೇಹಿತರೆ, ನೆಕ್ಸ್ಟ್ R-37M. ಇದೇ ರೀತಿ ನೇರವಾಗಿ ಕೇಳ್ಬೋದು, R-37M ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ, ರಷ್ಯಾ ದೇಶವು ತನ್ನ R-37M ಅತಿ ದೂರದ ಆಕಾಶದಿಂದ ಆಕಾಶಕ್ಕೆ ಹಾರುವ ಏರ್ ಟು ಏರ್ ಮಿಸೈಲ್ ಅಲ್ಲ ಭಾರತಕ್ಕೆ ಕೊಡ್ತೇವೆ ಅಂಥೇಳಿ ಒಂದು ಆಫರ್ ಇಟ್ಟದ. ಭಾರತಕ್ಕೆ ಕೊಡ್ತೇವೆ ಅಂಥೇಳಿ ಆಫರ್ ಇಟ್ಟದ. ಅಂದ್ರೆ ಮೂಲತಃ ಏನಾಯಿತು, R-37M ಅನ್ನೋದು ಏರ್ ಟು ಏರ್ ಮಿಸೈಲ್ ಅದ, ಏರ್ ಟು ಏರ್ ಮಿಸೈಲ್. ನೆಕ್ಸ್ಟ್ ಸ್ನೇಹಿತರೆ, ಈ ಭಾರತದ ಇಸ್ರೋ ಏನು ಮಾಡ್ಯದ, ಶುಕ್ರಯಾನ ಮಿಷನನ್ನು ಹಮ್ಮಿಕೊಂಡಿದೆ. ಯಾವಾಗ 2028ಕ್ಕೆ ಶುಕ್ರನ ಅಂಗಳಕ್ಕೆ ಅಥವಾ ಶುಕ್ರನ ಆರ್ಬಿಟಲ್ಗೆ ಒಂದು ಸ್ಯಾಟಲೈಟನ್ನು ಕಳಿಸುವ ಮೂಲಕ ಶುಕ್ರ ಗ್ರಹದ ಅಧ್ಯಯನ ಮಾಡುವ ಉದ್ದೇಶವನ್ನು ಹೊಂದಿದೆ. ಈ ಒಂದು ಯೋಜನೆಯಲ್ಲಿ ಭಾರತಕ್ಕೆ ಸ್ವೀಡನ್ ಸಹಕಾರಿಯಾಗಲಿದೆ. ಸ್ವೀಡನ್ ಸಹಾಯ ಮಾಡಲು ಏನು ಮಾಡ್ಯದ, ಒಪ್ಪಂದವನ್ನು ಮಾಡಿಕೊಂಡಿದೆ. ಹಾಗಾದರೆ ಭಾರತ ಸ್ವೀಡನ್ನೊಂದಿಗೆ ಜಂಟಿಯಾಗಿ ಏನು ಮಾಡ್ತದೆ, ಶುಕ್ರನ ಅಧ್ಯಯನಕ್ಕೆ 2028ರಲ್ಲಿ ಒಂದು ಯೋಜನೆಯನ್ನು ಹಾಕಿಕೊಂಡಿದೆ. ಇದು ಆಯಿತು. ನೆಕ್ಸ್ಟ್, ಇತ್ತೀಚೆಗೆ ಚೈನಾ ಟಿಯಾಂಗಾಂಗ್ ಚೈನಾದ ಸ್ವಂತ ನಿರ್ಮಿತ ಏನದ ಸ್ಪೇಸ್ ಸ್ಟೇಷನ್ ಇದು. ಚೈನಾ ಸ್ವಂತವಾಗಿ ಒಂದು ಸ್ಪೇಸ್ ಸ್ಟೇಷನ್, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ಅಭಿವೃದ್ಧಿಪಡಿಸಿದೆ. ಅದರ ಹೆಸರು ಏನದ, ಟಿಯಾಂಗಾಂಗ್. ಈ ಒಂದು ಸ್ಪೇಸ್ ಸ್ಟೇಷನ್ಗೆ 3 ಗಗನಯಾನಿಗಳನ್ನು ಒಳಗೊಂಡು ಒಂದು ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. ಈ 3 ಜನರನ್ನು ಈ ಇಂಟರ್ನ್ಯಾಷನಲ್ ಟಿಯಾಂಗಾಂಗ್ ಸ್ಪೇಸ್ ಸ್ಟೇಷನ್ಗೆ
ಕಳಿಸುವ ಒಂದು ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. ಈ ಯೋಜನೆ ಏನಂದ್ರೆ ಶೆಂಜೌ ಯೋಜನೆ ಯಾವುದಕ್ಕೆ ಸಂಬಂಧದಂದ್ರೆ ಚೈನಾದ ಟಿಯಾಂಗಾಂಗ್ ಸ್ಪೇಸ್ ಸ್ಟೇಷನ್ಗೆ 3 ಜನರನ್ನು ಕಳಿಸಿಕೊಡುವುದು ಈ ಯೋಜನೆಯ ಉದ್ದೇಶವಾಗಿದೆ. ಶೆಂಜೌನ್ ಯಾವ ದೇಶ? ಚೀನಾ. ಇದರ ಉದ್ದೇಶ ಏನದ 3 ಜನರನ್ನು ಚೀನಾದ ಟಿಯಾಂಗಾಂಗ್ ಸ್ಪೇಸ್ ಸ್ಟೇಷನ್ಗೆ ಕಳಿಸುವುದು. ಓಕೆ, ಇದಷ್ಟು ಚೀನಾದ ಈ ಶೆಂಜೌನ್ ಯೋಜನೆ. ನೆಕ್ಸ್ಟ್ ಆಗಲೇ ಹೇಳಿದ ಹಾಗೆ ವಿಯೆಟ್ನಾಂ ಏನದ ಭಾರತದ ಬ್ರಹ್ಮೋಸ್ ಕ್ಷಿಪಣಿಯನ್ನು ಖರೀದಿಸಲು ಏನು ಮಾಡ್ಯದ? ಆಸಕ್ತಿ ತೋರಿಸಿದೆ ಮತ್ತು ಅಧಿಕೃತವಾಗಿ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಸೊ ಇದು ವಿಯೆಟ್ನಾಂ ಆಯಿತು. ಈ ಈಶಾನ್ಯ ರಾಜ್ಯಗಳಲ್ಲಿ ಫಿಲಿಪೈನ್ಸ್ ನಂತರ ಬ್ರಹ್ಮೋಸನ್ನು ಖರೀದಿ ಮಾಡಲು ಆಸಕ್ತಿ ತೋರಿಸಿದ 2ನೇ ರಾಷ್ಟ್ರ ಯಾವುದು? ವಿಯೆಟ್ನಾಮ. ಓಕೆ, ನೆಕ್ಸ್ಟ್ ದೃಷ್ಟಿ ಉಪಗ್ರಹ ಉಡಾವಣೆ. ದೃಷ್ಟಿ ಸ್ಯಾಟಲೈಟ್ ಏನು ಹೇಳ್ತದೆ? ದೃಷ್ಟಿ ಅನ್ನೋದು ಬೆಂಗಳೂರು ಮೂಲದ ಬಾಹ್ಯಾಕಾಶ ಸ್ಟಾರ್ಟಪ್ ಕಂಪ್ನಿ ಗ್ಯಾಲೆಕ್ಸ್ ಐ ಅನ್ನೋದು ಬೆಂಗಳೂರು ಮೂಲದ ಬಾಹ್ಯಾಕಾಶ ಕಂಪ್ನಿ ಅನ್ನೋದು ಈ ದೃಷ್ಟಿ ಉಪಗ್ರಹ ಉಡಾವಣೆಯನ್ನು ಮಾಡಿದೆ. ಮೂಲತಃ ಇದನ್ನು ಸ್ಪೇಸೆಕ್ಸ್ ಕಂಪ್ನಿಯ ರಾಕೆಟ್ ಮೂಲಕ ಅಮೆರಿಕಾದಿಂದ ಉಡಾವಣೆ ಮಾಡಲಾಗಿದೆ. ಓಕೆ, ದೃಷ್ಟಿಯಲ್ಲಿದ್ದು ಬೆಂಗಳೂರು ಮೂಲದ ಗ್ಯಾಲೆಕ್ಸ್ ಐ ಕಂಪನಿಯ ಸ್ಯಾಟಲೈಟ್ ಆಗಿದ್ದು ಇದನ್ನು ಸ್ಪೇಸೆಕ್ಸ್ ರಾಕೆಟ್ ಮೂಲಕ ಉಡಾವಣೆ ಮಾಡಲಾಗಿದೆ. ಇದೊಂದು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಆಗಿದೆ. ಏನು? ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್. ಭಾರತದಲ್ಲಿ ರಕ್ಷಣೆ ಆಗಿರ್ಬೋದು, ಕೃಷಿ ಆಗಿರ್ಬೋದು, ವಿಪತ್ತು ನಿರ್ವಹಣೆ ಆಗಿರ್ಬೋದು, ಕರಾವಳಿಯ ಮೇಲೆ ಕಣ್ಗಾವಲನ್ನು ಇಡಲು ಮತ್ತು ಮೂಲಸೌಕರ್ಯಗಳ ಹಂಚಿಕೆಗಳನ್ನು ಮಾಡಲು ಈ ದೃಷ್ಟಿ ಉಪಗ್ರಹವನ್ನು ಬಳಸಲಾಗುತ್ತದೆ. ಓಕೆ, ಇನ್ನೊಮ್ಮೆ ಹೇಳಬೇಕಂದ್ರೆ ಕ್ವಿಕ್ಕಾಗಿ ದೃಷ್ಟಿ ಉಪಗ್ರಹವನ್ನು ಗ್ಯಾಲೆಕ್ಸ್ ಐ ಅನ್ನೋ ಬೆಂಗಳೂರು ಮೂಲದ ಕಂಪನಿ ಅಭಿವೃದ್ಧಿಪಡಿಸಲಾಗಿದ್ದು ಸ್ಪೇಸೆಕ್ಸ್ ಕಂಪನಿ ತನ್ನ ಫಾಲ್ಕನ್ 9 ರಾಕೆಟ್ ಮೂಲಕ ಉಡಾವಣೆ ಮಾಡಲಾಗಿದೆ. ಇದೊಂದು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಆಗಿದ್ದು ರಕ್ಷಣೆ ಆಗಿರ್ಬೋದು, ಮೂಲಸೌಕರ್ಯಗಳ ಹಂಚಿಕೆ ಆಗಿರ್ಬೋದು, ಕರಾವಳಿ ನಿರ್ವಹಣೆ ಆಗಿರ್ಬೋದು, ಕರಾವಳಿಯ ಮೇಲೆ ಕಣ್ಗಾವಲು ಇಡಲಾಗಿರ್ಬೋದು, ವಿಪತ್ತು ನಿರ್ವಹಣೆಗಳ ಸಂದರ್ಭದಲ್ಲಿ ಇದನ್ನು ಬಳಸಲಾಗುತ್ತದೆ. ಸ್ನೇಹಿತರೆ, ಇದಷ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಅದರಲ್ಲೂ ವಿಶೇಷವಾಗಿ ಬಾಹ್ಯಾಕಾಶಕ್ಕೆ ಸಂಬಂಧಿಸಿದ ವಿವಿಧ ಸುದ್ದಿಗಳು. ನೆಕ್ಸ್ಟ್ ಸಭೆ ಮತ್ತು ಸಂಘಟನೆಗಳು. ಇವು ಪ್ರತಿಯೊಂದು ಎಕ್ಸಾಮ್ದಲ್ಲಿ ಅತಿ ಮುಖ್ಯವಾಗಿ ಸಾಬೀತಾಗ್ತಾವೆ, ಸಭೆ ಮತ್ತು ಸಂಘಟನೆಗಳು. ಇತ್ತೀಚೆಗೆ ಸ್ನೇಹಿತರೆ ಜನವರಿಯಲ್ಲಿ ಭಾರತ ಮತ್ತು ಅರಬ್ ವಿದೇಶಾಂಗ ಸಚಿವರ ಸಭೆಯಾಗಿತ್ತು. ಇಂಡಿಯಾ ಮತ್ತು ಅರಬ್ ವಿದೇಶಾಂಗ ಸಚಿವರ ಸಭೆಯಾಗಿತ್ತು. ಎಲ್ಲಿ ಆಗಿತ್ತು? ನವದೆಹಲಿಯಲ್ಲಿ ಆಗಿತ್ತು. ಇಲ್ಲೊಂದು ಲಾಜಿಕ್ ನೆನಪಿಡ್ರಿ, ಯಾವುದೇ ಸಭೆ ಅಥವಾ ಸಂಘಟನೆಗಳು ವಿದೇಶಾಂಗ ವ್ಯವಹಾರಗಳ ಸಭೆ ನಡೆಯುತ್ತೆ ಅಂದರೆ ಅದು ಕೇವಲ ನವದೆಹಲಿಯಲ್ಲಿ ಆಗ್ತದೆ. ವಿದೇಶಾಂಗ ವ್ಯವಹಾರಗಳ ಸಭೆ ನವದೆಹಲಿಯಲ್ಲೇ ಆಗ್ತದೆ. ಆದ್ದರಿಂದ ಇದು 2ನೇ ಭಾರತ ಮತ್ತು ಅರಬ್ ಈ ದ್ವಿಪಕ್ಷೀಯ ಸಭೆ ಎಲ್ಲಿ ಆಗಿತ್ತು? ನವದೆಹಲಿಯಲ್ಲಿ ಆಗಿತ್ತು. ಮೊದಲ ಬಾರಿಗೆ ಭಾರತ ಇದರ ಆಯೋಜನೆಯನ್ನು ಮಾಡಿತ್ತು. ಇದರ ಅಧ್ಯಕ್ಷತೆಯನ್ನು ಭಾರತದ ವಿದೇಶಾಂಗ ಸಚಿವರಾದ ಎಸ್ ಜೈಶಂಕರ್ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸಿದರು. ಸೊ ಇದು ಕರೆಂಟ್ ಅಫೇರ್ಸ್ ಆಯಿತು. ನೆಕ್ಸ್ಟ್ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸ್ಟ್ಯಾಟಿಕ್ಕನ್ನು ನೋಡೋದಾದ್ರೆ ಏನಿದು ಅರಬ್ ಲೀಗ್ ಅಂದರೆ ಏನು? ಸಾಮಾನ್ಯವಾಗಿ ವಿಶ್ವದಲ್ಲಿ ಅರೇಬಿಕ್ ಮಾತನಾಡುವ ಅಥವಾ ಅರೇಬಿಕನ್ನು ಅಧಿಕೃತ ಭಾಷೆಯಾಗಿ ಒಪ್ಪಿಕೊಂಡ ರಾಷ್ಟ್ರಗಳ ಗುಂಪು ಯಾವುದಂದ್ರೆ ಅದು ಅರಬ್ ಲೀಗ್. ಓಕೆ, ಒಟ್ಟು ಇದರಲ್ಲಿ 22 ರಾಷ್ಟ್ರಗಳದಾವು. ಈ 22 ರಾಷ್ಟ್ರಗಳು ಭಾರತದ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದವು. 22 ರಾಷ್ಟ್ರಗಳು ಇವೆಲ್ಲವೂ ಕೂಡ ಅರೇಬಿಕ್ ಭಾಷೆಯನ್ನು ಅಧಿಕೃತವಾಗಿ ಒಪ್ಪಿಕೊಂಡಿವೆ. 1945 ಮಾರ್ಚ್ನಲ್ಲಿ ಈ ಅರಬ್ ಲೀಗನ್ನು ಸ್ಥಾಪನೆ ಮಾಡಲಾಯಿತು. ಅರಬ್ ಲೀಗ್ನಲ್ಲಿ ಕೇವಲ ಈ ಪರ್ಷಿಯನ್ ಗಲ್ಫ್ ಅಥವಾ ಮಿಡಲ್ ಈಸ್ಟ್ ಅಂತ ಏನು ಕರಿತೀವೋ ಆ ಮಿಡಲ್ ಈಸ್ಟ್ ರಾಷ್ಟ್ರಗಳಷ್ಟೇ ಅಲ್ಲ, ಆಫ್ರಿಕನ್ ರಾಷ್ಟ್ರಗಳು ಕೂಡ ಈ ಅರಬ್ ಲೀಗ್ನಲ್ಲಿ ಅದಾವು. ಮೊದಲ ಈಜಿಪ್ಟ್, ಇರಾಕ್, ಜಾರ್ಡನ್, ಲೆಬನಾನ್, ಸೌದಿ ಅರೇಬಿಯಾ, ಸಿರಿಯಾ ಇವೆಲ್ಲ ಇದರ ಸ್ಥಾಪಕ ರಾಷ್ಟ್ರಗಳಾಗಿದ್ದವು. ಸ್ನೇಹಿತರೆ ನೆನಪಿರಲಿ, ಇರಾನ್ ಈ ಅರಬ್ ಲೀಗ್ನ ದೇಶವಲ್ಲ. ಇರಾನ್ಗೂ ಅರಬ್ ಲೀಗ್ಗೂ ಯಾವುದೇ ಸಂಬಂಧವಿಲ್ಲ. ಕಾರಣ ಇಷ್ಟೇ, ಇರಾನ್ ಅಂದರೆ ಪರ್ಷಿಯನ್ ಲ್ಯಾಂಗ್ವೇಜನ್ನು ಅಧಿಕೃತ ಭಾಷೆ ಅಂತೇಳಿ ಒಪ್ಕೋತದ. ಸೌದಿ ಅರೇಬಿಯಾ ಆಗಿರ್ಬೋದು, ಸಿರಿಯಾ ಆಗಿರ್ಬೋದು ಇತ್ಯಾದಿ ರಾಷ್ಟ್ರಗಳು ಅರೇಬಿಕ್ ರಾಷ್ಟ್ರಗಳು. ಇರಾನ್ ಪರ್ಷಿಯನ್ ರಾಷ್ಟ್ರ. ಓಕೆ, ಅರಬ್ ಲೀಗ್ ಅಂದರೆ ಗೊತ್ತಾಯಿತು. ನೆಕ್ಸ್ಟ್ AI ಇಂಪ್ಯಾಕ್ಟ್ ಸಮ್ಮಿಟ್.
AI ಇಂಪ್ಯಾಕ್ಟ್ ಸಮಿಟ್. AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ AI ಇಂಪ್ಯಾಕ್ಟ್ ಸಮಿಟನ್ನು ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ನವದೆಹಲಿಯಲ್ಲಿ ಮುಖ್ಯವಾಗಿ ಭಾರತ ಮಂಟಪದಲ್ಲಿ ಈ AI ಇಂಪ್ಯಾಕ್ಟ್ ಸಮಿಟನ್ನು ಆಯೋಜನೆ ಮಾಡಲಾಗಿತ್ತು. ಆಯೋಜಕರು ಯಾರು ಅಥವಾ ಸಚಿವಾಲಯ ಯಾರು ಅಂದ್ರೆ ಅದು ಮೀಟಿ ಸಚಿವಾಲಯ, ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಅಂತೇಳಿ ನಾವು ಗುರುತಿಸ್ತೇವೆ. ಇಲ್ಲಿ ಪ್ರಮುಖ ವಿಶೇಷತೆ ಏನಂದ್ರೆ ವಿಶ್ವದ ದಕ್ಷಿಣ ಗೋಲಾರ್ಧದಲ್ಲಿ AIಗೆ ಸಂಬಂಧಪಟ್ಟಂತೆ ಶೃಂಗಸಭೆಯನ್ನು ಮೊದಲ ಬಾರಿಗೆ ಹಮ್ಮಿಕೊಳ್ಳಲಾಗಿದೆ. ದಕ್ಷಿಣ ಗೋಲಾರ್ಧದಲ್ಲಿ ಮೊದಲ ಬಾರಿಗೆ. ಸ್ನೇಹಿತರೆ, ಆ್ಯಕ್ಚುಲಿ ಇಲ್ಲಿ ದಕ್ಷಿಣ ಗೋಲಾರ್ಧ ಅನ್ನೋದು ತಪ್ಪಾಗ್ತದೆ. ಗ್ಲೋಬಲ್ ಸೌತ್ನಲ್ಲಿ ಏರ್ಪಡಿಸಿದ ಮೊದಲ AI ಶೃಂಗಸಭೆ ಅಂತೇಳಿ ಕರಿಬೇಕು. ಗ್ಲೋಬಲ್ ಸೌತ್ ಅಂದರೆ ಎಲ್ಲ ಹಿಂದುಳಿದ ರಾಷ್ಟ್ರಗಳಲ್ಲಿ, ಈ ಜಗತ್ತಿನ ಹಿಂದುಳಿದ ರಾಷ್ಟ್ರಗಳ ನೇತೃತ್ವವನ್ನು ಭಾರತ ವಹಿಸಿಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ಗ್ಲೋಬಲ್ ಸೌತ್ ಅನ್ನು ಅನೌಪಚಾರಿಕ ಸಂಘಟನೆ ಆಗ್ಯದ. ಈ ಗ್ಲೋಬಲ್ ಸೌತ್ನಲ್ಲಿ ಏರ್ಪಡಿಸಿದ ಮೊದಲ AI ಶೃಂಗಸಭೆ ಈ ನವದೆಹಲಿ ಶೃಂಗಸಭೆ. ಓಕೆ, ಈ ಶೃಂಗಸಭೆಯ ಧ್ಯೇಯವಾಕ್ಯ ಏನಾಯಿತು? ಧ್ಯೇಯವಾಕ್ಯ ಯಾವುದಾಗಿತ್ತು ಅಂದ್ರೆ ಸರ್ವಜನ ಹಿತಾಯ ಸರ್ವಜನ ಸುಖಾಯ. ಸರ್ವಜನ ಹಿತಾಯ ಸರ್ವಜನ ಸುಖಾಯ ಅನ್ನೋದು ಈ AI ಶೃಂಗಸಭೆಯ ಧ್ಯೇಯವಾಕ್ಯವಾಗಿತ್ತು. ನೆಕ್ಸ್ಟ್, ಈ ಶೃಂಗಸಭೆಯು ಪ್ರಮುಖವಾಗಿ 3 ಪಿಲ್ಲರ್ಗಳ ಮೇಲೆ ಆಧಾರಿತವಾಗಿತ್ತು. ಈ 3 ಪಿಲ್ಲರ್ ಏನಂದ್ರೆ ಪೀಪಲ್, ಪ್ಲ್ಯಾನೆಟ್, ಪ್ರೋಗ್ರೆಸ್. ಪೀಪಲ್, ಪ್ಲ್ಯಾನೆಟ್, ಪ್ರೋಗ್ರೆಸ್. ಓಕೆ, ಈ 3 ಸ್ತಂಭಗಳ ಆಧಾರದ ಮೇಲೆ ಈ AI ಶೃಂಗಸಭೆ ಏನಾಗಿತ್ತು? ಆಯೋಜನೆಯನ್ನು ಮಾಡಲಾಗಿತ್ತು. ಇದಷ್ಟು AI ಶೃಂಗಸಭೆ ಆಯಿತು. ಮೊದಲನೇದಾಗಿ ಇನ್ನೊಮ್ಮೆ ಕ್ವಿಕ್ಕಾಗಿ ರಿವಿಷನ್ ಮಾಡೋದಾದ್ರೆ AI ಶೃಂಗಸಭೆಯನ್ನು ಭಾರತದ ನವದೆಹಲಿಯ ಈ ಭಾರತ ಮಂಟಪದಲ್ಲಿ ಆಯೋಜನೆಯನ್ನು ಮಾಡಲಾಗಿತ್ತು. ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವಾಲಯ ಇದರ ಆಯೋಜಕರಾಗಿದ್ದರು. ಗ್ಲೋಬಲ್ ಸೌತ್ನಲ್ಲಿ ನಡೆದ ಮೊದಲ AI ಶೃಂಗಸಭೆ ಇದು. ಮುಖ್ಯವಾಗಿ ಇದರ ಧ್ಯೇಯವಾಕ್ಯ ಏನಂದ್ರೆ ಸರ್ವಜನ ಹಿತಾಯ ಸರ್ವಜನ ಸುಖಾಯ. ಇದು ಧ್ಯೇಯವಾಕ್ಯ. ಮುಖ್ಯವಾಗಿ 3 ಸ್ತಂಭಗಳ ಮೇಲೆ ಆಧಾರಿತವಾಗಿತ್ತು. ಪೀಪಲ್, ಪ್ಲ್ಯಾನೆಟ್, ಪ್ರೋಗ್ರೆಸ್. ಓಕೆ, ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಪ್ಯಾಕ್ಸ್ ಸಿಲಿಕಾ ಅನ್ನೋದೊಂದು ಉಪಕ್ರಮ ಅದು. ಪ್ಯಾಕ್ಸ್ ಸಿಲಿಕಾ ಇದು ಅಮೇರಿಕಾ ನೇತೃತ್ವದ ಉಪಕ್ರಮವಾಗಿದೆ. ಏನು ಹೇಳ್ತದ? ಸೆಮಿಕಂಡಕ್ಟರ್ಗಳಾಗಿರ್ಬೋದು ಅಥವಾ ನಿರ್ಣಾಯಕ ಖನಿಜಗಳ ಸುರಕ್ಷಿತ ಸಪ್ಲೈ ಚೈನ್ಗಳಿಗಾಗಿ ಮತ್ತು ವಿಶ್ವಾಸಾರ್ಹ ಪೂರೈಕೆ ಸರಪಳಿಯನ್ನು ಸ್ಥಾಪಿಸುವ ಉದ್ದೇಶದಿಂದ ಅಮೇರಿಕಾ ಏನು ಮಾಡಿದ? ಈ ಪ್ಯಾಕ್ಸ್ ಸಿಲಿಕಾ ಅನ್ನೋ ಒಂದು ಉಪಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಓಕೆ, ಪ್ಯಾಕ್ಸ್ ಸಿಲಿಕಾ ಎದಕ್ಕೆ ಸಂಬಂಧದ? ಸೆಮಿಕಂಡಕ್ಟರ್ ಆಗಿರ್ಬೋದು, ಕ್ರಿಟಿಕಲ್ ಮಿನರಲ್ಸ್ಗಳ ನಿರಂತರ ಅಥವಾ ಈ ವಿಶ್ವಾಸಾರ್ಹ ಪೂರೈಕೆ ಸರಪಳಿಯನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ ಅಮೇರಿಕಾ ಮಾಡಲಾಗಿದೆ. ಓಕೆ, ನೆಕ್ಸ್ಟ್ ನ್ಯೂಸ್ ಏನು ಹೇಳ್ತದೆ? ವಿಶ್ವಸಂಸ್ಥೆಯ ಸಾಮಾಜಿಕ ಅಭಿವೃದ್ಧಿ ಆಯೋಗ. ವಿಶ್ವಸಂಸ್ಥೆಯ ಸಾಮಾಜಿಕ ಅಭಿವೃದ್ಧಿ ಆಯೋಗ ಎಲ್ಲಿ ನಡೀತು? ಸ್ನೇಹಿತರೆ, 64ನೇ ಅಧಿವೇಶನ ಈ ವಿಶ್ವಸಂಸ್ಥೆಯ ಸಾಮಾಜಿಕ ಅಭಿವೃದ್ಧಿ ಆಯೋಗದ 64ನೇ ಅಧಿವೇಶನ ನ್ಯೂಯಾರ್ಕ್ನಲ್ಲಿ ನಡೀತದೆ. ನ್ಯೂಯಾರ್ಕ್ನಲ್ಲಿ ಭಾರತದ ಪರವಾಗಿ ಒಂದು ನಿಯೋಗ ಹೋಗಿತ್ತು. ಆ ನಿಯೋಗದ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರಂದ್ರೆ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ರಾಜ್ಯ ಸಚಿವೆ ಯಾರು? ಸಾವಿತ್ರಿ ಠಾಕೂರ್ ಅವರು ಈ ನಿಯೋಗದ ಅಧ್ಯಕ್ಷತೆಯನ್ನು ವಹಿಸಿದರು. ಭಾರತದ ಈ ನಿಯೋಗ ಏನು ಮಾಡಿತ್ತು? ಸಾಮಾಜಿಕ ಅಭಿವೃದ್ಧಿ ಆಯೋಗಕ್ಕೆ ಭಾರತವನ್ನು ಪ್ರತಿನಿಧಿಸಿತ್ತು. ಇಷ್ಟೇ ನೆನಪಿಡಬೇಕು. ವಿಶ್ವಸಂಸ್ಥೆಯ ಸಾಮಾಜಿಕ ಅಭಿವೃದ್ಧಿ ಆಯೋಗ ನ್ಯೂಯಾರ್ಕ್ನಲ್ಲಿ 64ನೇ ಅಧಿವೇಶನ ನಡೆದಿತ್ತು. ಭಾರತದ ಪರವಾಗಿ ಸಾವಿತ್ರಿ ಠಾಕೂರ್ ಅವರ ನಿಯೋಗ ಇದರಲ್ಲಿ ಭಾಗಿಯಾಗಿತ್ತು. ಓಕೆ, ನೆಕ್ಸ್ಟ್ ನ್ಯೂಸ್ ದ ಬೋರ್ಡ್ ಆಫ್ ಪೀಸ್. ಸ್ನೇಹಿತರೆ, ತಮಗೆಲ್ಲರಿಗೂ ಗೊತ್ತದ ಇಸ್ರೇಲ್ ನಿರಂತರವಾಗಿ ಹಮಾಸ್ ಮೇಲೆ ಅಥವಾ ಈ ಗಾಜಾ ಪಟ್ಟಿಯ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಗಾಜಾ ಪಟ್ಟಿಯಲ್ಲಿ ನಿರಂತರವಾಗಿ ಅಥವಾ ಶಾಶ್ವತ ಶಾಂತಿಯನ್ನು ಸ್ಥಾಪಿಸುವ ಉದ್ದೇಶದಿಂದ ಅಮೇರಿಕಾದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಏನು ಮಾಡ್ಯಾರ? ಡೊನಾಲ್ಡ್ ಟ್ರಂಪ್ ಅವರು ಈ ಬೋರ್ಡ್ ಆಫ್ ಪೀಸ್ ಅನ್ನೋ ಒಂದು ಮಂಡಳಿಯನ್ನು ಔಪಚಾರಿಕವಾಗಿ ಸ್ಥಾಪನೆಯನ್ನು ಮಾಡಿದ್ದಾರೆ. ಯಾರು? ಡೊನಾಲ್ಡ್ ಟ್ರಂಪ್ ಅವರು. ಬೋರ್ಡ್ ಆಫ್ ಪೀಸ್ ಯಾವ ಸ್ಥಳದಲ್ಲಿ ಮಾಡಿದ್ರಂದ್ರೆ ಆ್ಯಕ್ಚುಲಿ ವರ್ಲ್ಡ್ ಎಕನಾಮಿಕ್ ಫೋರಮ್ನ ಈ ಡಾವೋಸ್ ಸಮ್ಮಿಟ್ ನಡೆದಿರ್ತದೆ. ಡಾವೋಸ್ನಲ್ಲಿ ಶೃಂಗಸಭೆ ಅಥವಾ ಸಮ್ಮಿಟ್ ನಡೆದಿರ್ತದೆ. ಆ ಒಂದು ವೇದಿಕೆ ಮೇಲೆ ಏನು ಹೇಳ್ತಾರೆ?
ಗಾಜಾದಲ್ಲಿ ಶಾಶ್ವತ ಶಾಂತಿಯನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ ಗಾಜಾದ ಸಲುವಾಗಿ ಅಥವಾ ಅದರ ಪುನರ್ ನಿರ್ಮಾಣಕ್ಕಾಗಿ ಬೋರ್ಡ್ ಆಫ್ ಪೀಸ್ ರಚನೆ ಮಾಡುವುದು ಅಂಥೇಳಿ ಘೋಷಣೆಯನ್ನು ಮಾಡ್ತಾರೆ. ಈ ಟ್ರಂಪ್ ಅವರ ಈ ಬೋರ್ಡ್ ಆಫ್ ಪೀಸ್ ಅಥವಾ ಮಂಡಳಿಗೆ 59 ದೇಶಗಳು ಸಹಿ ಹಾಕುವ ಮೂಲಕ ಅಧಿಕೃತವಾಗಿ ಸದಸ್ಯತ್ವವನ್ನು ಪಡೆದಿವೆ. ಆದರೆ ಭಾರತ ಇದರ ಸದಸ್ಯತ್ವವನ್ನು ಪಡೆದಿಲ್ಲ. ಭಾರತ ವೀಕ್ಷಕನ ಸ್ಥಾನವನ್ನು ಹೊಂದಿದೆ. ಭಾರತ ಯಾವುದು? ವೀಕ್ಷಕನ ಸ್ಥಾನ. ಇದು ಬೋರ್ಡ್ ಆಫ್ ಪೀಸ್ ಯಾರು ಔಪಚಾರಿಕವಾಗಿ ಸ್ಥಾಪನೆಯನ್ನು ಮಾಡಿದ್ರಂದ್ರೆ ಡೊನಾಲ್ಡ್ ಟ್ರಂಪ್ ಅವರು. ಎಲ್ಲಿ? ವರ್ಲ್ಡ್ ಎಕನಾಮಿಕ್ ಫೋರಮ್ನ ದಾವೋಸ್ ಸಮಿಟ್ನಲ್ಲಿ. ದಾವೋಸ್ ಸಮಿಟ್ ಅಂತ ನೋಡಿದೆವು, ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತ ನೋಡಿದೆವು. ವರ್ಲ್ಡ್ ಎಕನಾಮಿಕ್ ಫೋರಮ್ ಅನ್ನೋದು ಅಂತಾರಾಷ್ಟ್ರೀಯ ಲಾಭರಹಿತ ಸಂಸ್ಥೆ, ಇಂಟರ್ನ್ಯಾಷನಲ್ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಅಂಥೇಳಿ ಕರಿತೇವೆ ನಾವು. ಇದು ಸರ್ಕಾರಿ ಸಂಘಟನೆ ಅಲ್ಲ, ಇದು ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಅಂಥೇಳಿ ಕರಿತೇವೆ. ಮೂಲತಃ ಇದನ್ನು 1971ರಲ್ಲಿ ಸ್ಥಾಪನೆ ಮಾಡಲಾಯಿತು. ಕೇಂದ್ರ ಕಚೇರಿ ಎಲ್ಲಿದೆ? ಹೆಡ್ ಕ್ವಾರ್ಟರ್ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡಿನ ಜಿನೆವಾದಲ್ಲಿ ಈ ವರ್ಲ್ಡ್ ಎಕನಾಮಿಕ್ ಫೋರಮ್ನ ಕೇಂದ್ರ ಕಚೇರಿ ಅದ. ಮುಖ್ಯವಾಗಿ ಇದು ಹಲವಾರು ಪ್ರಮುಖ ವರದಿ ಮತ್ತು ಸೂಚ್ಯಂಕಗಳನ್ನು ಪ್ರಕಟಣೆಯನ್ನು ಮಾಡ್ತದೆ. ಪ್ರಮುಖವಾದವುಗಳು ಯಾವುದಂದ್ರೆ WEFನ ಪ್ರಮುಖ ವರದಿಗಳು ಯಾವುವಂದ್ರೆ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ ಅಥವಾ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ರಿಪೋರ್ಟ್, ಜಾಗತಿಕ ಸ್ಪರ್ಧಾತ್ಮಕತೆ ವರದಿ. ನೆಕ್ಸ್ಟ್ ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್, ಜಾಗತಿಕ ಲಿಂಗ ಅಂತರ ವರದಿ ಅಂಥೇಳಿ ನಾವು ಗುರುತಿಸ್ತೇವೆ. ನೆಕ್ಸ್ಟ್ ಫ್ಯೂಯಲ್ ಟ್ರಾನ್ಸಿಷನ್ ಇಂಡೆಕ್ಸ್, ಇಂಧನ ಪರಿವರ್ತನಾ ಸೂಚ್ಯಂಕ ಅಂಥೇಳಿ ಕರಿತೇವೆ. ನೆಕ್ಸ್ಟ್ ಜಾಗತಿಕ ಅಪಾಯ ವರದಿ, ಜಾಗತಿಕ ಪ್ರಯಾಣ ಮತ್ತು ಪ್ರವಾಸೋದ್ಯಮ ವರದಿ. ಈ 5ಗಳು ಈ ವರ್ಲ್ಡ್ ಎಕನಾಮಿಕ್ ಫೋರಮ್ದ ಪ್ರಮುಖ ವರದಿಗಳಾಗಿವೆ. 2026ರಲ್ಲಿ ಸ್ವಿಟ್ಜರ್ಲ್ಯಾಂಡಿನ ದಾವೋಸ್ನಲ್ಲಿ ಇದರ ಶೃಂಗಸಭೆ ನಡೆದಿರ್ತದೆ. ಭಾರತದ ಪರವಾಗಿ ಭಾರತದ ರೈಲ್ವೆ ಸಚಿವ ಯಾರು? ಅಶ್ವಿನಿ ವೈಷ್ಣವ್ ಅವರು ಈ ಒಂದು ಶೃಂಗಸಭೆಗೆ ಭಾರತವನ್ನು ಪ್ರತಿನಿಧಿಸಿರ್ತಾರೆ. ಭಾರತದಿಂದ ಯಾರು ಹೋಗಿರ್ತಾರೆ? ಅಶ್ವಿನಿ ವೈಷ್ಣವ. ಓಕೆ, ಇದು ದಾವೋಸ್ ಶೃಂಗಸಭೆ ಆಯಿತು. ನೆಕ್ಸ್ಟ್ ಸ್ನೇಹಿತರೆ, 2026ರಲ್ಲಿ ಭಾರತದ ನವದೆಹಲಿಯಲ್ಲಿ ಅಂತಾರಾಷ್ಟ್ರೀಯ ಬೌದ್ಧ ಒಕ್ಕೂಟದ ಶೃಂಗಸಭೆ ಆಗ್ತದೆ. ಇಂಟರ್ನ್ಯಾಷನಲ್ ಬೌದ್ಧಿಸ್ಟ್ ಕೌನ್ಸಿಲ್ದು ಶೃಂಗಸಭೆ ಎಲ್ಲಿ ಆಗ್ತದೆ? 2026 ಅಂದ್ರೆ ಭಾರತದ ನವದೆಹಲಿಯಲ್ಲಿ ಆಗ್ತದೆ. ಪ್ರಮುಖವಾಗಿ ಇಂಟರ್ನ್ಯಾಷನಲ್ ಬುದ್ಧಿಸ್ಟ್ ಕೌನ್ಸಿಲ್ ಮತ್ತು ಭಾರತದ ಸಂಸ್ಕೃತಿ ಸಚಿವಾಲಯ ಇದನ್ನು ಆಯೋಜನೆಯನ್ನು ಮಾಡಿರ್ತಾವೆ. ಓಕೆ, ಯಾವ ರೀತಿಯಾಗಿ ಕೇಳ್ಬೋದು? 2026ರ ನವದೆಹಲಿಯಲ್ಲಿ ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನ ಆಗ್ತದೆ, ಶೃಂಗಸಭೆ ಆಗ್ತದೆ. ಓಕೆ, ಇದೇ ವಿಷಯದ ಮೇಲೆ ಪ್ರಾಚೀನ ಇತಿಹಾಸದ ಕೆಲವು ಅಂಶಗಳನ್ನು ರಿಕಾಲ್ ಮಾಡೋದಾದ್ರೆ ಒಟ್ಟು ಪ್ರಾಚೀನ ಕಾಲದಲ್ಲಿ 4 ಬೌದ್ಧ ಸಮ್ಮೇಳನಗಳಾಗ್ತವು. ಅದನ್ನು ನಾವು ಪಾಕ ಎಂಬ ಹೆಸರಿನಲ್ಲಿ ನೆನಪಿಡಿತೇವೆ. ಪಾಕ. ಒಂದನೇದು ರಾಜಗೃಹ ಮಹಾಕಶ್ಯಪನವರು ಮೊದಲನೇ ಸಮಿತಿಯಲ್ಲಿ ರಾಜಗೃಹ ಮಹಾಕಶ್ಯಪ ಇದರ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ನೆಕ್ಸ್ಟ್ ಎರಡನೇದು ವೈಶಾಲಿಯಲ್ಲಿ 2ನೇ ಬುದ್ಧ ಸಮ್ಮೇಳನ ಆಗ್ತದೆ. ಅದರ ಅಧ್ಯಕ್ಷತೆಯನ್ನು ಸಬ್ಬಕಾಮಿಯವರು ಅದರ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಮೂರನೇದು ಪಾಟಲಿಪುತ್ರ ಇದರ ಅಧ್ಯಕ್ಷತೆಯನ್ನು ಮೊಗಾಲಿಪುಟ್ಟಿಸ್ ಅವರು ವಹಿಸಿರ್ತಾರೆ. ಸ್ನೇಹಿತರೆ, ಅಧ್ಯಕ್ಷರು ಬೇರೆ, ಯಾರ ಆಸ್ಥಾನದಲ್ಲಿ ಅಥವಾ ಯಾರ ಆಶ್ರಯದಲ್ಲಿ ನಡೀತಂದ್ರೆ ಮೂರನೇದು ಅಶೋಕನ ಕಾಲದಲ್ಲಿ ನಡೀತದೆ. ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು? ಮೊಗಾಲಿಪುಟ್ಟಿಸ್. 4ನೇದು ಕಾಶ್ಮೀರದಲ್ಲಿ ನಡೀತದೆ. ಕಾಶ್ಮೀರದಲ್ಲಿ ಇದರ ಅಧ್ಯಕ್ಷತೆಯನ್ನು ವಸುಮಿತ್ರ ಅವರು ವಹಿಸಿರ್ತಾರೆ. ಇದರ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಇದು ಪ್ರಾಚೀನ ಕಾಲದಲ್ಲಿ ನಡೆದ 4 ಬೌದ್ಧ ಸಮ್ಮೇಳನಗಳು. ಇದರ ಅಧ್ಯಕ್ಷರನ್ನು ನೋಡಿದೆವು. ಯಾರ ಆಸ್ಥಾನದಲ್ಲಿ ಈ ಸಮ್ಮೇಳನಗಳು ನಡೆದು ಅನ್ನೋದು ನೀವು ನೋಡ್ರಿ. ಅಶೋಕ ಆಗಿರ್ಬೋದು, ಅಜಾತಶತ್ರು ಆಗಿರ್ಬೋದು, ಕನಿಷ್ಕ ಆಗಿರ್ಬೋದು, ಇವುಗಳ ಎಲ್ಲರ ಕಾಲಘಟ್ಟದಲ್ಲಿ ಈ ಬೌದ್ಧ ಸಮ್ಮೇಳನಗಳು ನಡೀತಾವು. ಓಕೆ, ನೆಕ್ಸ್ಟ್ ಸ್ನೇಹಿತರೆ, ಮುಂದಿನ ಸುದ್ದಿ 86ನೇ ಅಖಿಲ ಭಾರತ ಸಭಾಧ್ಯಕ್ಷರ ಸಮ್ಮೇಳನ.
86ನೇ ಅಖಿಲ ಭಾರತ ಸಭಾಧ್ಯಕ್ಷರ ಸಮ್ಮೇಳನ. ಮೂಲತಃ ಇದು ಉತ್ತರ ಪ್ರದೇಶದ ಲಕ್ನೋದಲ್ಲಿ ನಡೀತದೆ. ಓಕೆ, ಸಭಾಧ್ಯಕ್ಷರ ಸಮ್ಮೇಳನ ಅಂದ್ರೆ ಸಾಮಾನ್ಯವಾಗಿ ಭಾರತದ ಲೋಕಸಭೆಯ ಅಧ್ಯಕ್ಷರು ಇದರ ನೇತೃತ್ವವನ್ನು ವಹಿಸ್ತಾರೆ. ಪ್ರಸ್ತುತ ಲೋಕಸಭೆಯ ಅಧ್ಯಕ್ಷರು ಯಾರಿದ್ದಾರೆ? ಓಂ ಬಿರ್ಲಾ ಅವರು ಈ 86ನೇ ಸಭಾಧ್ಯಕ್ಷರ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಸಾಮಾನ್ಯವಾಗಿ ಓಂ ಬಿರ್ಲಾ ಅಧ್ಯಕ್ಷರಾದರೆ ದೇಶದ 28 ರಾಜ್ಯ ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳ ಈ ವಿಧಾನಸಭೆಗಳ ಅಧ್ಯಕ್ಷರು ಇದರಲ್ಲಿ ಭಾಗವಹಿಸ್ತಾರೆ. ಓಕೆ, ಈ ಉತ್ತರ ಪ್ರದೇಶ ಸತತ ಅಥವಾ ಒಟ್ಟು 4 ಬಾರಿಗೆ ಈ ಒಂದು ಸಭಾಧ್ಯಕ್ಷರ ಸಮ್ಮೇಳನದ ಆಯೋಜನೆಯನ್ನು ಮಾಡಿತ್ತು. ಉತ್ತರ ಪ್ರದೇಶ 4 ಸಲ ಆಯೋಜನೆಯನ್ನು ಮಾಡಿತ್ತು. 2026 ರೀಸೆಂಟ್ ಮೊದಲ 2015ರಲ್ಲಿ ಇದರ ಆಯೋಜನೆಯನ್ನು ಮಾಡಿತ್ತು. ಓಕೆ, ಇದು ಸಭಾಧ್ಯಕ್ಷರ ಸಮ್ಮೇಳನ ಆಯಿತು. ನೆಕ್ಸ್ಟ್ ಸ್ನೇಹಿತರೆ, ಇತ್ತೀಚೆಗೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಈ ಒಕ್ಕೂಟಕ್ಕೆ ರೊಮೇನಿಯಾ ಏನು ಮಾಡಿದ ಅಧಿಕೃತವಾಗಿ ಸದಸ್ಯತ್ವವನ್ನು ಸ್ವೀಕಾರ ಮಾಡಿದೆ. ರೊಮೇನಿಯಾ ಇದು ನ್ಯೂಸ್ದಾಗದ. ಸೊ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ಗೆ ರೊಮೇನಿಯಾ ಏನು ಮಾಡಿದ ಅಧಿಕೃತವಾಗಿ ಸದಸ್ಯತ್ವವನ್ನು ಸ್ವೀಕಾರ ಮಾಡಿದೆ. ಹಾಗಾದರೆ ಈ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟವನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂದರೆ 2015 ಭಾರತ ಮತ್ತು ಫ್ರಾನ್ಸ್ ಜಂಟಿಯಾಗಿ ಸ್ಥಾಪನೆಯನ್ನು ಮಾಡಲಾಯಿತು. ಯಾವಾಗಂದ್ರೆ COP21 ಅಂತೇಳಿ ನಾವು ಕರಿತೇವೆ. COP21 UNFCCC ವಾರ್ಷಿಕ ಶೃಂಗಸಭೆ ಇರ್ತದೆ. ಈ ವಾರ್ಷಿಕ ಶೃಂಗಸಭೆ 2015ರಲ್ಲಿ ಫ್ರಾನ್ಸ್ನಲ್ಲಿ ನಡೆದಿರ್ತದೆ. ಆಗ ಫ್ರಾನ್ಸ್ ಮತ್ತು ಭಾರತ ಜಂಟಿಯಾಗಿ ಏನು ಮಾಡ್ತಾರೆ, ಸೌರ ಒಕ್ಕೂಟವನ್ನು ಸ್ಥಾಪಿಸೋಣ ಅಂಥೇಳಿ ಇಂಟರ್ನ್ಯಾಷನಲ್ ಸೌರ ಒಕ್ಕೂಟವನ್ನು ಸ್ಥಾಪನೆ ಮಾಡ್ತಾವೆ. ಆರಂಭದಲ್ಲಿ ಏನು ಕೇವಲ ಉಷ್ಣವಲಯದ ರಾಷ್ಟ್ರಗಳಿಗೆ ಇದರ ಸದಸ್ಯತ್ವವನ್ನು ಪಡೆಯುವ ಅರ್ಹತೆಯನ್ನು ಇಟ್ಟಿರ್ತಾರೆ. 2020ರಲ್ಲಿ ಈ ಒಂದು ಫ್ರೇಮ್ವರ್ಕನ್ನು ತಿದ್ದುಪಡಿ ಮಾಡುವ ಮೂಲಕ ಏನು ಮಾಡ್ತಾರೆ, ವಿಶ್ವದ ಯಾವುದೇ ರಾಷ್ಟ್ರಗಳು ಈ ಸೌರ ಒಕ್ಕೂಟದ ಸದಸ್ಯತ್ವವನ್ನು ಸ್ವೀಕಾರ ಮಾಡಬಹುದು ಅಂಥೇಳಿ ತಿದ್ದುಪಡಿಯನ್ನು ಮಾಡ್ತಾವೆ. ಹಾಗಾಗಿ ಈ ರೊಮೇನಿಯಾ ಏನದ 2026ರಲ್ಲಿ ಇದರ ಸದಸ್ಯತ್ವವನ್ನು ಪಡೆದಿದೆ. ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ ಕೇಂದ್ರ ಕಚೇರಿ ಎಲ್ಲಿದಂದ್ರೆ ಭಾರತದ ಗುರುಗ್ರಾಮ್ನಲ್ಲಿ ಇದರ ಕೇಂದ್ರ ಕಚೇರಿ ಅದ. ಇದರ ಕೇಂದ್ರ ಕಚೇರಿ ಅದ. ಗುರಿ ಏನದ? ಟುವರ್ಡ್ಸ್ 1000 ಅನ್ನೋದು ಇದರ ಪ್ರಮುಖ ಗುರಿಯಾಗಿದೆ. ಏನಿದು ಟುವರ್ಡ್ಸ್ 1000 ಅನ್ನೋದು? ಸ್ನೇಹಿತರೆ, 1000 ಗೀಗಾವ್ಯಾಟ್ ಸಾಮರ್ಥ್ಯದ ಸೌರ ಶಕ್ತಿಯನ್ನು ಉತ್ಪಾದನೆ ಮಾಡುವುದು ಇದರ ಒಂದು ಗುರಿಯಾಗಿದೆ. ಇದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ದ ಗುರಿ. ಓಕೆ, ಇದಷ್ಟಾಯಿತು. ನೆಕ್ಸ್ಟ್ ನ್ಯೂಸ್ ಅಂದ್ರೆ WHO. ಸ್ನೇಹಿತರೆ, 2026 ಜನವರಿಯಲ್ಲಿ ಅಮೇರಿಕಾ ಏನು ಮಾಡ್ತದೆ, ಈ WHO ಈ ಸಂಸ್ಥೆಯಿಂದ ಅಧಿಕೃತವಾಗಿ ಹೊರಬರಲು ಅನುಮೋದನೆಯನ್ನು ನೀಡ್ತದೆ. ಸೊ ಹಾಗಾಗಿ ಅಮೇರಿಕಾ ಏನದ WHOದ ಸದಸ್ಯ ರಾಷ್ಟ್ರವಲ್ಲ. ಸ್ನೇಹಿತರೆ, ಅದೇ ರೀತಿಯಾಗಿ 2026 ಮಾರ್ಚ್ನಲ್ಲಿ ಅರ್ಜೆಂಟೀನಾ ಏನು ಮಾಡ್ತದೆ, WHO ಅಧಿಕೃತವಾಗಿ ಹೊರಬರ್ತದೆ. ಸೊ ಹಾಗಾಗಿ ಅಮೇರಿಕಾ ಮತ್ತು ಅರ್ಜೆಂಟೀನಾ 2026ರಲ್ಲಿ WHO ಮೆಂಬರ್ಶಿಪ್ಪನ್ನು ಕ್ಯಾನ್ಸಲ್ ಮಾಡಿಕೊಂಡ ರಾಷ್ಟ್ರಗಳಂತೇಳಿ ನಾವು ಗುರುತಿಸ್ತೇವೆ. ಇಲ್ಲಿ WHO ಬಗ್ಗೆ ನೋಡೋದಾದ್ರೆ WHO ವಿಶ್ವಸಂಸ್ಥೆಯ ಒಂದು ಆರೋಗ್ಯದ ಒಂದು ವಿಶೇಷ ಏಜೆನ್ಸಿಯಾಗಿದೆ, ವಿಶೇಷ ಸಂಸ್ಥೆಯಾಗಿದೆ. ಇದನ್ನು ಮೂಲತಃ ಏಪ್ರಿಲ್ 7, 1948ರಂದು ಸ್ಥಾಪನೆಯನ್ನು ಮಾಡಲಾಯಿತು. WHO ಏಪ್ರಿಲ್ 7, 1948ರಿಂದ ಸ್ಥಾಪನೆ ಮಾಡಲಾಯಿತು. ಆದ್ದರಿಂದ ಪ್ರತಿ ವರ್ಷ ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನ ಅಂತೇಳಿ ನಾವು ಆಚರಣೆಯನ್ನು ಮಾಡ್ತೇವೆ. ಓಕೆ, WHO ಏಪ್ರಿಲ್ 7, 1948ರಿಂದ ಸ್ಥಾಪನೆ ಮಾಡೋದು. ಆ ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನ ಅಂತೇಳಿ ಕರಿತೇವೆ. ಈ WHO ಪ್ರಮುಖವಾಗಿ ವಿಶ್ವ ಆರೋಗ್ಯ ವರದಿಯನ್ನು ಪ್ರಕಟ ಮಾಡ್ತದೆ. ವಿಶ್ವ ಆರೋಗ್ಯ ವರದಿ ಜೊತೆಗೆ ಸ್ನೇಹಿತರೆ, ವಿಶ್ವದಲ್ಲಿ ಆರೋಗ್ಯದ ದೃಷ್ಟಿಯಿಂದ ಸಮನ್ವಯ ಅಥವಾ ಆರೋಗ್ಯವನ್ನು ಕಾಯ್ದುಕೊಂಡು ಹೋಗುವ ಒಂದು ಕಾರ್ಯವನ್ನು ಈ WHO ಮಾಡ್ತದೆ. ಓಕೆ, ಇದು WHO ಆಯಿತು. ನೆಕ್ಸ್ಟ್ ಸ್ನೇಹಿತರೆ, WTO. ಇತ್ತೀಚೆಗೆ WTOದ 14ನೇ ಸಚಿವರ ಸಮ್ಮೇಳನ ನಡೀತದೆ. 14ನೇ ಸಚಿವರ ಸಮ್ಮೇಳನ
ಎಲ್ಲಿ ನಡೀತದೆ? ಕ್ಯಾಮ್ರೂನ್ನಲ್ಲಿ ನಡೀತದೆ. ಕ್ಯಾಮ್ರೂನ್. ಓಕೆ, ಕ್ಯಾಮ್ರೂನ್ನಲ್ಲಿ 14ನೇ WTOದ ಸಚಿವರ ಸಮ್ಮೇಳನ ನಡೀತದೆ. ಹಾಗಾದರೆ ಈ ಸಚಿವರ ಸಮ್ಮೇಳನ ಅಂದರೆ ಏನು? ಸಚಿವರ ಸಮ್ಮೇಳನ WTOದ ಅತ್ಯುನ್ನತ ನಿರ್ಣಯ ತೆಗೆದುಕೊಳ್ಳುವಂಥ ಒಂದು ಬಾಡಿ. WTOದ ಯಾವುದೇ ವಿಚಾರಗಳನ್ನು ಅಥವಾ ಯಾವುದೇ ಡಿಸಿಷನ್ಗಳನ್ನು ತೆಗೆದುಕೊಳ್ಳಬೇಕಾದ್ರೆ ಈ ಸಚಿವರ ಸಮ್ಮೇಳನ ತೆಗೆದುಕೊಳ್ತದೆ. ಪ್ರತಿ ರಾಷ್ಟ್ರದಿಂದ ಈ ಸಚಿವರು ಇದರಲ್ಲಿ ಭಾಗವಹಿಸ್ತಾರೆ, WTOದ ಮೆಂಬರ್ಸ್ಗಳು. ಓಕೆ, ಹಾಗಾಗಿ 14ನೇ ರಾಷ್ಟ್ರೀಯ ಸಚಿವರ ಸಮ್ಮೇಳನ ಕ್ಯಾಮ್ರೂನ್ನಲ್ಲಿ ನಡೀತದೆ. ಇದು ಪ್ರತಿ 2 ವರ್ಷಗಳಿಗೊಮ್ಮೆ ಸಚಿವರ ಸಮ್ಮೇಳನ ನೆರವೇರ್ತದೆ. ಸೊ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ ಯಾವುದಂದ್ರೆ ಸಚಿವರ ಸಮ್ಮೇಳನ. ಪ್ರತಿ 2 ವರ್ಷಗೊಮ್ಮೆ ಸಭೆಯನ್ನು ಸೇರ್ತದೆ. ಆ ಮೂಲಕ ಡಿಸಿಷನ್ಗಳನ್ನು ತೆಗೆದುಕೊಳ್ಳಲಾಗ್ತದೆ. ಓಕೆ, ಇಲ್ಲಿ WTOದ ಬಗ್ಗೆ ನೋಡೋದಾದ್ರೆ ಸಾಮಾನ್ಯವಾಗಿ WTO 1994ರಲ್ಲಿ ಈ ಮರಾಕೇಶ್ ಒಪ್ಪಂದದ ಮೂಲಕ ಸ್ಥಾಪನೆ ಮಾಡಲಾಯಿತು. ಇದನ್ನು 1995ರಲ್ಲಿ ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬರ್ತದೆ. ಇದು WTO ಅಧಿಕೃತವಾಗಿ 1995ರಲ್ಲಿ ಅಸ್ತಿತ್ವಕ್ಕೆ ಬರ್ತದೆ. ಮೊದಲು ಏನಿರ್ತದೆ? GATT ಇರ್ತದೆ. GATT, ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಆ್ಯಂಡ್ ಟ್ಯಾರಿಫ್. ಇದು 1948ರಂದು ಸ್ಥಾಪನೆಯನ್ನು ಮಾಡಲಾಗಿರ್ತದೆ GATTಯನ್ನು. ಓಕೆ, ಈ WTOದ ಹೆಡ್ ಕ್ವಾರ್ಟರ್ ಎಲ್ಲಿದೆ? ಹೆಡ್ ಕ್ವಾರ್ಟರ್ ಸ್ವಿಟ್ಜರ್ಲ್ಯಾಂಡಿನ ಜಿನೆವಾದಲ್ಲಿ ಇದರ ಹೆಡ್ ಕ್ವಾರ್ಟರ್ ಅದ. ಕೇಂದ್ರ ಕಚೇರಿಯಲ್ಲಿದೆ ಸ್ವಿಟ್ಜರ್ಲ್ಯಾಂಡಿನ ಜಿನೆವಾದಲ್ಲಿ. ಇದಷ್ಟು WTOದ ವಿವರವಾದ ಮಾಹಿತಿ ಆಯಿತು. ಯಾವುದೇ ಕ್ವಶನ್ ಈ WTOದ ಮೇಲೆ ರೇಸ್ ಆದ್ರೆ ಇದ್ರ ಹೊರಗೆ ಬರುವುದಿಲ್ಲ. ಓಕೆ, ಇದು WTO ಆಯಿತು. ನೆಕ್ಸ್ಟ್ ಸ್ನೇಹಿತರೆ, ಓಪೆಕ್ ಮೂಲತಃ ಈ ಓಪೆಕ್ ಸುದ್ದಿಯಲ್ಲಿ ಯಾಕಂದ್ರೆ ಇತ್ತೀಚೆಗೆ 2026ರಲ್ಲಿ UAE ಈ ಓಪೆಕ್ದಿಂದ ಹೊರಬರುವುದಾಗಿ ನಿರ್ಧಾರ ಮಾಡ್ಯದ. ಮೂಲತಃ ಈ ಓಪೆಕ್ ಅಂದರೆ ಏನು? ಆರ್ಗನೈಜೇಷನ್ ಫಾರ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಆರ್ಗನೈಜೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಈ ಏನು ಕ್ರೂಡ್ ಆಯಿಲ್ ಏನಲ್ಲ, ಕ್ರೂಡ್ ಆಯಿಲ್ಗಳನ್ನು ಎಕ್ಸ್ಪೋರ್ಟ್ ಮಾಡುವ ರಾಷ್ಟ್ರಗಳ ಒಂದು ಔಪಚಾರಿಕ ಸಂಘಟನೆ ಓಪೆಕ್. ಇದನ್ನು ಮೂಲತಃ 1960ರಲ್ಲಿ ಇರಾಕ್ನ ಬಗ್ದಾದ್ನಲ್ಲಿ ಇದನ್ನು ಸ್ಥಾಪನೆಯನ್ನು ಮಾಡಲಾಯಿತು. 1960ರ ಇರಾಕ್ನಲ್ಲಿ ಬಗ್ದಾದ್ನಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಕೇಂದ್ರ ಕಚೇರಿ ಎಲ್ಲಿದೆ ಕೇಳ್ಬೋದು? ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ಇದರ ಕೇಂದ್ರ ಕಚೇರಿ ಅದ. ಓಕೆ, ಸ್ಥಾಪಕ ಸದಸ್ಯ ರಾಷ್ಟ್ರಗಳು ಅಂಥೇಳಿ ಯಾವುದನ್ನು ಗುರುತಿಸ್ತೇವೆ? ಸ್ಥಾಪಕ ಸದಸ್ಯ ರಾಷ್ಟ್ರಗಳು ಮೂಲತಃ ಇರಾಕ್, ಸೌದಿ ಅರೇಬಿಯಾ ಆಗಿರ್ಬೋದು, ಕುವೈತ್ ಆಗಿರ್ಬೋದು, ವೆನಿಜುವೆಲಾ, ಈ 5 ರಾಷ್ಟ್ರಗಳು ಇದರ ಸ್ಥಾಪಕ ಸದಸ್ಯ ರಾಷ್ಟ್ರಗಳು ಅಂತೇಳಿ ಕರಿತೇವೆ. UAE ಆರಂಭದಲ್ಲಿ ಸ್ಥಾಪಕ ಸದಸ್ಯ ರಾಷ್ಟ್ರವಾಗಿರಲಿಲ್ಲ, ಆರಂಭದಲ್ಲಿ ಸ್ಥಾಪಕ ಸದಸ್ಯನೂ ಆಗಿರಲಿಲ್ಲ. ಈಗ ಏನದ, ಈ ಒಪೆಕ್ ರಾಷ್ಟ್ರಗಳಿಂದ ಅಧಿಕೃತವಾಗಿ ಹೊರಬಂದದ. ಈ UAE ಹೊರಬರುವ ಮೂಲಕ ಇದರ ಸದಸ್ಯರ ಸಂಖ್ಯೆ ಎಷ್ಟು? ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಾಯ್ತು ಅಂದರೆ 11. ಮೊದಲು 12 UAE ಹೊರಗೆ ಬರೋಣ 11ಕ್ಕೆ ಇಳಿದದ. ಓಕೆ, ಈ ಒಪೆಕ್ ರಾಷ್ಟ್ರಗಳು ಯಾವುವು ಅಂತ ಕೇಳ್ಬೋದು? ಒಪೆಕ್ ಕಂಟ್ರೀಸ್ ಯಾವ ಅಂತ ಕೇಳ್ಬೋದು? ಸಾಮಾನ್ಯವಾಗಿ ಅಲ್ಜೀರಿಯಾ ಆಗಿರ್ಬೋದು, ಕಾಂಗೋ ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಇರಾಕ್ ಆಗಿರ್ಬೋದು, ಇರಾನ್ ಆಗಿರ್ಬೋದು. ಓಕೆ, ಇರಾನ್ ಆಗಿರ್ಬೋದು, ಕುವೈತ್ ಆಗಿರ್ಬೋದು, ಲಿಬಿಯಾ ಆಗಿರ್ಬೋದು, ನೈಜೀರಿಯಾ ಆಗಿರ್ಬೋದು. ಓಕೆ, ವೆನಿಜುವೆಲಾ. ಈ ರೀತಿಯಾಗಿ 11 ರಾಷ್ಟ್ರಗಳು ಇದರ ಸದಸ್ಯರಾಗಿವೆ. ಈ ಗಲ್ಫ್ ರಾಷ್ಟ್ರಗಳನ್ನು ನೋಡಿದಾಗ ಯಾವೆಲ್ಲ ರಾಷ್ಟ್ರಗಳು ಈ ಒಪೆಕ್ನ ಭಾಗಗಳಲ್ಲ ಅಂತ ನೋಡ್ಬೋದು. ಒಂದನೇದು ಯೆಮನ್ ಇದರ ಭಾಗ ಅಲ್ಲ, UAE ಇದರ ಭಾಗ ಅಲ್ಲ, ಓಮನ್ ಇದರ ಭಾಗ ಅಲ್ಲ, ಬಹರೇನ್ ಇದರ ಭಾಗ ಅಲ್ಲ, ಕತಾರು ಕೂಡ ಇದರ ಭಾಗವಲ್ಲ. ಈ ಎಲ್ಲ ರಾಷ್ಟ್ರಗಳು ಒಪೆಕ್ನ ಭಾಗವಲ್ಲ. ಓಕೆ, ಇದು ಒಪೆಕ್ ಆಯಿತು. ಓಕೆ, ಈ ಒಪೆಕ್ನಿಂದ ಆಚೆ ಇರುವ ರಾಷ್ಟ್ರಗಳು ಒಪೆಕ್ ಪ್ಲಸ್ಸನ್ನು ಮಾಡಿಕೊಂಡಿವೆ. ಒಪೆಕ್ ಪ್ಲಸ್. ಓಕೆ, ಇವು ಕೂಡ ಪೆಟ್ರೋಲಿಯಂ ಅನ್ನು ಎಕ್ಸ್ಪೋರ್ಟ್ ಮಾಡುವ ರಾಷ್ಟ್ರಗಳು. ಒಪೆಕ್ ಪ್ಲಸ್ನಲ್ಲಿ ಮುಖ್ಯವಾಗಿ 10 ರಾಷ್ಟ್ರಗಳದಾವೆ. 10 ರಾಷ್ಟ್ರಗಳು. ಈ ಒಪೆಕ್ ಪ್ಲಸ್ಸನ್ನು 2016ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಮುಖ್ಯವಾಗಿ ರಷ್ಯಾ ಆಗಿರ್ಬೋದು, ಅಜರ್ಬೈಜಾನ್ ಆಗಿರ್ಬೋದು, ಬಹರೇನ್ ಆಗಿರ್ಬೋದು,
ಬಹರೇನ್ ಆಗಿರ್ಬೋದು, ಬ್ರೂನೈ ಆಗಿರ್ಬೋದು. ಸ್ನೇಹಿತರೆ, ಬ್ರೂನೈ ಬೇರೆ, ಬಹರೇನ್ ಬೇರೆ. ಬಹರೇನ್ ಇದು ಈ ಪರ್ಷಿಯನ್ ಗಲ್ಫ್ಗೆ ಹೊಂದಿಕೊಂಡಂಥ ಒಂದು ರಾಷ್ಟ್ರ. ಬ್ರೂನೈ ಇದು ಸೌತ್ ಚೈನಾ ಸಮುದ್ರದಲ್ಲಿ ಬರ್ತದೆ. ನೆಕ್ಸ್ಟ್ ಕಜಾಕಿಸ್ತಾನ್ ಆಗಿರ್ಬೋದು, ಮಲೇಷಿಯಾ, ಮೆಕ್ಸಿಕೋ ಆಗಿರ್ಬೋದು, ದಕ್ಷಿಣ ಸುಡಾನ, ಸೌತ್ ಸುಡಾನ್, ಒಮನ್ ಆಗಿರ್ಬೋದು. ಈ ರೀತಿ 10 ರಾಷ್ಟ್ರಗಳು ಒಪೆಕ್ ಪ್ಲಸ್ನ ಸದಸ್ಯ ರಾಷ್ಟ್ರಗಳಾಗಿವೆ. ಸೊ ಈಗ UAEಯನ್ನು ಫೋಕಸ್ ಮಾಡಬೇಕು ನಾವು. UAE ಒಪೆಕ್ದು ಮೆಂಬರ್ ಇಲ್ಲ, ಒಪೆಕ್ ಪ್ಲಸ್ದು ಮೆಂಬರ್ ಇಲ್ಲ, ಒಪೆಕ್ದು ಇಲ್ಲ. ಎರಡರಿಂದ ಮುಕ್ತಿಯನ್ನು ಪಡೆದದ. ತನ್ನ ರಾಷ್ಟ್ರೀಯ ಹಿತಾಸಕ್ತಿಗೆ ಅನುಗುಣವಾಗಿ ಏನು ಮಾಡ್ತದೆ, ಈ ಕ್ರೂಡ್ ಆಯಿಲನ್ನು ಉತ್ಪಾದನೆ ಮಾಡುವ ಒಂದು ನಿರ್ಧಾರಕ್ಕೆ UAE ಬಂದದ. ಓಕೆ, ಇದು ಒಪೆಕ್ ಪ್ಲಸ್ ಆಯಿತು. ನೆಕ್ಸ್ಟ್ ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನ್. ಓಕೆ, ಇತ್ತೀಚೆಗೆ ಯಾಕೆ ನ್ಯೂಸ್ದಾಗಿತ್ತಂದ್ರೆ, ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನ್ನ ರಕ್ಷಣಾ ಸಚಿವರ ಸಭೆ ನಡೆದದ. ಎಲ್ಲಿ ನಡೆದ ಅಂದ್ರೆ ಅದು ಬಿಸ್ಕೇಕ್ನಲ್ಲಿ ನಡೆದದ. ಮೂಲತಃ ಇದು ಕಿರ್ಗಿಸ್ತಾನ್ನ ರಾಜಧಾನಿ ಯಾವುದು? ಬಿಸ್ಕೇಕ್. ಈ ಕಿರ್ಗಿಸ್ತಾನದ ಬಿಸ್ಕೇಕ್ನಲ್ಲಿ SCOದ ರಕ್ಷಣಾ ಸಚಿವರ ಸಭೆ ನಡೆದದ. ಭಾರತದ ಪರವಾಗಿ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭಾರತವನ್ನು ಪ್ರತಿನಿಧಿಸಿರ್ತಾರೆ. ಓಕೆ, ಇದು ಕರೆಂಟ್ ಅಫೇರ್ಸ್ ಆಯಿತು. ಶಾಂಘೈ ಸಹಕಾರ ಸಂಘಟನೆಯ ರಕ್ಷಣಾ ಸಚಿವರ ಸಭೆ ಕಿರ್ಗಿಸ್ತಾನದ ಬಿಷ್ಕೇಕ್ನಲ್ಲಿ ನಡೆದದ. ಈಗ ಶಾಂಘೈ ಸಹಕಾರ ಸಂಸ್ಥೆ ಯಾವಾಗ ಪ್ರಾರಂಭವಾಯಿತು ಅನ್ನೋದು ನೋಡಿದಾದ್ರೆ 2001ರಲ್ಲಿ. ಓಕೆ, 2001. ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಕೇಂದ್ರ ಕಚೇರಿ ಚೀನಾದ ಬೀಜಿಂಗ್ನಲ್ಲಿ ಇದರ ಕೇಂದ್ರ ಕಚೇರಿ ಅದ. ಆರಂಭದಲ್ಲಿ 5 ರಾಷ್ಟ್ರಗಳು ಇದರ ಸ್ಥಾಪನೆಗೆ, ಅಥವಾ 5 ಶಾಂಘೈ 5 ಅಂತೇಳಿ ಕರಿತೀವಿ ನಾವು. ಶಾಂಘೈ 5 ರಾಷ್ಟ್ರಗಳು ಕೂಡಿ ಈ ಶಾಂಘೈ ಸಹಕಾರ ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ವು. ಓಕೆ, ಅವು 5 ರಾಷ್ಟ್ರಗಳು ಯಾವುವಂದ್ರೆ ಚೀನಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಕಜಾಕಿಸ್ತಾನ್, ಕಿರ್ಗಿಸ್ತಾನ್, ತಜಕಿಸ್ತಾನ್. ಈ 5 ರಾಷ್ಟ್ರಗಳು ಕೂಡಿ ಶಾಂಘೈ ಸಹಕಾರ ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ವು. ನಂತರ ಒಂದೊಂದೇ ದೇಶಗಳು ಇದರ ಸದಸ್ಯತ್ವವನ್ನು ಪಡೆಯುವ ಮೂಲಕ ಇಂದು ಎಷ್ಟದಾವು? 10 ರಾಷ್ಟ್ರಗಳು ಇದರ ಸದಸ್ಯ ರಾಷ್ಟ್ರಗಳದಾವು. 10 ರಾಷ್ಟ್ರಗಳು. ಭಾರತ ಮತ್ತು ಪಾಕಿಸ್ತಾನ ಎರಡೂ 2017ರ ಆಸ್ಥಾನಾ ಶೃಂಗಸಭೆಯ ಮೂಲಕ SCOದ ಸದಸ್ಯತ್ವವನ್ನು ಪಡಿತಾವು. ಇದು SCO ಆಯಿತು. SCOದ ಒಂದು ಪ್ರಮುಖ ಅಂಗವಾಗಿ RATS ಅಂತೇಳಿ ನೋಡ್ತೇವೆ ನಾವು. ರೀಜ್ನಲ್ ಆ್ಯಂಟಿ ಟೆರರಿಸ್ಟ್ ಸ್ಕೀಮ್ ಅಥವಾ ಸ್ಟ್ರಕ್ಚರ್ ಅಂತೇಳಿ ಕರಿತೇವೆ. ಇದರ ಕೇಂದ್ರ ಕಚೇರಿ ಎಲ್ಲದ? ಟಾಸ್ಕೆಂಟ್, ಉಜ್ಬೇಕಿಸ್ತಾನದ ಟಾಸ್ಕೆಂಟ್ನಲ್ಲಿ ಇದರ ಕೇಂದ್ರ ಕಚೇರಿ ಅದ. ಇದರ ಉದ್ದೇಶ ಏನಂದ್ರೆ, ಈ 10 ಸದಸ್ಯ ರಾಷ್ಟ್ರಗಳ ನಡುವೆ ಭಯೋತ್ಪಾದನೆ ಆಗಿರ್ಬೋದು, ಪ್ರತ್ಯೇಕತಾವಾದ ಆಗಿರ್ಬೋದು, ಅಥವಾ ಉಗ್ರವಾದದ ವಿರುದ್ಧ ಹೋರಾಡುವಲ್ಲಿ ಪರಸ್ಪರ ಸಹಕಾರವನ್ನು ನೀಡುವುದು ಇದರ ಉದ್ದೇಶವಾಗಿದೆ. RATSನ ಉದ್ದೇಶ. ಕೇಂದ್ರ ಕಚೇರಿ ಎಲ್ಲಿದೆ? ಉಜ್ಬೇಕಿಸ್ತಾನದ ಟಾಸ್ಕೆಂಟ್ನಲ್ಲಿ. ಓಕೆ, ಇದು SCO ಆಯಿತು. ನೆಕ್ಸ್ಟ್ ಬ್ರಿಕ್ಸ್. ಸ್ನೇಹಿತರೆ, ಬ್ರಿಕ್ಸ್ ಈ 2026ರಲ್ಲಿ ಬರುವ ಯಾವುದೇ ಪರೀಕ್ಷೆಯಲ್ಲಿ ಅತ್ಯಂತ ಮಹತ್ವದ್ದಾಗಿ ಸಾಬೀತಾಗಲಿದೆ. ಕಾರಣ 2026ರ ಈ ಬ್ರಿಕ್ಸ್ನ ಅಧ್ಯಕ್ಷತೆಯನ್ನು ಭಾರತ ವಹಿಸಲಿದೆ. ನ್ಯೂಸ್ದಾಗ ಅದೇ ಅದ. 2020ರ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಭಾರತ ವಹಿಸಿಕೊಂಡಿದೆ. ಓಕೆ, ಹಾಗಾದ್ರೆ ಈ ಬ್ರಿಕ್ಸ್ನ ಅಧ್ಯಕ್ಷತೆಯನ್ನು ವಹಿಸುವುದು ಏನು ಭಾರತ ವಹಿಸ್ಕೊಳ್ಳೋದ? ಇದು ಮೊದಲನೇ ಅಧ್ಯಕ್ಷತೆ ಏನು ಅಂತ ಕೇಳ್ಬೋದು. ಇಲ್ಲ ಸ್ನೇಹಿತರೆ, ಭಾರತ ಈ ಬ್ರಿಕ್ಸ್ನ ಅಧ್ಯಕ್ಷತೆಯನ್ನು 4ನೇ ಬಾರಿ ವಹಿಸುತ್ತಿದೆ. ಆರಂಭದಲ್ಲಿ 2012ರಲ್ಲಿ ಭಾರತ ಬ್ರಿಕ್ಸ್ನ ಅಧ್ಯಕ್ಷತೆಯನ್ನು ವಹಿಸಿತ್ತು. ನೆಕ್ಸ್ಟ್ 2016ರಲ್ಲಿ, ನೆಕ್ಸ್ಟ್ 2021, ಈಗ 2026. ಹೀಗೆ 4ನೇ ಬಾರಿ ಇದು ಬ್ರಿಕ್ಸ್ನ ಅಧ್ಯಕ್ಷತೆಯನ್ನು ವಹಿಸುತ್ತಿರುವುದು. ಈ ಬ್ರಿಕ್ಸ್ ಸಂಘಟನೆಯ ಬಗ್ಗೆ ನೋಡೋದಾದ್ರೆ ಒಟ್ಟು ಇದರಲ್ಲಿ 11 ರಾಷ್ಟ್ರಗಳು ಸದಸ್ಯ ರಾಷ್ಟ್ರಗಳಾಗಿವೆ. ಮೊದಲ ಬ್ರಿಕ್ಸ್ 5 ರಾಷ್ಟ್ರಗಳು ಇದರ ಖಾಯಂ ಸದಸ್ಯತ್ವ ರಾಷ್ಟ್ರಗಳು. ನೆಕ್ಸ್ಟ್ ICUI ಅಂದರೆ ಇರಾನ, ಸೌದಿ ಅರೇಬಿಯಾ, ಈಜಿಪ್ಟ್, ಇಥಿಯೋಪಿಯಾ, UAE, ಇಂಡೋನೇಷ್ಯಾ. ಈ ರೀತಿಯಾಗಿ 6 ರಾಷ್ಟ್ರಗಳು ಏನದಾವು ಈ ಬ್ರಿಕ್ಸ್ನ ಸದಸ್ಯತ್ವವನ್ನು ಪಡೆದಿವೆ. ಹಾಗಾಗಿ ಮೊದಲ 5, ಈಗಿನ 6, ಒಟ್ಟು 11 ರಾಷ್ಟ್ರಗಳು ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳಾಗಿವೆ. ಹಾಗಾದರೆ ಈ ಭಾರತ ಏನು ಬ್ರಿಕ್ಸ್ನ
ಅಧ್ಯಕ್ಷತೆಯನ್ನು ವಹಿಸುತ್ತಿದೆ. ಈ ಅಧ್ಯಕ್ಷತೆಯ ಥೀಮ್ ಏನದಂದ್ರೆ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಅಂತ ಇದರ ಥೀಮ್ ಅದ. ಭಾರತ ಅಧ್ಯಕ್ಷತೆಯನ್ನು ವಹಿಸುವ ಈ ಒಂದು ಅಧ್ಯಕ್ಷತೆಯ ಥೀಮ್ ಯಾವುದಂದ್ರೆ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ, ಸುಸ್ಥಿರತೆಗಾಗಿ ನಿರ್ಮಾಣ. ಓಕೆ ಸ್ನೇಹಿತರೆ, ಬ್ರಿಕ್ಸ್ ಅನ್ನೋ ಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಆರಂಭದಲ್ಲಿ ಇದು 4 ರಾಷ್ಟ್ರಗಳಿಂದ ಸ್ಥಾಪನೆಯಾಗಿತ್ತು. ಜಿಮ್ ಓ ನೀಲ್ ಅವರು ಈ ಒಂದು ಬ್ರಿಕ್ ಅನ್ನೋ ಒಂದು ಪದದ ಕರ್ತೃ ಅಂಥೇಳಿ ನಾವು ಗುರುತಿಸ್ತೇವೆ. ಸೌತ್ ಆಫ್ರಿಕಾ 2010ರಲ್ಲಿ ಅಧಿಕೃತವಾಗಿ ಈ ಸಂಘಟನೆಗೆ ಸೇರ್ಪಡೆ ಆಗ್ತದೆ. ಒಟ್ಟು 5 ರಾಷ್ಟ್ರಗಳಾಗ್ತವು. ಇದು ಬ್ರಿಕ್ಸ್ನ ಇತಿಹಾಸ ಆಯಿತು. ಬ್ರಿಕ್ಸ್ನ ವಿದೇಶಾಂಗ ಸಚಿವರ ಸಭೆ ಎಲ್ಲಿ ನಡೆದದ? ಬ್ರಿಕ್ಸ್ನ ವಿದೇಶಾಂಗ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ಗಳ ಸಭೆ ಎಲ್ಲಿ ನಡೀತದೆ ಅಂದ್ರೆ ಸಾಮಾನ್ಯವಾಗಿ ನವದೆಹಲಿಯಲ್ಲಿ ನಡೆದದ. ಶೆರ್ಪಾಗಳ ಅಂತೇಳಿ ಬರ್ತಾರೆ. ಬ್ರಿಕ್ಸ್ ಶೆರ್ಪಾಗಳು ಮತ್ತು ಸೌಸ್ ಶೆರ್ಪಾಗಳ ಸಭೆ ಎಲ್ಲಿ ನಡೆದದ? ಶೆರ್ಪಾಗಳ ಸಭೆಯೂ ಎಲ್ಲಿ ನಡೆದದ? ನವದೆಹಲಿಯಲ್ಲಿ ನಡೆದದ. ಈ ಒಂದು ಶೆರ್ಪಾಗಳ ಸಭೆಯನ್ನು ಭಾರತದ ಬ್ರಿಕ್ಸ್ ಶೆರ್ಪಾ ಯಾರದಾರ ಅಂತ ಕೇಳ್ಬೋದು. ಇಂಡಿಯನ್ ಬ್ರಿಕ್ಸ್ ಶೆರ್ಪಾ ಯಾರದಾರಂದ್ರೆ ಶ್ರೀ ಸುಧಾಕರ್ ದಲೇಲಾ. ಈ ಭಾರತದ ಶೆರ್ಪಾ ಅದರಲ್ಲ, ಇವರು ಶೆರ್ಪಾಗಳ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ರು. ಓಕೆ ನೆಕ್ಸ್ಟ್, ಬ್ರಿಕ್ಸ್ ಬಾಹ್ಯಾಕಾಶ ಸಭೆ ಎಲ್ಲಿ ನಡೆದದ? ಬಾಹ್ಯಾಕಾಶ ಸಂಸ್ಥೆಗಳ ಸಭೆ ಎಲ್ಲಿ ನಡೆದ ಅಂದ್ರೆ ಅದು ಬೆಂಗಳೂರಿನಲ್ಲಿ ನಡೆದದ. ಲಾಜಿಕ್ ಹಚ್ಚಬೇಕು, ಕಾಮನ್ ಅದಿದು. ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟ ಯಾವುದೇ ಸಭೆಯ ಅಧ್ಯಕ್ಷತೆಯನ್ನು ಅದು ಭಾರತದಲ್ಲಿ ಬೆಂಗಳೂರಿನಲ್ಲಿಯೇ ಸಾಮಾನ್ಯವಾಗಿ ಆಯೋಜನೆ ಮಾಡಲಾಗ್ತದೆ. ಇದು ಬ್ರಿಕ್ಸ್ ಕುರಿತು ಮಾಹಿತಿ. ಬ್ರಿಕ್ಸ್ಗಳಲ್ಲಿ ಇನ್ನೂ ಏನು ನೋಡಬೇಕಂದ್ರೆ NDB ನೋಡಬೇಕು. ಪಾಶ್ಚಿಮಾತ್ಯ ರಾಷ್ಟ್ರಗಳ ಈ ಪ್ರಾಬಲ್ಯದ ವಿಶ್ವ ಬ್ಯಾಂಕ್ ಅಥವಾ ವರ್ಲ್ಡ್ ಬ್ಯಾಂಕಿಗೆ ಪರ್ಯಾಯವಾಗಿ ಬ್ರಿಕ್ಸ್ ಏನು ಮಾಡ್ತದೆ? ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕನ್ನು ನಿರ್ಮಾಣ ಮಾಡ್ತದೆ. 2016ರಲ್ಲಿ ಇದನ್ನು ನಿರ್ಮಾಣ ಮಾಡ್ತದೆ. ಓಕೆ, ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅನ್ನೋದು ಕಮೆಂಟ್ ಮಾಡಿ ತಿಳಿಸ್ರಿ. ನೆಕ್ಸ್ಟ್ ಸ್ನೇಹಿತರೆ, ನಾರ್ಡಿಕ್ ಶೃಂಗಸಭೆ ಭಾರತ ಮತ್ತು ಈ ನಾರ್ಡಿಕ್ ರಾಷ್ಟ್ರಗಳು ಸೇರಿ ಪ್ರತಿ ವರ್ಷ ಏನು ಮಾಡ್ತಾರೆ? ಶೃಂಗಸಭೆಯನ್ನು ಹಮ್ಮಿಕೋತಾವು. ಇಂಡಿಯಾ ಮತ್ತು ನಾರ್ಡಿಕ್ ರಾಷ್ಟ್ರಗಳು ಈ ವರ್ಷ 2026ರಲ್ಲಿ ನಾರ್ವೆಯ ಓಸ್ಲೋದಲ್ಲಿ ಈ ಶೃಂಗಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಓಕೆ, ಓಸ್ಲೋದಲ್ಲಿ. ಹಾಗಾದ್ರೆ ಈ ನಾರ್ಡಿಕ್ ಅಂದರೆ ಏನು? ಎಷ್ಟು ರಾಷ್ಟ್ರಗಳದಾವು? ಸಾಮಾನ್ಯವಾಗಿ ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್ ಈ 3 ರಾಷ್ಟ್ರಗಳು. ಇವುಗಳ ಜೊತೆಗೆ ಡೆನ್ಮಾರ್ಕ್ ಮತ್ತು ಐಸ್ಲ್ಯಾಂಡ್, ಹೀಗೆ 5 ರಾಷ್ಟ್ರಗಳ ಒಂದು ಸಂಘಟನೆ ಇದಾಗಿದೆ ನಾರ್ಡಿಕ್. ಈ ಪ್ರಸಕ್ತ ಸಾಲಿನ ಅಂದರೆ ಈ 2026ನೇ ಸಾಲಿನ ಶೃಂಗಸಭೆ 5ನೇ ಶೃಂಗಸಭೆ ಅದ. 4ನೇ ಶೃಂಗಸಭೆ ಎಲ್ಲಿ ನಡೀತು ಅಂದರೆ ಅದು ಫಿನ್ಲ್ಯಾಂಡ್ನಲ್ಲಿ ನಡೆದಿತ್ತು. ಓಕೆ, ಇದು ಭಾರತ ಮತ್ತು ನಾರ್ಡಿಕ್ ಶೃಂಗಸಭೆ ಆಯಿತು. ನೆಕ್ಸ್ಟ್, ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಂತ ಬರ್ತದೆ. ಸ್ನೇಹಿತರೆ, 2023ರಲ್ಲಿ 1973ರಲ್ಲಿ ಭಾರತದ ಪ್ರಾಜೆಕ್ಟ್ ಟೈಗರ್ ಯೋಜನೆಗೆ 50 ವರ್ಷ ಆಯಿತು. ಆ 50 ವರ್ಷದ ಸಂಭ್ರಮಾಚರಣೆಯ ಭಾಗವಾಗಿ ಏನು ಮಾಡ್ತದೆ? ಭಾರತ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅನ್ನೋ ಸಂಘಟನೆಯನ್ನು, ಈ ಒಕ್ಕೂಟವನ್ನು ಸ್ಥಾಪನೆ ಮಾಡ್ತದೆ. ನರೇಂದ್ರ ಮೋದಿಯವರು ಏನು ಮಾಡ್ತಾರೆ? ಈ ಒಕ್ಕೂಟಕ್ಕೆ ಚಾಲನೆಯನ್ನು ನೀಡ್ತಾರೆ. ಇನ್ನೊಮ್ಮೆ ಹೇಳ್ತೀನಿ ಕೇಳ್ರಿ, 2023ಕ್ಕೆ ಈ ಪ್ರಾಜೆಕ್ಟ್ ಟೈಗರ್ ಯೋಜನೆಗೆ 50 ವರ್ಷಗಳ ತುಂಬಿದ ಕಾರಣವಾಗಿ ಏನು ಮಾಡ್ತಾರೆ? ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅನ್ನೋ ಒಂದು ಒಕ್ಕೂಟವನ್ನು ಅಧಿಕೃತವಾಗಿ ರಚನೆಯನ್ನು ಮಾಡಲಾಗ್ತದೆ. ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ ನ್ಯೂ ಡೆಲ್ಲಿ. ಈ ಮೂಲಕ ಭಾರತದಲ್ಲಿ 2 ಅಂತಾರಾಷ್ಟ್ರೀಯ ಸಂಘಟನೆಗಳ ಒಂದು ಕೇಂದ್ರ ಕಚೇರಿ ಅದಂತೇಳಿ ಗುರ್ತ ಮಾಡ್ಬೋದು. ಒಂದನೇದು ಯಾವುದು? ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. ಎರಡನೇದು IBCA, ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್. ಓಕೆ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ದು ಗುರುಗ್ರಾಮ, ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ನವದೆಹಲಿ. ಓಕೆ, ಈ ಬಿಗ್ ಕ್ಯಾಟ್ ಅಲಯನ್ಸ್ ಅಂದರೆ ಏನು?
ಸ್ನೇಹಿತರೆ, ವಿಶ್ವದಲ್ಲಿ ಅಥವಾ ಜಗತ್ತಿನಲ್ಲಿ ಒಟ್ಟು 7 ಬಿಗ್ ಕ್ಯಾಟ್ಗಳನ್ನು ಗುರುತಿಸಲಾಗ್ತದೆ. ಬಿಗ್ ಕ್ಯಾಟ್ ಅಂದರೆ ದೊಡ್ಡ ಬೆಕ್ಕುಗಳು ಅಂತೇಳಿ ನಾವು ಕರಿತೇವೆ. ಒಟ್ಟು ಸಿಂಹ ಆಗಿರ್ಬೋದು, ಹುಲಿ ಆಗಿರ್ಬೋದು, ಚಿರತೆ ಆಗಿರ್ಬೋದು, ಹಿಮಚಿರತೆ ಆಗಿರ್ಬೋದು, ಚೀತಾ ಆಗಿರ್ಬೋದು. ಸ್ನೇಹಿತರೆ, ಚೀತಾ ಬೇರೆ, ಚಿರತೆ ಬೇರೆ. ಚಿರತೆ ಅಂದರೆ ಲೆಫರ್ಡ್ ಅಂತೇಳಿ ಕರಿತೀವಿ, ಚೀತಾಗ ಚೀತಾ ಅಂತೇಳಿ ಕರಿತೀವಿ. ಲೆಫರ್ಡ, ಸ್ನೋ ಲೆಪರ್ಡ ಎರಡು ಸಿಂಹ, ಹುಲಿ ಮತ್ತು ಚೀತಾ. ನೆಕ್ಸ್ಟ್ ಪೂಮಾ ಆಗಿರ್ಬೋದು, ಜಾಗ್ವಾರ್ ಆಗಿರ್ಬೋದು. ಈ ರೀತಿಯಾಗಿ 7 ಈ ದೊಡ್ಡ ಬೆಕ್ಕುಗಳನ್ನು ಅಧಿಕೃತವಾಗಿ ವಿಶ್ವದಲ್ಲಿ ಗುರುತಿಸ್ತೇವೆ. ಈ 7ಗಳಲ್ಲಿ ಭಾರತ 5 ಬಿಗ್ ಕ್ಯಾಟ್ಗಳನ್ನು ಹೊಂದಿದೆ. 5 ಬಿಗ್ ಕ್ಯಾಟ್ಗಳನ್ನು ಹೊಂದಿದೆ. ಈ ಬಿಗ್ ಕ್ಯಾಟ್ಗಳ ಸಂರಕ್ಷಣೆ ಆಗಿರ್ಬೋದು ಅಥವಾ ಅವುಗಳ ಆವಾಸ ಸ್ಥಾನ ಅಂದರೆ ಹ್ಯಾಬಿಟ್ಯಾಟ್ಗಳ ರಕ್ಷಣೆಗಾಗಿ ಏನು ಮಾಡ್ಯಾರ, ಈ ಬಿಗ್ ಕ್ಯಾಟ್ ಅಲಯನ್ಸ್ಗಳನ್ನು ಸ್ಥಾಪನೆ ಮಾಡಲಾಗಿದೆ. ಇದು ನ್ಯೂಸ್ದಾಗ ಯಾಕದಂದ್ರೆ ಬಾಂಗ್ಲಾದೇಶ ಇತ್ತೀಚೆಗೆ ಈ ಬಿಗ್ ಕ್ಯಾಟ್ ಅಲಯನ್ಸ್ಗಳ ಭಾಗವಾಗಿ ಅಂದರೆ ಸದಸ್ಯತ್ವವನ್ನು ಪಡೆದುಕೊಂಡಿದೆ. ಯಾವಾಗ ಜೂನ್ ತಿಂಗಳಲ್ಲಿ ಈ ಬಾಂಗ್ಲಾದೇಶ್ ಸದಸ್ಯತ್ವವನ್ನು ಪಡೆದಿದೆ. ಜನವರಿಯಲ್ಲಿ ಸೌದಿ ಅರೇಬಿಯಾ ಕೂಡ ಇದರ ಸದಸ್ಯತ್ವವನ್ನು ಪಡೆದಿದೆ. ಸೊ ಈ ಮೂಲಕ ಏನಾಯಿತು, ಒಟ್ಟು 27 ರಾಷ್ಟ್ರಗಳು ಈ ಬಿಗ್ ಕ್ಯಾಟ್ ಅಲಯನ್ಸ್, ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ದ ಸದಸ್ಯ ರಾಷ್ಟ್ರಗಳು ಅಂತೇಳಿ ನಾವು ಗುರುತಿಸ್ತೇವೆ. ಸ್ನೇಹಿತರೆ, ಸಾಮಾನ್ಯವಾಗಿ ಈ ಎಕ್ಸಾಮ್ಗಳಲ್ಲಿ ಕನಿಷ್ಠ 2026ರಲ್ಲಿ ಯಾವ ರಾಷ್ಟ್ರಗಳು ಈ ಬಿಗ್ ಕ್ಯಾಟ್ ಅಲಯನ್ಸ್ಗೆ ಸೇರ್ಪಡೆಯಾಗ್ಯಾವ ಅಂದ್ರೆ ಅದು ಒಂದೇದು ಬಾಂಗ್ಲಾದೇಶ, ಸೌದಿ ಅರೇಬಿಯಾ ಆಗಿರ್ಬೋದು, ಶ್ರೀಲಂಕಾ. ಈ 3 ರಾಷ್ಟ್ರಗಳು 2026ರಲ್ಲಿ ಈ ಬಿಗ್ ಕ್ಯಾಟ್ ಅಲಯನ್ಸ್ಗೆ ಸೇರ್ಪಡೆಯಾಗಿವೆ. ಓಕೆ, ಇದು IBCದ ಮಾಹಿತಿ. ನೆಕ್ಸ್ಟ್ G7 ಸ್ನೇಹಿತರೆ, 52ನೇ G7 ಶೃಂಗಸಭೆ ಎಲ್ಲಿ ಆಗ್ತದೆ, ಫ್ರಾನ್ಸ್ನಲ್ಲಿ ಆಗ್ತದೆ. ಮುಖ್ಯವಾಗಿ ಫ್ರಾನ್ಸ್ನ ಇವಿಯಾನ್ ಲೆ ಬೈನ್ಸ್ ಫ್ರಾನ್ಸ್ನ ಈ ಸ್ಥಳದಲ್ಲಿ G7 ಶೃಂಗಸಭೆ ಆಗ್ತದೆ. G7 ಅಂದರೆ ಏನು? ಹಾಗಾದರೆ G7 ಅಂದರೆ ಏನಂದ್ರೆ ಜಗತ್ತಿನ ಅತ್ಯಂತ ಮುಂದುವರೆದ ಮತ್ತು ಕೈಗಾರೀಕರಣಗೊಂಡ ಪ್ರಜಾಪ್ರಭುತ್ವ ರಾಷ್ಟ್ರಗಳ ಒಂದು ಅನೌಪಚಾರಿಕ ಒಕ್ಕೂಟ. ಇದು ಅನೌಪಚಾರಿಕ ಒಕ್ಕೂಟ ಅದ. ಜಗತ್ತಿನ ಅತಿ ಮುಂದುವರೆದ ಮತ್ತು ಕೈಗಾರೀಕರಣಗೊಂಡ ರಾಷ್ಟ್ರಗಳ ಅನೌಪಚಾರಿಕ ಒಕ್ಕೂಟ ಯಾವುದಂದ್ರೆ ಅದು G7. ಒಟ್ಟು ಹೆಸರೇ ಹೇಳಿದ ಹಾಗೆ 7 ರಾಷ್ಟ್ರಗಳ ಒಂದು ಸಂಘಟನೆಯಾಗಿದೆ. 7 ರಾಷ್ಟ್ರಗಳು ಯಾವುವು? ಅಮೇರಿಕಾ, ಕೆನಡಾ. ಯಾವ ರೀತಿಯಾಗಿ ನೆನಪಿಡಬೇಕು ನೋಡ್ರಿ, ಉತ್ತರ ಅಮೇರಿಕಾ ಖಂಡದಿಂದ ಅಮೇರಿಕಾ ಮತ್ತು ಕೆನಡಾ. ಯುರೋಪ್ ಖಂಡದಿಂದ 4 ರಾಷ್ಟ್ರಗಳು. 4 ರಾಷ್ಟ್ರಗಳು ಯಾವುವು? ಜರ್ಮನಿ ಆಗಿರ್ಬೋದು, UK, ಫ್ರಾನ್ಸ್, ಇಟಲಿ. ನೋಡ್ರಿ ಇಲ್ಲಿ 2 ಹೆಂಗೆ ಮಾಡೋದು, UK, ಫ್ರಾನ್ಸ್, ಜರ್ಮನಿ, ಇಟಲಿ. UK, ಫ್ರಾನ್ಸ್, ಜರ್ಮನಿ, ಇಟಲಿ. ಒಟ್ಟು 6. ಅದು ಏಷ್ಯಾ ಖಂಡದಿಂದ ಜಪಾನ್. ಏಷ್ಯಾ ಖಂಡದಿಂದ G7 ಪ್ರತಿನಿಧಿಸುವ ಏಕೈಕ ರಾಷ್ಟ್ರ ಯಾವುದಂದ್ರೆ ಅದು ಜಪಾನ್. ಈ ರೀತಿಯಾಗಿ 7 ರಾಷ್ಟ್ರಗಳ ಸಂಘಟನೆ ಅದ. ಆರಂಭದಲ್ಲಿ ಇದನ್ನು G6 ರಾಷ್ಟ್ರಗಳು ಅಥವಾ 6 ರಾಷ್ಟ್ರಗಳು ಕೂಡಿ ಸ್ಥಾಪನೆಯನ್ನು ಮಾಡಿದ್ದು. ನಂತರ ಇದಕ್ಕೆ ಕೆನಡಾ ರಾಷ್ಟ್ರ ಸೇರ್ಪಡೆಯಾಗುವ ಮೂಲಕ ಅಧಿಕೃತವಾಗಿ G7 ಅಂಥೇಳಿ ಗುರುತಿಸ್ತೇವೆ. ನೆಕ್ಸ್ಟ್ ಈ ಒಂದು G7 ಗುಂಪಿಗೆ 1997ರಲ್ಲಿ ರಷ್ಯಾ ಜಾಯಿನ್ ಆಗುವ ಮೂಲಕ ಈ G7 ಏನಾಗ್ತದೆ, G8 ರಾಷ್ಟ್ರವಾಗಿ ಹೊರಹೊಮ್ಮುತ್ತದೆ. G7 ಇದ್ದುದು G8 ಆಗ್ತದೆ. ಯಾವಾಗ 2014ರಲ್ಲಿ ರಷ್ಯಾ ಯುಕ್ರೇನ್ನ ಈ ಕ್ರೀಮಿಯಾ ಭಾಗವನ್ನು ಆಕ್ರಮಣ ಮಾಡ್ತದೆ, ಅತಿಕ್ರಮಣ ಮಾಡ್ತದೆ, ಆವಾಗ ಏನು ಮಾಡ್ತಾವೆ, ಈ G7 ಒಟ್ಟು ರಾಷ್ಟ್ರಗಳು ಕೂಡಿ ರಷ್ಯಾವನ್ನು ಈ G8ದಿಂದ ಏನು ಮಾಡ್ತಾವೆ, ಹೊರಗೆ ಹಾಕ್ತಾವೆ. ಮತ್ತೇನಾಗ್ತದೆ, G8 ಇದ್ದಿದ್ದು G7 ಆಗ್ತಾವೆ. ಈಗ ಒಟ್ಟು G7 ಅದ. ಪ್ರಸಕ್ತ ಸಾಲಿನ G7 ಸಮಿಟ್ ಎಲ್ಲಿ ನಡೆದಂದ್ರೆ ಫ್ರಾನ್ಸ್ನ ಇವಿಯಾನ್ ಲೆ ಬೈನ್ಸ್ನಲ್ಲಿ ನಡೆದದ. ಭಾರತ ಈ G7 ರಾಷ್ಟ್ರದ ಭಾಗವಾಗಿಲ್ಲ. ಭಾರತ ವೀಕ್ಷಕನ ಸ್ಥಾನ ಅಥವಾ ವಿಶೇಷ ಅತಿಥಿಯಾಗಿ ಈ ಒಂದು ಶೃಂಗಸಭೆಯಲ್ಲಿ ಪಾಲ್ಗೊಂಡಿತ್ತು. ಓಕೆ, ಇದು ಏನಾಯಿತು, G7 ಆಯಿತು. ನೆಕ್ಸ್ಟ್ ಆಫ್ರಿಕನ್ ಯೂನಿಯನ್. ಇದು ಯಾಕೆ ನ್ಯೂಸ್ದಾಗ ಅದಂದ್ರೆ ಭಾರತ ಮತ್ತು ಆಫ್ರಿಕನ್ ಯೂನಿಯನ್ ಈ ಸಮಿಟ್ ನಡಿಬೇಕಾಗಿತ್ತು, ಅದನ್ನು ಮುಂದೂಡಲಾಗಿದೆ ಎಂಬ ವಿಷಯಕ್ಕಾಗಿ ಇದು ಏನಿತ್ತು, ನ್ಯೂಸ್ದಾಗಿತ್ತು. ಮೂಲತಃ ಆಫ್ರಿಕನ್ ಯೂನಿಯನ್ನಲ್ಲಿ 54 ರಾಷ್ಟ್ರಗಳದಾವು. 54 ರಾಷ್ಟ್ರಗಳು. ಹೆಡ್ ಕ್ವಾರ್ಟರ್ ಕೇಂದ್ರ ಕಚೇರಿ ಎಲ್ಲಿದೆ, ಅಡಿಸ್ ಅಬಾಬಾ.
ಇಥಿಯೋಪಿಯಾದ ರಾಜಧಾನಿ ಅದಿಸ್ ಅಬಾಬಾದಲ್ಲಿ ಇದರ ಕೇಂದ್ರ ಕಚೇರಿ ಅದ. ಇವೆರಡು ಈ ಒಂದು ಸಂಘಟನೆಯಲ್ಲಿ ಅತಿ ಮಹತ್ವದ ಅನ್ನಿಸ್ತಾವು. ನೆಕ್ಸ್ಟ್ ಕ್ವಾಡ್. ಸ್ನೇಹಿತರೆ, ಕ್ವಾಡ್ ಯಾಕೆ ನ್ಯೂಸ್ದಾಗ ಅದಂದ್ರೆ, ಇತ್ತೀಚೆಗೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ನಡೆದದ. ಆಗಲೇ ಹೇಳಿದ ಹಾಗೆ ವಿದೇಶಾಂಗ ಸಚಿವರ ಸಭೆ ಅಂದ್ರೆ ಸಾಮಾನ್ಯವಾಗಿ ಎಲ್ಲಿ ನಡೀತದೆ, ಭಾರತದಲ್ಲಿ ಅಂದ್ರೆ ನವದೆಹಲಿಯಲ್ಲಿ ನಡೀತದೆ. ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ನಡೆದದ. ಇಷ್ಟೇ ನೆನಪಿಡಬೇಕು. ಇದು ಕರೆಂಟ್ ಅಫೇರ್ಸ್. ಇದಕ್ಕೆ ಸಂಬಂಧಿಸಿದಂತೆ ಸ್ಟ್ಯಾಟಿಕನ್ನು ನೋಡೋದಾದ್ರೆ, ಕ್ವಾಡ್ ಅನ್ನೋದು ಮುಖ್ಯವಾಗಿ 4 ದೇಶಗಳ ಔಪಚಾರಿಕ ಒಕ್ಕೂಟ. ಓಕೆ, ಮಿಲಿಟರಿ ಸಹಕಾರದ ಉದ್ದೇಶದಿಂದ ಮತ್ತು ಈ ಇಂಡೋ ಪ್ಯಾಸಿಫಿಕ್ ಪ್ರದೇಶದಲ್ಲಿ ಚೀನಾದ ಉಪಟಳ ಆಗಿರ್ಬೋದು ಅಥವಾ ಪ್ರಾಬಲ್ಯವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಔಪಚಾರಿಕವಾಗಿ ಈ ಕ್ವಾಡನ್ನು ನಿರ್ಮಾಣ ಮಾಡಲಾಗಿದೆ. ಇದರ ಮೂಲ ಕರ್ತೃ ಅಥವಾ ಇದರ ಈ ಒಂದು ಕ್ವಾಡ್ ಸ್ಥಾಪನೆಗೆ ಕಾರಣ ಯಾರಂದ್ರೆ ಜಪಾನ್ನ ಮಾಜಿ ಪ್ರಧಾನಿ, ದಿವಂಗತ ಜಪಾನ್ನ ಮಾಜಿ ಪ್ರಧಾನಿ ಶಿಂಜೋ ಅಬೆ ಅವರ ಕನಸಿನ ಕೂಸು ಯಾವುದು? ಕ್ವಾಡ್. 4 ರಾಷ್ಟ್ರಗಳು ಇದರ ಭಾಗ ಅದಾವು. ಜಪಾನ್ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಅಮೇರಿಕಾ ಆಗಿರ್ಬೋದು, ಇಂಡಿಯಾ. ಈ 4 ರಾಷ್ಟ್ರಗಳು ಈ ಕ್ವಾಡ್ನ ಸದಸ್ಯರಾಗಿವೆ. ನೆಕ್ಸ್ಟ್ I2U2 ಅಥವಾ ಇದನ್ನು ಪಾಶ್ಚಿಮಾತ್ಯ ಏಷ್ಯಾದ ಕ್ವಾಡ್ ಅಂತೇಳಿ ಕರಿತೇವೆ. ಇದರಲ್ಲಿ ಇಸ್ರೇಲ್ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, UAE ಆಗಿರ್ಬೋದು, USA ಈ 4 ರಾಷ್ಟ್ರಗಳು ಇದರ ಭಾಗ ಅದಾವು. ಇದು ಏನಾಯಿತು? ಕ್ವಾಡ್ ಆಯಿತು. ನೆಕ್ಸ್ಟ್ ಯಾವುದದ? ಬಿಮ್ಸ್ಟೆಕ್. ಸ್ನೇಹಿತರೆ, ನೇರವಾಗಿ ಈ ಬಿಮ್ಸ್ಟೆಕ್ನ ಲಾಂಗ್ ಫಾರ್ಮನ್ನು ಕೇಳ್ಬೋದು. ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕಾರ್ಪೊರೇಷನ್. ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಎಕನಾಮಿಕ್ ಕಾರ್ಪೊರೇಷನ್, ಬಿಮ್ಸ್ಟೆಕ್. ಕೇಂದ್ರ ಕಚೇರಿ ಎಲ್ಲದ? ಬಾಂಗ್ಲಾದೇಶದ ಢಾಕಾದಲ್ಲಿ ಇದರ ಕೇಂದ್ರ ಕಚೇರಿ ಅದ. ಇದರ ಸ್ಥಾಪನೆ ಮಾಡುವ ಉದ್ದೇಶ ಏನಂದ್ರೆ, ಈ ಸಾರ್ಕ್ಗೆ ಪರ್ಯಾಯವಾಗಿ ಈ ಬಿಮ್ಸ್ಟೆಕನ್ನು ಸ್ಥಾಪನೆ ಮಾಡಲಾಗಿದೆ. ಆರಂಭದಲ್ಲಿ 4 ರಾಷ್ಟ್ರಗಳು ಇದನ್ನು ಸ್ಥಾಪನೆ ಮಾಡೋದು, ಸ್ಥಾಪಕ ರಾಷ್ಟ್ರಗಳಂತೇಳಿ ಕರಿತೇವೆ. ಅವು ಯಾವಂದ್ರೆ ಬಿಸ್ಟ್, ಬಾಂಗ್ಲಾ, ಇಂಡಿಯಾ, ಶ್ರೀಲಂಕಾ, ಥೈಲ್ಯಾಂಡ್. ಈ 4 ರಾಷ್ಟ್ರಗಳು ಕೂಡಿ ಬಿಮ್ಸ್ಟೆಕನ್ನು, ಮೊದಲ ಬಿಮ್ಸ್ಟೆಕ್ ಇರಲಿಲ್ಲ, ಬಿಸ್ಟ್ ಅನ್ನೋದಿತ್ತು, ಬಿಸ್ಟನ್ನು ಸ್ಥಾಪನೆ ಮಾಡಿದ್ರು. ನಂತರವಾಗಿ ನೇಪಾಳ, ಭೂತಾನ್, ಮ್ಯಾನ್ಮಾರ್ ಈ 3 ರಾಷ್ಟ್ರಗಳು ಇದರ ಸದಸ್ಯತ್ವವನ್ನು ಪಡಿತಾವು. ಈ ಮೂಲಕ ಒಟ್ಟು ಎಷ್ಟು? 7 ರಾಷ್ಟ್ರಗಳು ಈ ಬಿಮ್ಸ್ಟೆಕ್ನ ಸದಸ್ಯ ರಾಷ್ಟ್ರಗಳಾಗ್ತಾವು. ಓಕೆ, ಸಾಮಾನ್ಯವಾಗಿ 1997 ಥೈಲ್ಯಾಂಡ್ನಲ್ಲಿ ಬ್ಯಾಂಕಾಕ್ನಲ್ಲಿ ಶೃಂಗಸಭೆ ನಡೆದಿರ್ತದೆ. ಈ ಬ್ಯಾಂಕಾಕ್ ಡಿಕ್ಲರೇಷನ್ ಅಥವಾ ಬ್ಯಾಂಕಾಕ್ ಘೋಷಣೆಯ ಮೂಲಕ ಬಿಮ್ಸ್ಟೆಕನ್ನು ಅಧಿಕೃತವಾಗಿ ಸ್ಥಾಪನೆಯನ್ನು ಮಾಡಲಾಯಿತು. ಓಕೆ, ಇದು ಬಿಮ್ಸ್ಟೆಕ್ ಆಯಿತು. ಓಕೆ, ಈ ಬಿಮ್ಸ್ಟೆಕ್ ಯಾಕೆ ನ್ಯೂಸ್ದಾಗ ಅದಂದ್ರೆ, ಇದು 29ನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ಕೊಳತ್ತದ. ಆದ್ದರಿಂದ ಇದು ನ್ಯೂಸ್ದಾಗಿತ್ತು. ಈ ರೀತಿಯಾಗಿ ನಾವು ಏನೇನು ನೋಡಿದೆವು ಅಂದ್ರೆ, ಸಭೆ ಮತ್ತು ಸಂಘಟನೆಗಳನ್ನು ನೋಡಿದೆವು, ಸಮರಾಭ್ಯಾಸಗಳನ್ನು ನೋಡಿದೆವು, ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದಿಂದ ವಿಶೇಷವಾಗಿ ಬಾಹ್ಯಾಕಾಶದಿಂದ ಏನೇನು ಸುದ್ದಿಯಲ್ಲಿತ್ತು ಅನ್ನೋದನ್ನು ನೋಡಿದೆವು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಏನು ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ, ಲೈಕ್ ಮಾಡೋದನ್ನು ಮರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಇದೇ ರೀತಿಯಾಗಿ ನಾವು ಮುಂದೆ ಕಮ್ಯುನಿಕೇಷನ್ ವಿಭಾಗದಿಂದಲೂ ಯಾವ ಅಂಶಗಳು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅನ್ನಿಸ್ತಾವಲ್ಲ ಅವುಗಳನ್ನು ವಿಡಿಯೋ ಮೂಲಕ ತರುವ ಪ್ರಯತ್ನವನ್ನು ಮಾಡ್ತೇವೆ. ಸೊ ಇದಷ್ಟು ಇವತ್ತಿನ ಸೆಷನ್. ಥ್ಯಾಂಕ್ ಯು.